ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ ಏನಿದೆ ಟೆಕ್ನಾಲಜಿ ರಿಲೇಟೆಡ್ ಇದೆ ಸ್ನೇಹಿತರೆ. ಇವತ್ತು ನಾವು ಆರಿಸ್ಕೊಂಡಿರ್ತಕ್ಕಂತಹ ವ್ಯಕ್ತಿ ಕೂಡ ಲೋಹಿತ್ ಏನಿದ್ದಾರೆ, ಅವರು ಇಂಜಿನಿಯರ್ ಇದ್ದಾರೆ, ಇಸ್ ಎ ಯಂಗ್ ಅಂಡ್ ಟೆಕ್ನಾಲಜಿಗಳನ್ನ ತುಂಬಾ ಚೆನ್ನಾಗಿ ಅಂದ್ರೆ ಇವತ್ತು ನಮ್ಮ PPT ಪ್ರೆಸೆಂಟೇಷನ್ಸ್ ನ ರೆಡಿ ಮಾಡೋದಿರ್ಬೋದು ಟೀಮ್ ಗ್ರೀನ್ ಪ್ರತಿಯೊಂದು ಕೂಡ ಡೇ ಒನ್ ಇಂದ ನನಗೆ ಸಹಾಯವಾಗಿ ಅವ್ರು ನನ್ನ ಜೊತೆ ನಿಂತ್ಕೊಂಡಿದ್ದಾರೆ. ಅವರು ತುಂಬಾ ಫಾಸ್ಟ್ ಕೂಡ ಇರ್ತಾರೆ ಈ ಟೆಕ್ನಾಲಜಿ ವಿಚಾರ. ಇಸ್ ಎ ಇಂಜಿನಿಯರ್. ಓಕೆ, ಸೊ ಹಾಗಾಗಿ ಆ ವ್ಯಕ್ತಿ ಮುಖಾಂತರ ಎಂತ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಚಯನ ಇವತ್ತು ಮಾಡ್ಕೊಡ್ತಾರೆ. ನಮ್ಮ ಸಾಫ್ಟ್ವೇರ್ ಬಗ್ಗೆ ಇರ್ಬೋದು, ನಮ್ಮ ಆಪ್ ಬಗ್ಗೆ ಇರ್ಬೋದು. ಈ ತಂತ್ರಜ್ಞಾನವನ್ನ ನಾವು ಬಳಸ್ಕೊಂಡಿದ್ದೇ ಆದ್ರೆ ಸರಿಯಾಗಿ ನಾವು ಮೂವ್ ಆಗಬಹುದು. ಸ್ನೇಹಿತರೆ, ನಾನ್ ನಿಮಗೆ ಎಷ್ಟೋ ಸರಿ ನನ್ನ ವಿದೇಶಿ ಕಥೆಗಳನ್ನ ಪ್ರವಾಸಿ ಕಥೆಗಳನ್ನ ನಾನು ಹೇಳ್ತಾ ಇರ್ತೀನಿ. ಅದರಲ್ಲಿ US ಒಂದು ಕಥೆನ ನಾನು ನಿಮಗೆ ನೆನಪಿಸಿದ್ದೆ. ಏನಂತ ಸ್ನೇಹಿತರೆ, ಅಲ್ಲಿ ಏನೇ ಕಾರಣಕ್ಕೂ ಕೂಡ ಒಂದು ನೆಟ್ವರ್ಕ್ ಮಾರ್ಕೆಟ್ ಲೀಡರ್ನ ನಾನು ಇಂಟರ್ವ್ಯೂ ಮಾಡಿದ್ದೆ. ಅವ್ರನ್ನ ಕೇಳಿದ್ದೆ, ಸರ್ ನೀವು ಎಷ್ಟು ದುಡ್ದಿದ್ದೀರಿ? ಅಂದಾಜು ಇಂಡಿಯನ್ ರುಪೀಸ್ ಅಲ್ಲಿ ಒಂದು 15 ಕೋಟಿ ದುಡ್ದಿದ್ರು. ಇಂಡಿಯನ್ ರುಪೀಸ್ ಅಲ್ಲಿ ಚೇಂಜ್ ಇರುತ್ತೆ. ಓಕೆ, ದುಡ್ದಿದ್ದಾರೆ. ನಾನು ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ದು ಒಂದೇ ಮಾತು, ಸರ್ ನಿಮ್ಮ ಅಪ್ಲೈನ ನೀವು ಯಾವತ್ತಾರು ಭೇಟಿ ಮಾಡಿದ್ದೀರಾ ಅಂತ ಕೇಳಿದ್ರೆ, ಇಲ್ಲ ಗುರುಗಳೇ, ನಾನು ಯಾವತ್ತೂ ನಮ್ಮ ಅಪ್ಲೈನ ಭೇಟಿನೇ ಮಾಡಿಲ್ಲ ಅಂತ. ಅಂದ್ರೆ ಅಪ್ಲೈನ್ ನೋಡ್ದಲೆ ನೆಟ್ವರ್ಕ್ ಡೆವಲಪ್ ಆಗಿದೆ ಸ್ನೇಹಿತರೆ. ಅಂದ್ರೆ ಟೆಕ್ನಾಲಜಿನ ಅವರು ರೈಟ್ ಆಗಿ ಯೂಸ್ ಮಾಡ್ಕೋತಾ ಇದ್ದಾರೆ. ಅದೇ ಸಿಸ್ಟಮ್ ನಮ್ಮಲ್ಲೂ ಬರುತ್ತೆ ಸ್ನೇಹಿತರೆ. ಯಾರನ್ನು ನೋಡಲ್ಲ, ಯಾರು ಸ್ಟಾಕ್ ಪಾಯಿಂಟಿಗೆ ಹೋಗೋದ್ ಬೇಕಾಗಿಲ್ಲ, ಡೀಸೆಲ್ ಪೆಟ್ರೋಲ್ ಖರ್ಚಾಗಕ್ ಬೇಕಾಗಿಲ್ಲ. ಎಲ್ಲಾ ಕಡೆ ಕೊರಿಯರ್ ಸಿಸ್ಟಮ್ ಯೂಸ್ ಆಗ್ತಾ ಇದೆ. ಕೊರಿಯರ್ ಸಿಸ್ಟಮ್ ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ ಸ್ನೇಹಿತರೆ. ಏನಾಗತ್ತೆ ಕಾನ್ಸೆಪ್ಟ್, ಪ್ರಾಡಕ್ಟ್ ಟಚ್ ಮಾಡೋ ಅವಶ್ಯಕತೆ ಇಲ್ಲ. ದುಡ್ಡು ಕೋಟಾ ನೋಟ್ ಬಂತು, ಅವ್ನ್ ತಗೋ ಫಿಸಿಕಲಿ ಕರೆನ್ಸಿ ಕಲೆಕ್ಟ್ ಮಾಡ್ಕೊಳಂಗಿಲ್ಲ. ಎಲ್ಲ ಡಿಜಿಟಲ್. ನೀವು ಆರ್ಡರ್ ಮಾಡಿದ್ದು ಡಿಜಿಟಲ್, ನಾನು ಕನ್ವಿನ್ಸ್ ಮಾಡಿದ್ದು ಡಿಜಿಟಲ್. ನಾನು ನನ್ನ ಮನೆಯಲ್ಲಿ ಇದ್ದೀನಿ, ನಾನು ಟೆನ್ನಿಸ್ ಆಡ್ತಾ ಇದ್ದೀನಿ, ನಾನು ಬ್ಯಾಸ್ಕೆಟ್ ಬಾಲ್ ಆಡ್ತಾ ಇದ್ದೀನಿ, ಅಥವಾ ಸಂಗೀತ ಕ್ಲಾಸ್ ಅಲ್ಲಿ ಹೋಗ್ತಾ ಇದ್ದೀನಿ, ನಾನು ಬಿಸ್ನೆಸ್ ರನ್ ಆಗ್ತಾ ಇದೆ. ಇಷ್ಟು ಅಡ್ವಾನ್ಸ್ ಇರ್ತಕ್ಕಂಥ ಟೆಕ್ನಾಲಜಿನಲ್ಲಿ ನಾವು ಅಡ್ವಾನ್ಸ್ ಆಗಿ ಏನಾದ್ರು ಕಾಲಿಡ್ಲಿಲ್ಲ ಅಂತಂದ್ರೆ ತುಂಬಾ ದೊಡ್ಡ ನಷ್ಟ ಆಗುತ್ತೆ. ಸರ್ ಇದು ನನಗೆ ಆಗಲ್ಲ, ಪುರಾತನ ಕಾಲದ ತರ ನಾನು ಡೈರಿಯಲ್ಲಿ ಎಂಟ್ರಿ ಮಾಡ್ತೀನಿ, ಅದ್ರ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಅಂತ ಹೇಳ್ತಾ, ಇವತ್ತಿನ ಕಾಲದಲ್ಲಿ ಟೆಕ್ನಾಲಜಿಯ ಪ್ರಸ್ತುತತೆ ಎಷ್ಟಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂತ ಇದನ್ನ ಕಲಿಯಕ್ಕೆ ಇವತ್ತು ನಾವು ಪ್ರಯತ್ನವನ್ನ ಪಡೋಣ ಸ್ನೇಹಿತರೆ. ಯಾಕೆಂದ್ರೆ ಕಾಲ ಬದಲಾಗಿದೆ. ಈ ಫೋನ್ ಪೇ, ಗೂಗಲ್ ಪೇ, ಇಂಟರ್ನೆಟ್ ಬ್ಯಾಂಕಿಂಗ್ ಎಷ್ಟು ಅದ್ಭುತ ಅಲ್ವಾ ಈ ಕಲ್ಪನೆ. ಗೊತ್ತಲ್ಲಿ ದುಡ್ಡು ಹಣ ಟ್ರಾನ್ಸ್ಪೋರ್ಟ್ ಅಂದ್ರೆ ಹಣ ಟ್ರಾನ್ಸಾಕ್ಷನ್ ಆಗ್ತಿದೆ ಸ್ನೇಹಿತರೆ. ಓಕೆ, ಅವಶ್ಯಕತೆ ಇಲ್ಲ, ಬ್ಯಾಂಕಿಗೆ ಹೋಗೋ ಅವಶ್ಯಕತೆ ಇಲ್ಲ. ಮೊದಲನೇದಾಗಿ ಕೋಟಾ ನೋಟ್ ಬರಲ್ಲ. ಮೊದಲನೇದಾಗಿ ನಾನು ಎಷ್ಟು ಬೇಕೋ ಚಿಲ್ಲರೆ ಸಮಸ್ಯೆನೇ ಇಲ್ಲ ದೇಶಕ್ಕೆ. ನಾನು ದುಡ್ಡು ಹಿಡ್ಕೊಂಡು ಹೋಗಿ ಅದು ಕಳ್ತನ ಆಗೋ ಭಯ ಇಲ್ಲ. ಯೋಚನೆ ಮಾಡಿ ಸ್ನೇಹಿತರೆ. ಓಕೆ, ಕೋಟಾ ನೋಟ್ ಯಾರೋ ಒಬ್ಬ ಕೊಟ್ಟ, ಚೆಕ್ ಮಾಡಕ್ ಆಗತ್ತಾ? ನನಗೆ ಯಾಮರ್ಸಿದಾರೆ ಎಷ್ಟೋ ಸರಿ. ಈ 2000 ನೋಟು, 3000, 2000 ನೋಟು, 500 ನೋಟು ಇದೆಯಾ ಇವತ್ತು? ಇಲ್ಲ. ಗೂಗಲ್ ಪೇ ಇದ್ರೆ ಹೋಗು, ಸ್ಕ್ಯಾನ್ ಮಾಡು, 646 ರೂಪಾಯಿ ಅಷ್ಟೇ ದುಡ್ಡು ಹೋಗುತ್ತೆ ಸ್ನೇಹಿತರೆ. ಚಿಲ್ಲರ ಕಾಟನೇ ಇಲ್ಲ. ಅವನು ಹಿಡ್ಕೋಬೇಕಾಗಿಲ್ಲ, ನಾನು ಹಿಡ್ಕೋಬೇಕಾಗಿಲ್ಲ. ಏನ್ ಹೇಳ್ಬೇಕು ನಾವೀಗ? ಥ್ಯಾಂಕ್ಸ್ ಟು ಟೆಕ್ನಾಲಜಿ. ಇಟ್ಸ್ ವೆರಿ ಗುಡ್. ಇಟ್ಸ್ ವೆರಿ ಗುಡ್ ಫಾರ್ ಎವ್ರಿ ಒನ್. ಸ್ನೇಹಿತರೆ, ಇದಕ್ಕೆ ನೆಟ್ ಸರ್ಫ್ ಮುನ್ನುಡಿ ಬರಿತಾ ಇದೆ. ಮುಂಬರುವ ದಿನಗಳಲ್ಲಿ ಸ್ಟಾಕ್ ಪಾಯಿಂಟ್ಗಳು ಎಷ್ಟು ಮಟ್ಟಿಗೆ ಕಾರ್ಯನಿರ್ವಹಿಸ್ತವೋ ಗೊತ್ತಿಲ್ಲ, ಬಟ್ ನೀವು ಸ್ಟಾಕ್ ಪಾಯಿಂಟಿಗೆ ಹೋಗ್ದಂಗೆನೆ, ಪ್ರಾಡಕ್ಟ್ ಅನ್ನ ತುಂಬ್ದಂಗೆನೆ ತಮ್ಮ ಐಡಿನ ತಾವು ಸೀಲಿಂಗ್ ಮಾಡಬಹುದು ಅಂತ ಒಂದು ವ್ಯವಸ್ಥೆನ ನೆಟ್ ಸರ್ಫ್ ಮಾಡ್ತಾ ಇದೆ. ಅದಕ್ಕೆ ಮುನ್ನುಡಿನ ಪ್ರಿಪರೇಷನ್. ನೆಟ್ ಸರ್ಫ್ ಒಂದು ಎಂತ ಕಂಪನಿ ಅಂದ್ರೆ ಸ್ನೇಹಿತರೆ, ತನ್ನ ತಲೆನಲ್ಲಿ ಏನ್ ಆಲೋಚನೆ ಬರುತ್ತೋ ಅದನ್ನ ರೈಟ್ ಎಕ್ಸಿಕ್ಯೂಷನ್ ಮಾಡ್ತಕ್ಕಂಥ ಕಂಪನಿ. ಯಾಕೆಂದ್ರೆ ನಾವು ಸಾಫ್ಟ್ವೇರ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಇದ್ದೀವಿ. ನೆಟ್ ಸರ್ಫ್ ಇವರು ಇದಕ್ಕಿಂತ ಮುಂಚೆನೆ ಒಂದು ಸಾಫ್ಟ್ವೇರ್ ಕಂಪನಿ, ತುಂಬಾ ಕಡೆ ಸಾಫ್ಟ್ವೇರ್ ನ ಪ್ರೊವೈಡ್ ಮಾಡಿದಂತ ಕಂಪನಿ. ಇಂಡಿಯನ್ ರೈಲ್ವೆಗೆ, ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ಗೆ ಮತ್ತು ಹಲವಾರು ಕಂಪನಿಗಳಿಗೆ, ಸರ್ಕಾರೇತರ ಕಂಪನಿಗಳಿಗೂ ಕೂಡ ಇವರು ಸಾಫ್ಟ್ವೇರ್ ನ ಪ್ರೊವೈಡ್ ಮಾಡಿದ್ರು. ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಇದ್ದಾರೆ. ಅದನ್ನ ಎಳೆಯಾಗಿ ಇವತ್ತು ನಾವು ತಿಳ್ಕೊತಾ ಹೋಗೋಣ. ಈ ಕಾರ್ಯಕ್ರಮವನ್ನ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಲಿಕ್ಕೆ ಸ್ನೇಹಿತರೆ, ಹೇಗೆ ನೀವು ಇವತ್ತಿನ ಕಾರ್ಯಕ್ರಮದಲ್ಲೆಲ್ಲ ಇರುತ್ತೆ ಸ್ನೇಹಿತರೆ. ಲಾಗಿನ್ ಹೇಗ್ ಮಾಡ್ಬೇಕು, ನಿಮ್ಮ ಟರ್ನ್ ಓವರ್ ಹೇಗ್ ನೋಡ್ಕೋಬೇಕು ಸ್ನೇಹಿತರೆ. ನೀವು ಹೋಗ್ತಾ
ಹಣ ಜಾಸ್ತಿ ಬೇಕು ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಟೀಮ್ ದೊಡ್ಡದು ಬೇಕು ಸ್ನೇಹಿತರೆ. ಟೀಮ್ ದೊಡ್ಡದಾದಂಗೆ ಅವರ ಹಲವಾರು ಡೌಟ್ಗಳು ಬರ್ತವೆ. ಅದನ್ನ ಸಾಲ್ವ್ ಮಾಡ್ಕೊಳ್ಳೋದನ್ನ ಅವ್ರಿಗೆ ಕಲಿಸ್ಬಿಟ್ರೆ, ಪರ್ಫೆಕ್ಟ್ ಆಗಿ ಕಲಿಸ್ಬಿಟ್ರೆ ನೀವು 100% ಗೆಲ್ತೀರಿ ಸ್ನೇಹಿತರೆ. ಅದನ್ನೆಲ್ಲಿ ನೋಡ್ಕೋಬೇಕು ಸರ್? ಪಾನ್ ಕಾರ್ಡ್ ಹೆಂಗ್ ಅಪ್ಡೇಟ್ ಮಾಡ್ಬೇಕು? ಓಕೆ, ಎಲ್ಲಿ ಅಪ್ಡೇಟ್ ಮಾಡ್ಬೇಕು? ಪಾನ್ ಕಾರ್ಡ್ ಅಪ್ಡೇಟ್ ಮಾಡಲಿಲ್ಲ ಅಂದ್ರೆ 20% ಡಿಡಕ್ಷನ್ ಆಗುತ್ತೆ. ಅದನ್ನ ಇವತ್ತು ನಾವು ನಿಮಗೆ ತಿಳಿಸಿರ್ತೀವಿ. 20% ಡಿಡಕ್ಷನ್ ಆದ್ರೂ ಕೂಡ ಯಾರು ಭಯಪಡಬೇಡ್ರಿ ಸ್ನೇಹಿತರೆ. ಅದು ದೇಶಕ್ಕೆ ಹೋಗಿರುತ್ತೆ, ನಿಮ್ಮ ಅಕೌಂಟ್ ಅಲ್ಲಿ ನಿಮ್ಮಿಗೋಸ್ಕರನೇ ಜಮಾವಣೆ ಆಗಿರುತ್ತೆ. ಅಂದ್ರೆ ನೀವು ಇಯರ್ ಎಂಡ್ ಅಲ್ಲಿ ನಿಮ್ IT ರಿಟರ್ನ್ ಮಾಡಿದಾಗ ಆ 20% ಕೂಡ ತಗೋಬಹುದು. ಯಾರು ಪಾನ್ ಕಾರ್ಡ್ ನ ಅಪ್ಡೇಟ್ ಮಾಡ್ದಲೆ 20% ಡಿಡಕ್ಷನ್ ಮಾಡ್ಕೊಂಡಿದಿರೋ ಬಾಯ್ ಬಿಡ್ಕೋಬೇಡಿ. ಅಬ್ಬಬ್ಬಬ್ಬಬ್ಬಬ್ಬ ಅಂತ ಬಾಯ್ ಬಿಡ್ಕೋತಾರೆ. ಸಾರ್ ಹೋಗ್ತಾ ಇದೆ ನಂದು ಅಂತಾರೆ. ಏನಿಲ್ಲ, ಅದು ಸರ್ಕಾರಕ್ಕೆ ಹೋಗುತ್ತೆ. ಸರ್ಕಾರದಿಂದ ಮತ್ತೆ ನೀವು ವಾಪಸ್ ತಗೋತೀರಾ. ನಿಮಗೆ ಒಬ್ಬ IT ರಿಟರ್ನ್ ಮಾಡಿದಿರಿ ನೀವು ಅಂತಂದ್ರೆ ನಿಮಗೆ ಮನೆ ಸಾಲ ಇರಬಹುದು ಅಥವಾ ವೆಹಿಕಲ್ ಸಾಲಗಳು. IT ರಿಟರ್ನ್ ಅವ್ರಿಗೆ ಫೋನ್ ಕಾಲ್ ತುಂಬಾ ಬರ್ತಾವೆ. ಸರ್ ಡಾಕ್ಯುಮೆಂಟ್ ಇಲ್ದಂಗೆ ನಾನು ಪರ್ಸನಲ್ ಲೋನ್ ಕೊಡ್ತೀನಿ. ಈ ವ್ಯವಸ್ಥೆ ಇರೋದ್ರಿಂದ ಬಾಯ್ ಬಡ್ಕೋಬಾರ್ದು. ಸೊ ಅದು ಎಲ್ಲಿ ಆ TDS ರಿಟರ್ನ್ ಮಾಡೋದು ಎಲ್ಲಿ ಸರ್? ಹೆಂಗೆ ಸರ್? ಇದು ನಾನು ನೆಟ್ ಸರ್ಫ್ ನಿಮ್ಮ ಕೈಯಲ್ಲಿ ಕೊಟ್ಟಿದೆ ಸ್ನೇಹಿತರೆ. ಇಡೀ ತಮ್ಮ ವ್ಯವಹಾರವನ್ನ ಒಂದು ಸುಂದರವಾಗಿ ಒಂದು ಕೈಯಲ್ಲಿ ಕೊಟ್ಟಿದ್ದಾರೆ. ಹೇಗೆ ಇದ್ರ ಜೊತೆಗೆ ಸ್ನೇಹಿತರೆ, ಹೇಗೆ ನಮ್ಮ ಬ್ಯಾಂಕ್ ನ ಅಥವಾ ಹೇಗೆ RTGS ನ ನಾವು ಅಪ್ಲೋಡ್ ಮಾಡಬಹುದು, ನಮ್ಮ ಬ್ಯಾಂಕ್ ಖಾತೆಯನ್ನ ನೆಟ್ ಸರ್ಫ್ ಅಕೌಂಟ್ ಜೊತೆಗೆ ಹೇಗೆ ಹೊಂದಾಣಿಕೆ ಮಾಡೋದು, ಇದು ಮೋಸ್ಟ್ ಇಂಪಾರ್ಟೆಂಟ್. ಲಾಗಿನ್ ಮಾಡ್ಬೇಕಾದ್ರೆ ಒಂದ್ ಹೆಸರು ಹಿಂದೆ ಮುಂದೆ ಚೇಂಜ್ ಆಗ್ಬಿಡುತ್ತೆ. ಎಕ್ಸಾಂಪಲ್ ಗುರುಲಿಂಗಯ್ಯ KP ಬದಲು AIAH ಆಗೋದ್ರ ಬದಲು Y ಮಾಡ್ಬಿಟ್ಟ. ಲಾಸ್ಟ್ ಯಾರೋ ನಮ್ಮ ಅಪ್ಲೈನ್ ಮಿಸ್ಟೇಕ್ ಮಾಡ್ದ ಒಂದು ಲೆಟರ್. ಸರ್ ಇದಕ್ಕೆಲ್ಲ ನಾನು 50 ರೂಪಾಯಿ ಬಾಂಡ್ ಪೇಪರ್ ತೆಗೆದು ಕಂಪ್ನಿ ಕಳಿಸ್ಬೇಕು ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಪಾನ್ ಕಾರ್ಡ್ ಅಪ್ಡೇಟ್ ಮಾಡ್ಬೇಕಾದ್ರೆ ಇವತ್ತು ಅದನ್ನ ಲೋಹಿತ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. 2 ಸರಿ ಹೇಳಕ್ ರಿಕ್ವೆಸ್ಟ್ ಮಾಡ್ಕೊಂತೀನಿ. 2 ಸಲ ಸ್ನೇಹಿತರೆ. ಸಿಂಪಲ್ ಪಾನ್ ಕಾರ್ಡ್ ನ ಅಪ್ಡೇಟ್ ಮಾಡಿ ಅಲ್ಲಿ ನೇಮ್ ಕರೆಕ್ಷನ್ ಅಂತ ಒಂದು ಆಪ್ಷನ್ ಇರುತ್ತೆ ಸ್ನೇಹಿತರೆ. ಅದನ್ನ ಅವ್ನು ತೋರಿಸ್ಕೊಡ್ತಾನೆ. ಅದನ್ನ ನೀವೇನಾದ್ರೂ ಮಾಡಿದ್ದೇ ಆದ್ರೆ ನೇಮ್ ಒಂದು 3 days ಅಲ್ಲಿ ಆಟೋಮೆಟಿಕಲಿ ಕರೆಕ್ಷನ್ ಆಗಿ ನಿಮ್ಮ ಪಾನ್ ಕಾರ್ಡ್ಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಹೊಂದ್ಕೊಳುತ್ತೆ. ಅಂತ ವ್ಯವಸ್ಥೆನ ನೆಟ್ ಸರ್ಫ್ ಟೋಟಲ್ ಬಿಸ್ನೆಸ್ ನ ನಮ್ಮ ಕೈಗೆ ಕೊಟ್ಟಿದೆ. ಅದು ಹೇಗೆ ಅನ್ನೋದನ್ನ ಒಂದೊಂದೇ ಇವತ್ತು ಅದ್ಭುತವಾಗಿ ತಿಳ್ಕೊಂತ ಹೋಗೋಣ. ಲೋಹಿತ್, ನನ್ನ ಮೊದಲನೇ ಪ್ರಶ್ನೆ, ಇವತ್ತು ನಾವು ನೀವು ಇಂಜಿನಿಯರಿಂಗ್ ಮುಗಿಸಿದ್ಮೇಲೆ ಸುಮಾರು ಕಡೆ ಕೆಲಸ ಮಾಡಿದ್ರಿ, ಸುಮಾರನ್ನ ತಾವು ನೋಡಿದ್ರಿ, ತುಂಬಾ ನೋಡಿದಿರಿ. ನಮ್ಮ ಸಾಫ್ಟ್ವೇರ್ ಎಂತ ಬೆಸ್ಟ್ ಸಾಫ್ಟ್ವೇರ್ ಇದೆ ಅಂತ ಎಕ್ಸ್ಪ್ಲೈನ್ ಮಾಡಕ್ಕಾಗತ್ತೆ? ಎಷ್ಟು ಯೂಸರ್ ಫ್ರೆಂಡ್ ಇದೆ, ಒಬ್ಬ ಅಂದ್ರೆ ಯಾವುದೇ ಇಲ್ದಲೆ ಎಷ್ಟು ಸಖತ್ತಾಗಿ ಒಬ್ಬ ಕಾಮನ್ ನಾಲೆಡ್ಜ್ ಇರ್ತಕ್ಕಂಥ ವ್ಯಕ್ತಿಗೂ ಇದು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಇಂಥ ಸಾಫ್ಟ್ವೇರ್ ಡಿಸೈನ್ ಮಾಡಕ್ಕೆ ನಮ್ ಕಂಪ್ನಿ ಎಷ್ಟು ಮುತುವರ್ಜಿನ ವಹಿಸಿದೆ ಅಂತ ಹೇಳಕ್ಕಾಗತ್ತಾ? ಖಂಡಿತ ಸರ್, ಖಂಡಿತ. ಸರ್, ನಮ್ಮ ಸಾಫ್ಟ್ವೇರ್ ಏನ್ ಯೂಸ್ ಮಾಡ್ತಾ ಇದೀವಿ ನಾವು, ಇದು ಒನ್ ಆಫ್ ದ ವರ್ಲ್ಡ್ಸ್ ಬೆಸ್ಟ್ ಸಾಫ್ಟ್ವೇರ್ ಆಗಿರೋದು. ಜೊತೆಗೆ ಇದನ್ನ ಡೆವಲಪ್ ಮಾಡಿರೋದು ಒನ್ ಆಫ್ ದ ವರ್ಲ್ಡ್ಸ್ ಬೆಸ್ಟ್ ಸಾಫ್ಟ್ವೇರ್ ಡೆವಲಪರ್ಸ್. ಅವ್ರ ಹತ್ರನೇ ಮಾಡಿಸಿ, ಅವರು ನಮ್ಮ ಸ್ವಂತವಾಗಿದ್ದಾರೆ. ಅವರು ಟೋಟಲಿ ಯಾವುದೇ ಥರ್ಡ್ ಪಾರ್ಟಿಯಿಂದ ಇದನ್ನ ಮಾಡಿಸಿಲ್ಲ. ಮೇನ್ ಇದನ್ನ ಮಾಡಿರೋಂತ ಒಬ್ಬ ಪರ್ಸನ್ ಇಡೀ ವರ್ಲ್ಡ್ ಅಲ್ಲೇ ಬೆಸ್ಟ್ ಸಾಫ್ಟ್ವೇರ್ ಕ್ರಿಯೇಟರ್ ಅಲ್ಲಿ ಟಾಪ್ 2nd ಪೊಸಿಷನ್ ಅಲ್ಲಿ ನಿಲ್ತಾರೆ ಸರ್. ಟಾಪ್ 2nd ನಿಲ್ತಾರೆ. ಜೊತೆ ಸಾಫ್ಟ್ವೇರ್ ನ ಹೆಂಗೆ ಡೆವಲಪ್ ಮಾಡಿದ್ದಾರೆ ನೆಟ್ ಸರ್ಫ್ ಅವರು ಅಂದ್ರೆ ಸರ್, ಟೋಟಲಿ ಯೂಸರ್ ಫ್ರೆಂಡ್ಲಿ. ಅಂದ್ರೆ ಒಬ್ಬರಿಗೆ ನೋಡಿದಾಗ ಈಸಿಯಾಗಿ ಅರ್ಥ ಆಗ್ಬೇಕು. ನೆಕ್ಸ್ಟ್ ಸ್ಟೆಪ್ಗೆ ಹೋದ್ರೆ ನನ್ಗೆ ಏನ್ ಬರುತ್ತೆ ಅಥವಾ ನೆಕ್ಸ್ಟ್ ಸ್ಟೆಪ್ಗೆ ಹೋದಾಗ ನನ್ಗೆ ಹೆಂಗೆ ಕನ್ವಿನ್ಸ್ ಆಗುತ್ತೆ ಅನ್ನೋದನ್ನ ಈಸಿಯಾಗಿ ಅರ್ಥ ಮಾಡಿಸಿದ್ದಾರೆ. ಅದನ್ನ ಎಳೆಯಾಗಿ ಸ್ಟೆಪ್ ಬೈ ಸ್ಟೆಪ್ ನಾವು ತೋರಿಸ್ತಾ ಹೋಗೋಣ. ಜೊತೆಗೆ ಸಾಫ್ಟ್ವೇರ್ ಬಗ್ಗೆ ಬ್ಯಾಕ್ ಗ್ರೌಂಡ್ ಬೇಕು ಅಂದ್ರೆ ನೆಟ್ ಸರ್ಫ್ ನ ಸಾಫ್ಟ್ವೇರ್ ಹೆಂಗಿದೆ, ಅವರು ಅದಕ್ಕೆಲ್ಲ ಎಷ್ಟು ಪ್ರಿಕಾಷನರಿ ತಗೊಂಡಿದ್ದಾರೆ, ನಮ್ಮ ಸಾಫ್ಟ್ವೇರ್ ನ ಎಷ್ಟು ಸೇವ್ ಮಾಡಕ್ಕೆ ಅಥವಾ ನಮ್ಮನ್ನ ಎಷ್ಟು ಹೈಜೆನಿಕ್ ಆಗಿ ಇಡಕ್ಕೆ, ಟ್ರಾನ್ಸ್ಪರೆನ್ಸಿ ಆಗಿ ಇಡಕ್ಕೆ ಎಷ್ಟು ಕಾಳಜಿ ವಹಿಸಿದ್ದಾರೆ ಅಂದ್ರೆ ಸರ್, ಇವತ್ತು ನಮ್ಮ ದೇಶದ ಯಾವುದೇ ಸೆಂಟ್ರಲ್ ಗವರ್ಮೆಂಟ್ ಕಂಪ್ನಿಗಳಾಗಿರ್ಬೋದು ಅಥವಾ ಸ್ಟೇಟ್ ಗವರ್ಮೆಂಟ್ ಕಂಪ್ನಿಗಳಾಗಿರ್ಬೋದು ಸ್ವಂತ ಆಗ್ತಾ ಇಲ್ಲ ಸರ್. ಸರ್ವರ್ ಇಸ್ ಟೋಟಲಿ ಡಿಫಿಕಲ್ಟ್. ಇಟ್ಸ್ ವೆರಿ ಡಿಫಿಕಲ್ಟ್. ಏನಕ್ಕೆ ಅಂದ್ರೆ 1 ಸೆಕೆಂಡ್ ಕೂಡ ಅದಕ್ಕೆ ಒಂದು ಕರೆಂಟ್ ನ ವ್ಯತ್ಯಾಸ ಆಗ್ದಂಗೆ ನಾವು ನೋಡ್ಕೋಬೇಕು. 1 ಸೆಕೆಂಡ್ ಕೂಡ ಹೋಗಿ ಬರ್ದೇ ಇರೋ ರೀತಿನಲ್ಲಿ ನಾವು ಆ ಸರ್ವರ್ ನ ಕಾಪಾಡ್ಕೋಬೇಕು. ಅಂತ ಸರ್ವರ್ ನ 4 ಸರ್ವರ್ ನ ನೆಟ್ ಸರ್ಫ್ ಅವ್ರು ಮೇಂಟೈನ್ ಮಾಡ್ತಾ ಇದ್ದಾರೆ. ಟೋಟಲಿ ಸೇಫ್ ಸರ್. ನೀವು ದೇಶದ ಯಾವುದೇ ಮೂಲೆಗೆ ಹೋದ್ರು ನಮ್ಮ ಸರ್ವರ್ ಅದರಿಂದ ಕನೆಕ್ಟ್ ಆಗಿರುತ್ತೆ ಸರ್. ಯಾವುದೇ ಮೂಲೆಗೆ ಹೋದ್ರು ಆ ದೇಶದ ಪರವಾಗಿ, ಆ ದೇಶದ ಜಿಯೋಗ್ರಫಿಕಲಿ ಕೂಡ ನಮ್ಮ ಸರ್ವರ್ ಅದಕ್ಕೆ ಕನೆಕ್ಟ್ ಆಗಿ ನಮ್ಮ ಜನರೇಷನ್ ನ ತೋರಿಸುತ್ತೆ. ಅವ್ರೇನು 32 ಕಂಟ್ರೀಸ್ಗೆ ಲಾಂಚ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದಾರೆ. ಇದರಲ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಸರ್ವರ್. ನೆಟ್ ಸರ್ಫ್
ಇಡೀ ವರ್ಲ್ಡ್ ಅಲ್ಲಿ ಎಷ್ಟು ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿ ಇತ್ತು ಇದಕ್ಕಿಂತ ಮುಂಚೆ, ಡೈರೆಕ್ಟ್ ಸೆಲ್ಲಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಇಡೀ ವರ್ಲ್ಡ್ ಅಲ್ಲಿ ಯಾವ ಡೈರೆಕ್ಟ್ ಸೆಲ್ಲಿಂಗ್ ಟಾಪ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನೀಸ್ ಗಳಿತ್ತೋ ಅದಕ್ಕೆ ಸಾಫ್ಟ್ವೇರ್ ಕ್ರಿಯೇಟ್ ಮಾಡ್ಕೊಡ್ತಿದ್ದಂತಹ ಒಂದು ಬೆಸ್ಟ್ ಕಂಪ್ನಿ ಆಗಿತ್ತು. ವೆರಿ ವೆರಿ ಎಸ್. ಜೊತೆಗೆ ಸಾಫ್ಟ್ವೇರ್ ಮತ್ತೆ ಆಪ್ ಸ್ವಂತವಾಗಿಲ್ಲ ಅಂದ್ರೆ ಎಷ್ಟೋ ಕಂಪ್ನಿಗಳು ಅದರಿಂದ ಕಳ್ಕೊಂಡಿರೋದು ನಾವು ಉದಾಹರಣೆಗಳು ನೋಡಿದೀವಿ ಸರ್. ಏನಕ್ಕೆ ಅಂದ್ರೆ ಹ್ಯಾಂಗ್ ಆಗೋದಿರ್ಬೋದು, ಇಷ್ಟೊಂದು ಬಿಲ್ಸ್ ನ ಜನರೇಟ್ ಮಾಡಿದ್ರು ಕೂಡ ಅದನ್ನ ಶೋ ಅಪ್ ಆಗ್ದಕ್ಕಾಗ್ದಲೆ ಇದು ಜಾಗನ ಆ ಸ್ಪೇಸ್ ನ ಓವರ್ಲೋಡ್ ಆಗಿ ಅದು ಹ್ಯಾಂಗ್ ಆಗಿರೋದಿರ್ಬೋದು, ಬ್ರೇಕ್ ಡೌನ್ ಆಗೋದಿರ್ಬೋದು, ಈ ತರ ತುಂಬಾ ಆಗ್ತಾ ಇದೆ. ನಮ್ಮ ಕಂಪನಿಯ ಸಿಒಒ ಪ್ರದೀಪ್ ಟೇಟೆ ಅವರು ಹೇಳ್ತಾರೆ 2001ನೇ ಇಸ್ವಿಯ ಬಿಲ್ ಕೇಳಿದ್ರು ಕೊಡ್ತೀವಿ, ಫಸ್ಟ್ ಬಿಲ್ ಕೇಳಿದ್ರು ಕೊಡ್ತೀವಿ. 2002 2015 ಬಿಲ್ ಬೇಕಾ ನಾವು ನಿಮಗೆ ಕೊಡ್ತೀವಿ, A to Z ನಾವು ಡಾಟಾ ಇಟ್ಟಿದೀವಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಕೂಡ ಅದಿನ್ನೆಂತ ನೀಟ್ ಮೇಂಟೆನೆನ್ಸ್ ನ ಇವರು ಮಾಡ್ತಾ ಇದಾರೆ ಅಂದ್ರೆ ಸ್ನೇಹಿತರೆ, ಅದು ಬಲ್ಲವನೇ ಬಲ್ಲ ಬೆಲ್ಲದ ರುಚಿ ಅಂತ ಹೇಳಿ ಸ್ನೇಹಿತರೆ. ನೆಟ್ ಸರ್ಫ್ ನ ಆಳು ಕಿಳಿದಷ್ಟು ಕೂಡ ಮೈ ರೋಮಾಂಚನ ಆಗುತ್ತೆ ಸ್ನೇಹಿತರೆ, ಅಂತ ಅದ್ಭುತವಾದ ವ್ಯವಸ್ಥೆ. ಕಂಪನಿ ಶುರುವಾದಾಗಿಂದ ಹಿಡಿದು ಇಲ್ಲಿವರೆಗಿನ ಅಷ್ಟು ಡಾಟಾವನ್ನ ಕಂಪನಿ ಸ್ಟೋರ್ ಮಾಡಿ ನಮಿಗೋಸ್ಕರ, ಅಂದ್ರೆ ಎಲ್ಲರದ್ದು ಅನ್ನೋದಕ್ಕಿಂತ ಟಾಪ್ 25% ಯಾರು ಬರ್ತಾರೋ ಅವ್ರದನ್ನ ನಾವು ಓಪನ್ ಆಗಿ ನೋಡ್ಬೋದು. ಬೇಕು ಅಂದ್ರೆ ನಮ್ದನ್ನು ಕೂಡ ಕಂಪನಿ ಅದನ್ನ ಕೊಡುತ್ತೆ. ಫಸ್ಟ್ ನಮ್ಮ ಡೌಟಿಗೆ ಹೋಗೋಣ. ಹೇಗೆ ಪಾನ್ ಕಾರ್ಡ್ ನ ಅಪ್ಡೇಟ್ ಮಾಡಬೇಕು ಮತ್ತೆ ಹೇಗೆ RTGS ನ ನಾವು ಅಪ್ಡೇಟ್ ಮಾಡಬೇಕು, ನಮ್ಮ ಬ್ಯಾಂಕ್ ನ ಹೇಗೆ ನಾವು ಲಿಂಕ್ ಮಾಡಬೇಕು, ನೆಫ್ಟ್ ಅಥವಾ RTGS ನ ಹೇಗೆ ರಿಜಿಸ್ಟರ್ ಮಾಡ್ಕೋಬೇಕು. ಸ್ನೇಹಿತರೆ, ನಮ್ಮಲ್ಲಿ ಹೇಳ್ತೀನಿ ಕೇಳಿ, ಯೂಸರ್ ನೇಮ್ ಅಂತಕ್ಕಂಥದ್ದು ಅದನ್ನ ನಾವ್ ಏನ್ ಬೇಕಾದ್ರೂ ಕೊಡ್ಬೋದು ಸ್ನೇಹಿತರೆ. ರೆಫರೆನ್ಸ್ ನಂಬರ್ ಅದು ಕಂಪನಿಯಿಂದ ಜನರೇಟ್ ಆಗಿ ಬರೋದು. ನಾವು ಬಿಲ್ ಮಾಡ್ಸಕ್ಕೆ ನಮ್ಮ ID ಮೇಲೆ ನಾವ್ ಏನ್ ಸಾಧನೆ ಮಾಡಿದೀವಿ ಅಂತ ನೋಡಕ್ಕೆ ರೆಫರೆನ್ಸ್ ನಂಬರ್ ಇರುತ್ತೆ. ಅದನ್ನ ಹಾಕ್ದಾಗ, ಆಪಿಗೆ ಹಾಕ್ದಾಗ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಈ ತರ ಬರುತ್ತೆ. ಇದರಲ್ಲಿ ನಾವು ಸ್ಕಿಪ್ ಕೊಡಬೇಕು. ಅಂದ್ರೆ ಇಲ್ಲಿ ಪ್ರತಿಯೊಂದು ಕೂಡ ಕಂಪನಿ ಸ್ಟೇಜ್ ಬೈ ಹೇಳುತ್ತೆ, ಓದಬಹುದು ಅಥವಾ ಅದನ್ನ ನಾವು ಸ್ಕಿಪ್ ಮಾಡಬಹುದು. ಸರ್, ಇದೆಷ್ಟು ಯೂಸರ್ ಫ್ರೆಂಡ್ಲಿ ಅಂತ ಅವಾಗ್ಲೇ ಹೇಳ್ತಾ ಇದ್ರಿ. ಸೊ ಇದನ್ನ ನಾವು ಇಲ್ಲಿ ರೀಡ್ ಮಾಡಿದ್ರೆ ಸಾಕು, ಎಂಟೈರ್ ಆಪ್ ಅಲ್ಲಿ ಹೆಂಗೆ KYC ಅಂಡ್ ಪ್ಯಾನ್ ಅಪ್ಡೇಟ್ಸ್ ಹೆಂಗ್ ಮಾಡ್ಬೋದು, ನನ್ನ ಜನರೇಷನ್ ಟ್ರೀ ಹೇಗ್ ನೋಡ್ಬೋದು, ನನ್ನ ವ್ಯೂ ಆಗ್ಲೇ ಟ್ರ್ಯಾಕ್ ರೆಕಾರ್ಡ್ ಕೇಳ್ತಾ ಇದ್ರಿ ಸರ್, ರಿಸಿಪ್ಟ್ ಟು ಡೀಟೇಲ್ಸ್, ಎಷ್ಟು GST ಕಟ್ ಆಗಿದೆ, ಇದ್ರ ಕಂಪ್ಲೀಟ್ ಈ ಆಪ್ ಒಳಗಡೆ ಏನಿದೆ ಅನ್ನೋದನ್ನ ಬ್ರೀಫ್ ಆಗಿ ಇಲ್ಲಿ ತೋರಿಸಿರ್ತಾರೆ ಸರ್. ವೆರಿ ಗುಡ್, ವೆರಿ. ಸೊ ಇದನ್ನ ಸ್ಕಿಪ್ ಕೊಟ್ಟಾಗ ಇಲ್ಲಿ ವೆಲ್ಕಮ್, ಕನ್ಫರ್ಮ್ ಯುವರ್ ಮೊಬೈಲ್ ನಂಬರ್, ಕನ್ಫರ್ಮ್ ಯುವರ್ ಮೇಲ್ ID, ಪ್ಯಾನ್ ನಂಬರ್ ಅಂತ ಸಿಗುತ್ತೆ ಸರ್. ಓಕೆ. ಸೊ ಇಲ್ಲಿ ಎಡಿಟ್ ಆಪ್ಷನ್ ಕೊಟ್ಟಾಗ ಮೂರನ್ನು ನಾವು ಎಡಿಟ್ ಮಾಡ್ಕೋಬಹುದು ಸರ್. ಇನ್ ಕೇಸ್ ಏನೋ ನಂಬರ್ ತಪ್ಪಾಗಿ ಕೊಟ್ಟಿದ್ರು, ಸೊ ಇಲ್ಲಿ ನಾವು ಎಡಿಟ್ ಮಾಡ್ಕೋಬಹುದು. ಇದನ್ನ ತೆಗೆದು ನಮಗೆ ಯಾವ ನಂಬರ್ ಬೇಕೋ ಅದನ್ನ ಹಾಕೋಬಹುದು ಸರ್. ಲೋಹಿತ್, ಅಲ್ಲಿ ಒಂದು ಸರಿ ಯಾವ್ದಾದ್ರು ಬೇರೆ ಕಡೆ ಐಡಿಗೆ ಆಗಿದ್ರೆ ಆ ಮೊಬೈಲ್ ನಂಬರ್ ಎಡಿಟ್ ಆಗಲ್ಲ ಸ್ನೇಹಿತರೆ, ನೆನ್ಪಿಡ್ಕೊಳ್ಳಿ. ಎಡಿಟ್ ಮಾಡ್ಬೇಕಾದ್ರೆ ಫೋನ್ ನಂಬರ್ ನೀವು ಯಾವ ಫೋನ್ ನಂಬರ್ ಬೇಕಾದ್ರೂ ನೀವೇ ಚೇಂಜ್ ಮಾಡ್ಕೋಬಹುದು, ಆದ್ರೆ ಆ ಫೋನ್ ನಂಬರ್ ಇನ್ನೊಬ್ರಿಗೆ ಇನ್ನೊಂದು ಐಡಿಗೆ ರಿಜಿಸ್ಟರ್ ಆಗಿರಬಾರ್ದು. ಎಷ್ಟು ಒಳ್ಳೆ ವ್ಯವಸ್ಥೆ ಅಂತಂದ್ರೆ, ನೀವ್ ಯಾವಾಗ ಬೇಕಾದ್ರೂ ನಿಮ್ಮ ಹೆಸರಲ್ಲಿ ಹೊಸ ಸಿಮ್ ತಗೊಂಡು ಆ ನಂಬರ್ಗೆ ನೆಟ್ ಸರ್ಫ್ದು ID ಅಂದ್ರೆ ID ನಲ್ಲಿ ಆ ಫೋನ್ ನಂಬರ್ ನ ಆಡ್ ಮಾಡಬಹುದು. ವೆರಿ ಗುಡ್ ಲೋಹಿತ್. ನೆಕ್ಸ್ಟ್ ಲೋಹಿತ್. ಸರ್, ಅವ್ರ ಇಮೇಲ್ ID ಕೂಡ ಅವರು ಆಡ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿ, ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ. ಇದು ಪಾನ್ ಕಾರ್ಡ್, ಅವ್ರ ಪಾನ್ ನಂಬರ್ ನ ಎಡಿಟ್ ಮಾಡಬಹುದು ಸರ್. ಓಕೆ, ಪಾನ್ ನಂಬರ್ ಹಾಕಿಲ್ಲ ಅಂದ್ರೆ ಇಲ್ಲೇ ಹಾಕ್ಬೋದು. ಸೊ ಅಲ್ಲಿ ಎಡಿಟ್ ಅಂತ ಆಪ್ಷನ್ ಕೊಟ್ಟಾಗ ಈ ತರ ಒಂದು ಸಿಸ್ಟಮ್ ಗೆ ಕರ್ಕೊಂಡು ಹೋಗುತ್ತೆ ಸರ್ ಡೈರೆಕ್ಟ್. ಸೊ ಇಲ್ಲಿ ಪಾನ್ ನಂಬರ್ ಹಾಕಿದಾಗ, ಸೊ ಪಾನ್ ನಂಬರ್ ಹಾಕಿದಾಗ ವೆರಿಫಿಕೇಶನ್ ಕೇಳುತ್ತೆ, ನಾವು ಸಬ್ಮಿಟ್ ಕೊಟ್ರೆ ಸಬ್ಮಿಟ್ ಆಗುತ್ತೆ ಸರ್. ಸಬ್ಮಿಟ್. ಅಕಸ್ಮಾತ್ ನೇಮ್ ಚೇಂಜ್ ಏನೋ ಇರುತ್ತೆ ಅಂತ ಇಟ್ಕೊಳ್ಳಿ ಲೋಹಿತ್, ಪಾನ್ ಕಾರ್ಡ್ ಅಲ್ಲಿ ಗುರುಲಿಂಗಯ್ಯ KP ಇದೆ, ಓಕೆ, ಲಾಗಿನ್ ಮಾಡ್ಬೇಕಾದ್ರೆ ಮಿಸ್ಟೇಕ್ ಆಯ್ತಪ್ಪ ನಂದು, ಏನ್ ಮಾಡ್ಬೇಕು ಅವಾಗ? ಸರ್, ಅವಾಗ ಪಾನ್ ನಂಬರ್ ಇಲ್ಲಿ ಹಾಕಿದಾಗ ತೋರಿಸ್ತಾ ಇದೀನಿ. ಪಾನ್ ನಂಬರ್ ಇಲ್ಲಿ ಹಾಕಿದಾಗ ರಿಕ್ವೆಸ್ಟ್ ನೇಮ್ ಶುಡ್ ಬಿ ಕರೆಕ್ಷನ್ ಅಂತ ತೋರಿಸುತ್ತೆ ಸರ್. Name does not match with your income tax, it should be correct, it should be corrected ಅಂತ. ಇಲ್ಲಿ ನಮ್ಗೆ ಒಂದು ಆಪ್ಷನ್ ಸಿಗುತ್ತೆ, ನೇಮ್ ಕರೆಕ್ಷನ್ ಅಂತ. ಸ್ನೇಹಿತರೆ ನೋಡ್ಕೊಳ್ಳಿ, ಇದನ್ನ ಈ ಪಾಯಿಂಟ್ ನ ನೋಡ್ಕೊಳ್ಳಿ. ಪಾನ್ ಕಾರ್ಡ್ ನ ಎಲ್ಲಿ ಅಪ್ಡೇಟ್ ಮಾಡ್ತಿರೋ ಅಲ್ಲೇ ಕೆಳಗೆ ನೇಮ್ ಕರೆಕ್ಷನ್ ಅಂತಿದೆ.
ಇದನ್ನ Yes, sir. ಕೊಟ್ಟಾಗ ಆಟೋಮೆಟಿಕಲಿ ನಮ್ಮ ಪಾನ್ ಕಾರ್ಡ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಸರ್ವರ್ ಜೊತೆಗೆ ಕನೆಕ್ಟ್ ಆಗುತ್ತೆ. ನಾವು ಅಂದ್ರೆ ಮೋಸ ಮಾಡಕ್ಕಾಗಲ್ಲ, ಆತರ ತಿಳ್ಕೊಬೇಡಿ. ಇದು ಉಂಡೆನಾಮ ತಿಕ್ಕಿ ಬಿಡ್ಬೋದು, ಯಾವೊಂದೋ ಪಾನ್ ಕಾರ್ಡ್ ಯಾವನಿಗೋ ಅಪ್ಡೇಟ್ ಮಾಡ್ಬೋದು, ಸಾಧ್ಯ ಇಲ್ಲ. ನಾವು ಪಾನ್ ಕಾರ್ಡ್ ಮಾಡ್ಸಕ್ ನಮ್ಮ ಆಧಾರ್ ಕಾರ್ಡ್ ಎಲ್ಲ ಕೊಟ್ಟಿರ್ತೀವಿ. ನಾವು ಲಾಗಿನ್ ಮಾಡ್ಬೇಕಾದ್ರೆ ನಮ್ಮ ಅಡ್ರೆಸ್ಗೆ ಇದು ಪಕ್ಕಾ ಮಿಸ್ ಮಾಡೇ ಇವನು ಇದ್ ಮಾಡಿದಾನ, ಮ್ಯಾಚ್ ಮಾಡಿದಾನ ಅನ್ನೋದನ್ನ 4 days ಅಲ್ಲಿ ನೋಡಿ ಆ ನೇಮ್ ಕರೆಕ್ಷನ್ 4 days ಅಲ್ಲಿ ಆಗುತ್ತೆ ಅಲ್ವಾ ಲೋಹಿತ್? ಅಂದ್ರೆ ಪಾನ್ Exactly, ಕಾರ್ಡ್ sir. ಅಲ್ಲಿ ಹೇಗ್ ನೇಮ್ ಇರುತ್ತೋ ಆ ತರ ಅಲ್ಲಿ ಬರುತ್ತೆ. ಎಕ್ಸಾಕ್ಟ್ಲಿ. ಫಾರ್ ಎಕ್ಸಾಂಪಲ್ ಅಲ್ಲಿ ಹಾ, ಲೋಹಿತ್ ಹಾ. GS ಅಂತ ನಾವು ಕೊಟ್ಟಿದ್ರೆ ಇವಾಗ ಅದು ಫುಲ್ ತಗೊಂತಾ ಇದೆ ಸರ್. ಲೋಹಿತ್ Okay. ಗುರುಮೂರ್ತಿ ಸುಜಾತ ಆ ತರ ತಗೊಳುತ್ತೆ. ಇಟ್ ಈಸ್ ಕರೆಕ್ಟ್ ಆರ್ ನಾಟ್ ಅಂತ ಕ್ರಾಸ್ ಚೆಕ್ ಮಾಡಿ ಸೆಂಟ್ರಲ್ ಗವರ್ಮೆಂಟ್ ಸರ್ವರ್ ಕನೆಕ್ಟ್ ಆಗಿರೋದ್ರಿಂದ ಅದನ್ನ ಕ್ರಾಸ್ ಚೆಕ್ ಮಾಡಕ್ಕೆ 3 days ಟೈಮ್ ತಗೊಳುತ್ತೆ. 1 day ನಲ್ಲಿ ನಮ್ಗೆ ಅಪ್ಡೇಷನ್ ಸಿಗುತ್ತೆ ಸರ್. ವೆರಿ ಗುಡ್. ಅಲ್ಲಿಗೆ ಪಾನ್ ಕಾರ್ಡ್ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಮಿಸ್ ಆಗಿ ಏನಾದ್ರೂ ಲಾಗಿನ್ ಮಾಡಿದ್ರೆ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ತುಂಬಾ ಜನ ಎದುರುತ್ತೀರಾ, ತುಂಬಾ ಜನ ಸಾರ್ ಒಂದು ಲೆಟರ್, ಹೌದು 100% ಕೈಯಲ್ಲಿ ಲಾಗಿನ್ ಮಾಡ್ಬೇಕಾದ್ರೆ ನಡುಗುತ್ತೆ. ಕೆಲವರಿಗೆ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಇರುತ್ತೆ, ಪಟ್ಟಂತ ಏನೋ ಲಾಗಿನ್ ಮಾಡ್ತೀರಾ. ಒಂದೊಂದು ಲೆಟರ್ ಮಿಸ್ಟೇಕ್ ಮಾಡಬೇಡಿ, ಮಾಡ್ಲೇಬಾರ್ದು. ಮಾಡಿದ್ರು ಕೂಡ ನಿಮ್ಮ ಪಾನ್ ಕಾರ್ಡ್ ನ ಅಪ್ಡೇಟ್ ಮಾಡ್ಬೇಕಾದ್ರೆ ಲೋಹಿತ್ ಹೇಳ್ದಂಗೆ ಈ ಪಾಯಿಂಟ್ ನ ನೋಡಿ ಅಪ್ಡೇಟ್ ಮಾಡಿದ್ರೆ ಲೋಹಿತ್ 3 to 4 days ಅಲ್ಲಿ ಅದು ಅಪ್ಡೇಟ್ ಆಗುತ್ತೆ. ಎಕ್ಸಾಕ್ಟ್ಲಿ, ವರ್ಕಿಂಗ್ ಡೇಸ್ ಅಲ್ಲಿ ಸರ್. ವರ್ಕಿಂಗ್ ಡೇಸ್ ಅಲ್ಲಿ 3 to 4 days ವರ್ಕಿಂಗ್ ಡೇಸ್ ಆಗ್ಲಿ ಲೋಹಿತ್, ಆಗ್ಲಿ. ಇಸ್ Yes. ವಂಡರ್ಫುಲ್ ಇನ್ಫಾರ್ಮೇಶನ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಹೋಗೋಣ ಲೋಹಿತ್. ಸರ್ ಇಲ್ಲಿ ನಾವ್ ಏನ್ ಮಾಡ್ತೀವಿ, ನಮ್ ಡೌನ್ ಲೈನ್ಸ್ ಹತ್ರ ಯಾರ ಹತ್ರನಾದ್ರೂ ಆಂಡ್ರಾಯ್ಡ್ ಫೋನ್ ಇಲ್ಲ ಅಂದ್ರೆ ಇಲ್ಲಿ Okay. ಅಪ್ಡೇಟ್ ಡೌನ್ ಲೈನ್ಸ್ ಅಂತ ಇರುತ್ತೆ ಸರ್. ಇಲ್ಲಿ So, ಇಲ್ಲಿ ನಾವು ಕ್ಲಿಕ್ ಮಾಡಿದಾಗ ಅವ್ರದ್ದು ಹಾ. ರೆಫರೆನ್ಸ್ ನಂಬರ್ ಕೇಳುತ್ತೆ. ಫಸ್ಟ್ ಇಲ್ಲಿ ರೆಫರೆನ್ಸ್ ನಂಬರ್ ಕೇಳಿದಾಗ ಅವ್ರ ಹೆಸರು ಬರುತ್ತೆ ಸರ್. ಸೇಮ್ ಆಸ್ ಇಟ್ ಈಸ್ ಪ್ಯಾನ್ ನಂಬರ್ ನ ಹಾಕ್ಬೇಕು. ಅವ್ರದ್ದು ಬೇಕಾದ್ರೆ ನೇಮ್ ಕರೆಕ್ಷನ್ ನಾವೇ ಮಾಡ್ಬೋದು. ಎಸ್, ಅಲ್ಲೂ ಕೂಡ ಕೇಳುತ್ತೆ ಇದೇ ತರ ನೇಮ್ ಕರೆಕ್ಷನ್. Yes, ಅವ್ರದ್ದು yes, ಏನಾದ್ರು yes, ನೇಮ್ yes, ಚೇಂಜಸ್ yes. ಇದ್ರೆ ಈ ನೇಮ್ ಹಾ. ಕರೆಕ್ಷನ್ ತರದ್ ಕೇಳುತ್ತೆ. ಆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹಾ, ನಮ್ಗೆ ನೇಮ್ ಕರೆಕ್ಷನ್ ರಿಕ್ವೆಸ್ಟ್ ಸೆಂಟ್ ಅಂತ ತೋರಿಸುತ್ತೆ ಸರ್. ವೆರಿ ಸೊ ಯಾರ್ದಾದ್ರೂ ಪ್ಯಾನ್ ನಂಬರ್ ನಿಮ್ಗೆ ನಿಮ್ಮ ಡೌನ್ ಲೈನ್ಸ್ ಪ್ಯಾನ್ ನಂಬರ್ ನ ನೀವು ಅಪ್ಡೇಟ್ ಮಾಡ್ಬೇಕಾದ್ರೆ ಈ ರೀತಿ ಮಾಡ್ಬೋದು ಲೀಡರ್ಸ್. ಇಲ್ಲಿ ಅವರ ರೆಫರೆನ್ಸ್ ನಂಬರ್ ಹಾಕ್ಬೇಕು, ವೆರಿಫೈ ರೆಫರೆನ್ಸ್ ನಂಬರ್ ಕೇಳುತ್ತೆ. ಸೊ ಅವರ ನೇಮ್ ಡಿಸ್ಪ್ಲೇ ಆಗುತ್ತೆ. ಅದಾದ ನಂತರ ಅವರ ನೇಮ್ ಕರೆಕ್ಷನ್ಸ್ ಏನಾದ್ರು ನೀವೇನಾದ್ರು ತಪ್ಪಾಗಿ ಮಾಡಿದ್ರೆ ಇಲ್ಲಿ ತೋರಿಸ್ತಾ ಇರೋ ತರ ನೇಮ್ ಕರೆಕ್ಷನ್ ಗೆ ತೋರಿಸುತ್ತೆ. ಆ ನೇಮ್ ಕರೆಕ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನೇಮ್ ಕರೆಕ್ಷನ್ ಆಗಿ ಆಸ್ ಇಟ್ ಈಸ್ 3 to 4 ವರ್ಕಿಂಗ್ ಡೇಸ್ ಅಲ್ಲಿ ಅಪ್ಡೇಟ್ ಆಗುತ್ತೆ, ಪ್ಯಾನ್ ಅಪ್ಡೇಟ್ ಆಗುತ್ತೆ. ಸೊ ಬ್ಯಾಕ್ ಬರ್ತೀನಿ. ಇಲ್ಲಿ ನಾವು ಸಬ್ಮಿಟ್ ಕೊಟ್ರೆ ಸೊ ಡೈರೆಕ್ಟ್ ಆಗಿ ನಮ್ಗೆ ಆಪ್ ಗೆ ಕರ್ಕೊಂಡು ಹೋಗುತ್ತೆ. ಓಕೆ. So, ಇಲ್ಲಿ ಆಗ್ಲೇ ಗುರು ಸರ್ ಹೇಳ್ತಾ ಇದ್ರು ಟಿಡಿಎಸ್ ವಿಚಾರವಾಗಿ ಬಂದಾಗ ಯಾವ್ಯಾವ ಇದ್ರಲ್ಲಿ ನಮ್ಮ ಟಿಡಿಎಸ್ ನ ಕ್ಲೈಮ್ ಮಾಡ್ಕೋಬಹುದು ಅಂತ ಈಸಿಯಾಗಿ ನಾವು ಮಾಡ್ಕೋಬಹುದು ಇದ್ರಲ್ಲಿ. ಓಕೆ ಲೋಹಿತ್, ಈಗ ನೀವ್ ಹೇಳ್ತಾ ಇರೋದು ನಾನು ನನ್ನ ಸ್ಟಾಕ್ ಪಾಯಿಂಟ್ ಅಲ್ಲಿ ನನ್ನ ಡೌನ್ ಲೈನ್ ಒಬ್ಬ ಬಿಲ್ ಮಾಡಿದ್ದಾರೆ ಅಂದ್ಕೊಳ್ಳಿ, ಗುಲ್ಬರ್ಗದಲ್ಲಿ ಬಿಲ್ ಮಾಡಿದ್ದಾರೆ. ಓಕೆ, ಸ್ಟಾಕ್ ಪಾಯಿಂಟ್ ಅವರು ಎಷ್ಟೋ ಸಲ ನಾವು ಬಿಲ್ ನ ಲೇಟ್ ನೈಟ್ ಅಲ್ಲಿ ಮಾಡ್ತೀವಿ ನಾವು. ಓಕೆ, ಲೇಟ್ ನೈಟ್ ಅಲ್ಲಿ ಮಾಡ್ತೀವಿ, ಎಲ್ಲೆಲ್ಲೋ ಮಾಡ್ತೀವಿ, ನಾವೆಲ್ಲೆಲ್ಲೋ ಮಿಸ್ ಆಗಿರ್ತೀವಿ ಅಂತ ಅಂದ್ಕೊಳ್ಳಿ. ಓಕೆ, ನಮ್ಮ ಬಿಲ್ ಅಂದ್ರೆ ಯಾರು ನಮ್ಮ ರೆಫರೆನ್ಸ್ ನಂಬರ್ ಅಲ್ಲಿ ಏನ್ ಬಿಲ್ ಆಗಿದೆಯೋ ಅದನ್ನ ಆ ವ್ಯಕ್ತಿಗೆ ಆಪ್ ಅಲ್ಲಿ ನೋಡ್ಕೊಳೋ ಮುಖ ಹೇಗ್ ನೋಡ್ಕೋಬಹುದು ಅನ್ನೋದನ್ನ ಹೇಳಿಲ್ಲ ಸರ್. ಈಗ ಆಪ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಟ್ರ್ಯಾಕ್ ಮೈ ಆರ್ಡರ್ ಅಂತ ಕಾಣಿಸ್ತಾ ಇದೆ ಸರ್. ವೆರಿ ಗುಡ್. ಟ್ರ್ಯಾಕ್ ಮೈ ಆರ್ಡರ್ ಮೇಲೆ ಕ್ಲಿಕ್ ಮಾಡಿದಾಗ ಎಂಟೈರ್ ನನ್ನ ರಿಸಿಪ್ಟ್ ಯಾವ್ಯಾವತ್ತು ನಾನು ಬಿಲ್ ಮಾಡಿಸಿದೀನೋ ಅಷ್ಟು ರಿಸಿಪ್ಟ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಹೋ, ಅಂದ್ರೆ ಲೋಹಿತ್ ಇದು ನಾನು ಇಡೀ ನೆಟ್ ಸರ್ಫಿಕ್ಸ್ ಸೇರಿದ್ಮೇಲೆ ಎಷ್ಟು ಬಿಲ್ ಮಾಡಿದೀನಿ ಅಷ್ಟು ಟ್ರ್ಯಾಕ್ ಅಲ್ಲಿ ಇದೆ. ಅಷ್ಟು ಟ್ರ್ಯಾಕ್ ಅಲ್ಲಿ ಇದೆ ಸರ್, ಅಷ್ಟು ಟ್ರ್ಯಾಕ್ ಅಲ್ಲಿ ಇದೆ. ಇಟ್ಸ್ ವೆರಿ ಗ್ರೇಟ್. ಓಕೆ, ಅದರಲ್ಲಿ ಡೇಟ್ ವೈಸು ಇದೆ, ಯಾವ ಡೇಟ್ ಅಲ್ಲಿ ನಾನು ಎಷ್ಟು ದುಡ್ಡಿನ ಮಾಡ್ಸೀನಿ ಅನ್ನೋದು ಇದೆ. ಎಕ್ಸಾಕ್ಟ್ಲಿ ಸರ್. 15/4, 31/3, 1/3 ಈ ತರ ಎಷ್ಟು ಅಮೌಂಟ್, ಎಷ್ಟು ಯಾವ ರಿಸಿಪ್ಟ್ ನಂಬರ್ ಅಲ್ಲಿ ಆಗಿದೆ, ಎಷ್ಟು ಅಮೌಂಟ್ ಅಲ್ಲಿ ಆಗಿದೆ ಏನು. ಓಕೆ, ಸೊ ಇದನ್ನ ಇನ್ ಕೇಸ್ ಏನಾದ್ರೂ ವ್ಯೂ ಮಾಡಬಹುದು. ಇನ್ ಕೇಸ್ ಏನಾದ್ರೂ ಆನ್ಲೈನ್ ಅಲ್ಲಿ ಮಾಡಿದ್ರೆ ಡಿಸ್ಪ್ಯಾಚ್ ಕೋಡ್ ಕೂಡ ಸಮೇತ ಇರುತ್ತೆ ಸರ್. ಅಂದ್ರೆ ಆನ್ಲೈನ್ ಅಲ್ಲಿ ನಾನು ಏನಾದ್ರು ಪ್ರಾಡಕ್ಟ್ ನ ತರಿಸ್ಕೊಂಡ್ರೆ ಈಗ ಕೆಲವು ಭಾಗದಲ್ಲಿ ಸ್ಟಾಕ್ ಪಾಯಿಂಟ್ ಇರಲ್ಲ, ಅಥವಾ ಕೆಲವು ಸ್ಟಾಕ್ ಪಾಯಿಂಟ್ ಗಳು ನಮಗೆ ಬೇಕು ಅಂತಾನೆ ಸರ್ವಿಸ್ ಕೊಡ್ತಿರಲ್ಲ. ಓಕೆ, ಕೆಲವು ಸ್ಟಾಕ್ ಪಾಯಿಂಟ್ ಗಳಿಗೆ ಹೋದ್ರೆ ಸ್ನ್ಯಾಚ್ ಮಾಡ್ತಾರೆ ಸರ್, ಅಲ್ಲಿ ಡಾಮಿನೆನ್ಸ್ ಮಾಡ್ತಾರೆ ಸರ್. ಆ ತರದಲ್ಲಿ ನಾನು ಆನ್ಲೈನ್ ಅಲ್ಲಿ ತಗೊಂಡಾಗ ಡಿಸ್ಪ್ಯಾಚ್ ಕೋಡ್ ಕೂಡ ಅಲ್ಲಿ ಕಾಣುತ್ತೆ. ಸ್ನೇಹಿತರೆ, ನೋಟಿಸ್ ಪಾಯಿಂಟ್ ಇಲ್ಲಿ ನಾವು ಆ ಬಿಲ್ ನ ವ್ಯೂ ಮಾಡಿದ್ರೆ ಏನ್ ಬಿಲ್ ಆಗಿದೆ ಅನ್ನೋದು ಕಾಣುತ್ತೆ ಅಲ್ಲ ಲೋಹಿತ್? ಸರ್, ಇಲ್ಲಿ ವ್ಯೂ ರಿಸಿಪ್ಟ್ ಅಂತ ಕೊಡ್ತೀನಿ. ಇಲ್ಲಿ ನನ್ನ ಹೆಸರಲ್ಲಿ ಬಿಲ್ ಆಗಿರೋದು ಬರ್ತಾ ಇದೆ ಸರ್. ಸೊ ಇಲ್ಲಿ ತುಂಬಾ ಜನ ಕನ್ಫ್ಯೂಷನ್ಸ್ ಏನಿರುತ್ತೆ, ನಾವು 12,119 ರೂಪಾಯಿ ಕೊಟ್ಟಿರ್ತೀವಿ, ನಮ್ಗೆ ಅಲ್ಲಿ ಕಮ್ಮಿ ಕಾಣಿಸ್ತಾ ಇದೆ ಅನ್ನೋದು ತುಂಬಾ ಜನದ ಕನ್ಫ್ಯೂಷನ್ಸ್ ಸರ್. ಸೊ ನಿಮ್ಮ ಅಮೌಂಟ್ ಬಿಲ್ ಆಗಿರುವಂತದ್ದು 12,119 ರೂಪಾಯಿಗೆನೆ. ಬಟ್ ನಿಮ್ಮ ಬಿಲ್ ಅಲ್ಲಿ ಟ್ಯಾಕ್ಸೇಬಲ್ ವ್ಯಾಲ್ಯೂ ಅಂತ ಇರುತ್ತೆ ಸರ್.
ಆಫ್ಟರ್ ದ Yes. ಡಿಡಕ್ಷನ್ ಆಫ್ GST. ಇಲ್ಲಿ ನೋಡಿ ಸ್ಟೇಟ್ GST, ಸೆಂಟ್ರಲ್ GST, IGST ಅಂತ ಇರುತ್ತೆ. ಸೊ ಇದು Okay. 288 ಆಫ್ಟರ್ ಡಿಡಕ್ಷನ್ ಆದ್ಮೇಲೆ ನಿಮ್ಮ ಅಲ್ಲಿ ಡಿಸ್ಪ್ಲೇ ಆಗುವಂತ ಅಮೌಂಟ್ 11,542 rupees. ಸ್ನೇಹಿತರೆ ಇಲ್ಲಿ ಕೇಳಿಸ್ಕೊಳ್ಳಿ, ಎಷ್ಟೋ ಕಂಪನಿಗಳು ಅರ್ಧಕ್ ಬಾಕ್ಲಾಕೊಂಡು ಹೋಗಿದ್ದೇನಕ್ಕೆ ಅಂತಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಜನಗಳನ್ನ ನಂಬ್ಸಕ್ ಬಂದು ನಾವು GST ಕಟ್ ಮಾಡಲ್ಲ, ಅವಶ್ಯಕತೆ ಇಲ್ಲ. ಸ್ನೇಹಿತರೆ, ಒಂದೊಂದು ಪ್ರಾಡಕ್ಟ್ಗೆ, ಹೆಲ್ತ್ ಕೇರ್ಗೆ 18%, ಪರ್ಸನಲ್ ಕೇರ್ಗೆ 18%, ಕ್ಯಾಟಲ್ ಫೀಡ್ ಹಸುಗಳ ಆಹಾರದ ಮೇಲೆ ಯಾವುದೇ GST ಇರಲ್ಲ. ಹಾಗಾಗಿ ನೆಟ್ ಸರ್ಫ್ ಯಾವುದೇ GST ನ ತಗೊಳಲ್ಲ. ಸ್ಟಿಮ್ ರಿಚ್ ಮೇಲೆ ಅಂದ್ರೆ ಅದು ಒಂದು ಪ್ರಾಡಕ್ಟ್ ಆಗಿದ್ರಿಂದ ಅದರಲ್ಲಿ 5%, ಶೇತ್ ಮತ್ತು NPK ಅದರಲ್ಲಿ ವಿದೇಶದಿಂದ ಆಮದು ಮಾಡ್ಕಂತಕ್ಕಂತಹ ಕೆಲವು ಕಂಟೆಂಟ್ ಇರೋದ್ರಿಂದ 12%, ರ್ಯಾಪ್ ಅಪ್ ಮತ್ತು ಇಂಟ್ಯಾಕ್ಟ್ ಅಲ್ಲಿ 18%. ಅಂದ್ರೆ ಸ್ನೇಹಿತರೆ, ನೀವೊಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಇದು ಏಕೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅನ್ವಯ ಉತ್ಪನ್ನಗಳ ಮೇಲೆ ಅದರ ಕೋಡ್ ಮೇಲೆ ಒಂದು GST ಇದೆ. ಆ GST ನ ನಿಗದಿಪಡಿಸಿರ್ತಾರೆ. ಸ್ನೇಹಿತರೆ, ಜನಗಳಿಗೆ ನಾವ್ ಇದನ್ನ ಅರ್ಥ ಮಾಡಿಸಿದಾಗ ಏನಾಗುತ್ತೆ, 100% ಅಂದ್ರೆ ಸ್ನೇಹಿತರೆ, ಇದು ಕಸ್ಟಮರ್ ನಾವು ಕೊಟ್ಟಾಗ ಕಸ್ಟಮರ್ ತುಂಬಾ ಸ್ಯಾಟಿಸ್ಫೈಡ್ ಆಗ್ತಾನೆ. ಜೊತೆಗೆ ಈ ಬಿಲ್ ಇಂದ ಅವನು ಹಲವಾರು ಉಪಯೋಗಗಳನ್ನ ಪಡ್ಕೋಬಹುದು. ಯಾವಾಗ ಬಿಲ್ ಅವನು ಮೊಬೈಲ್ ಅಲ್ಲೇ ಜನರೇಟ್ ಆಗುತ್ತೋ, ಅವನು ಎಷ್ಟು ದಿನ ನೆಟ್ ಸರ್ಫ್ ಅಲ್ಲಿ ಇರ್ತಾನೋ ಅಷ್ಟು ದಿನ ಈ ಬಿಲ್ ಇರುತ್ತೆ. ಸ್ನೇಹಿತರೆ ನೆನ್ಪಿರಿ, ಅಂದ್ರೆ ನನ್ನ ಡೇ 1 ನಾನು ನೆಟ್ ಸರ್ಫ್ ನ ಸ್ಟಾರ್ಟ್ ಮಾಡಿದಾಗ ನನ್ನ ID ಆಕ್ಟಿವೇಶನ್ ಆಗಿದ್ದು ಮೈಸೂರು ಸ್ಟಾಕ್ ಪಾಯಿಂಟ್ ಅಲ್ಲಿ. ಸ್ನೇಹಿತರೆ, ಮೈಸೂರು ಸ್ಟಾಕ್ ಪಾಯಿಂಟ್ ಅಲ್ಲಿ GUPN 00006 ನಾನು ಫಸ್ಟ್ ಆಕ್ಟಿವೇಶನ್ ಮಾಡಿದ್ವಿ. ನಾನು ಮತ್ತು ನನ್ನ ಮಿಸ್ಸಸ್ ಒಂದು ಮದುವೆಗೆ ಹೋಗಿದ್ವಿ ಮೈಸೂರಿಗೆ ಹೋದವ್ರೇನೆ ಸ್ಟಾಕ್ ಪಾಯಿಂಟ್ ಹೋಗಿ 2 ಸೋಪ್, 2 ಈಸಿ ಡಿಟಾಕ್ಸ್, 2 ಶಾಂಪೂ, ದೆನ್ ಅವರು ಫೇಸ್ ಹಾಕೋದೆಲ್ಲ ಕ್ರೀಮ್ ಎಲ್ಲ ತಗೊಂಡು 6,700 rupees ID ನ ಬಿಲ್ ಮಾಡಿದ್ವಿ. ಅದ್ ಬಿಲ್ ಇವತ್ತು ಇದೆ ಸ್ನೇಹಿತರೆ, ಅವತ್ತಿಂದು. ಅಂದ್ರೆ ಅಷ್ಟು ನೀಟಾಗಿ ನಮ್ಮ ID ನಲ್ಲಿ ಅಪ್ಡೇಟ್ ಆಗುತ್ತೆ. ಇದನ್ನ ನಾವು ಯಾರಿಗ್ ಬೇಕಾದ್ರೂ ತೋರ್ಸೋದ್ರಿಂದ ಬಿಲ್ ಏನಾಗಿದೆ ಎಂತಾಗಿದೆ ಅನ್ನೋ ಡೀಟೇಲ್ಸ್ 100% ಸಿಗುತ್ತೆ. ಇಟ್ಸ್ ವಂಡರ್ಫುಲ್. ಸರ್, ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ ನೋಡಿ. ಸೊ ನಾನು 13 ಸ್ಟೆಮ್ ರಿಚ್ ನ ಪರ್ಚೇಸ್ ಮಾಡಿದೀನಿ. ಟೋಟಲ್ ಅಮೌಂಟ್ 22,035 rupees ಆಗಿದೆ. ಡಿಸ್ಕೌಂಟ್ ಅಮೌಂಟ್ MRP. ಅದ್ರ ಕೆಳಗಡೆ ಯಾವ ಡಿಸ್ಕೌಂಟ್ ಅಲ್ಲಿ ಸ್ಲಾಬ್ ಅಲ್ಲಿ ಇರುತ್ತೋ ಆ ಡಿಸ್ಕೌಂಟ್ ನ ಮೆನ್ಷನ್ ಮಾಡಿರ್ತಾರೆ. ಇದು 45% ಡಿಸ್ಕೌಂಟ್ ಆಗಿರೋದ್ರಿಂದ 9,915 ರೂಪಾಯಿ ಲೆಸ್ ಆಗಿದೆ. ಅದಾದ್ಮೇಲೆ 11,542 ರೂಪಾಯಿ ಆಗಿದೆ. ಸೊ ಎಲ್ಲ GST ಸೇರಿ 12,119 ಆಗಿದೆ. ಸೊ ನಮಗೆ ಇಲ್ಲಿ ಶೋ ಆಗುವಂತದ್ದು ಆಪ್ ಅಲ್ಲಿ ಪಾಪ್ ಅಪ್ ಆಗುವಂತದ್ದು 11,540. GST ಅಂದ್ರೆ ನಾವು ಕಟ್ಟ ತೆರಿಗೆಗೆ ಕಂಪನಿ ಕಮಿಷನ್ ಕೊಡಕ್ ಬರಲ್ಲ. ತೆರಿಗೆಯನ್ನ ಕಟ್ಟಿ ಉಳಿದಂತ ಹಣಕ್ಕೆ ನಮಗೆ ಕಮಿಷನ್ ಕೊಡಬೇಕು. ಅದೇ ಕರೆಕ್ಟ್. ಓಕೆ, ಆ GST ಗೆ ಕಮಿಷನ್ ಕೊಡಕ್ ಬರಲ್ಲ. ಅದನ್ನ ಆ ತೆರಿಗೆಯನ್ನ ಅಂದ್ರೆ 18% ಇರುತ್ತೋ ಅಥವಾ 5% ಇರುತ್ತೋ GST ಯನ್ನ ಎತ್ತಿಟ್ಟು ಉಳಿದ ಹಣ ನಮಗೆ ಕೌಂಟ್ ಆಗುತ್ತೆ. ಲೋಹಿತ್, ನಾನು ಬಿಲ್ ಮಾಡಿಸ್ದೆ. ನಾನು ಬಿಲ್ ಮಾಡಿಸಿದ್ದು ನನ್ನ ID ನಲ್ಲಿ ಎಲ್ಲಿ ಶೋ ಆಗುತ್ತೆ ಅಂತ ತೋರಿಸಿ. ಎಷ್ಟೋ ಜನಕ್ಕೆ ಎಲ್ಲಿ ಕನ್ಫ್ಯೂಸ್ ಆಗ್ತಾರೆ, ಸರ್ ಎಲ್ಲಿ ನೋಡ್ಕೊಳ್ಳೋದು, ನನ್ನ ID ಎಲ್ಲಿ ಬಂತು, ಅದನ್ನ ಎಲ್ಲಿ ನೋಡ್ಬೇಕು ಅನ್ನೋದನ್ನ ಒಂದು ಕೇಳ್ತಾರೆ ನೋಡಿ. ಸೊ ನಾವು ಆಪ್ ಓಪನ್ ಮಾಡಿ ಸ್ಕಿಪ್ ಹೊಡೆದಿದ ತಕ್ಷಣ ಈ ತರ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಸರ್. ನಾವು ಇದರಲ್ಲಿ ಬಾಟಮ್ ಹೋದ್ರೆ ಕ್ಲಬ್ ನೆಟ್ ಸರ್ಫ್ ಅಂತ ಇರುತ್ತೆ ಸರ್. ನೋಡ್ಕೊಳ್ಳಿ ಇದನ್ನ. ಐಡೆಂಟಿಫಿಕೇಶನ್ ಗೆ ಅಲ್ಲಿ ಒಂದು ಕ್ಯಾಮ್ರಾ ಮತ್ತೆ ಒಂದು ಆಟ್ ನ ಸಿಂಬಲ್ ಇರುತ್ತೆ ಸರ್, ಕ್ಲಬ್ ನೆಟ್ ಸರ್ಫ್. ಸೊ ಅಲ್ಲಿ ನಾವು ಕ್ಲಿಕ್ ಮಾಡಿದಾಗ ಎಷ್ಟು ಸೇಲ್ಸ್ ಬಂದಿದೆ ಅನ್ನೋದನ್ನ ತೋರಿಸುತ್ತೆ ಸರ್. ಸ್ನೇಹಿತರೆ, ಟೀಮ್ 1 ಎಷ್ಟು ಬೆಸ್ಟ್ ಬಂದಿದೆ, ಟೀಮ್ 2 ಇಂದ ಎಷ್ಟು ಬಂದಿದೆ. ವೆರಿ ಗುಡ್. ಇಲ್ಲಿ ನಾವು ನಮ್ಮ ಡೌನ್ ಲೈನ್ಸ್ ಕೂಡ ಚೆಕ್ ಮಾಡಬಹುದು ಸರ್. ಫಾರ್ ಎಕ್ಸಾಂಪಲ್ ಅಲ್ಲಿಗೆ ನಿಮ್ಮ ನೋಡಿ ಸ್ನೇಹಿತರೆ, ನಿಮ್ಮ ಡೌನ್ ಲೈನ್ ಯಾರು ಇರ್ತಾರೋ ಅವ್ರ ರೆಫರೆನ್ಸ್ ನಂಬರ್ ಅಲ್ಲಿ ಹೊಡೆದ್ರೆ ಆಯ್ತು. ಎಷ್ಟಾಗಿದೆ ಸರ್ ಲೆಫ್ಟ್ ಟು ರೈಟ್ ಅಂತ ಕೇಳ್ತಾರೆ. ಜಸ್ಟ್ ಅದನ್ನ ಹೊಡೆದು ಸ್ಕ್ರೀನ್ ಶಾಟ್ ತೆಗೆದು ಕಳಿಸ್ಬಿಡ್ಬೋದು. L1 ಗೆ ಎಷ್ಟು ಕಮ್ಮಿ ಇದೆ, L2 ಗೆ ಎಷ್ಟು ಕಮ್ಮಿ ಇದೆ, ಕ್ಲಬ್ ನೆಟ್ ಸರ್ಫ್ ಗೆ ಎಷ್ಟು ಕಮ್ಮಿ ಇದೆ ಅಂತ ಕೇಳ್ತಾ ಇರ್ತಾರೆ ಸರ್. ಸೊ ಇಲ್ಲಿ ಸರ್ಚ್ ಬೈ ರೆಫರೆನ್ಸ್ ನಂಬರ್ ಅಂತ ಇದೆ ಮೇಲೆ. ವೆರಿ ಗುಡ್. ಅಲ್ಲಿ ಯಾರ್ದಾರು ಒಂದು ರೆಫರೆನ್ಸ್ ನಂಬರ್ ಹಾಕಿದ್ರೆ ಸೊ ಅವ್ರದ್ದು ಏನೇನ್ ಅಪ್ಡೇಟ್ಸ್ ಆಗಿದೆ, ಎಷ್ಟೆಷ್ಟು ಸೇಲ್ಸ್ ಅಪ್ಡೇಟ್ ಆಗಿದೆ, ಪ್ರತಿ ಒಂದು ಶೋ ಆಗುತ್ತೆ ಸರ್. ವೆರಿ ಗುಡ್. ಸ್ನೇಹಿತರೆ ನೋಡಿ, ನಿಮ್ಮ ಡೌನ್ ಲೈನ್ ಅಲ್ಲಿರೋ ಅಷ್ಟು ಜನದ್ದು ಮಾನಿಟರಿಂಗ್ ನೀವೇ ಮಾಡಬಹುದು. ಅವ್ರಿಗೆ ಏನ್ ಸೇಲ್ಸ್ ಬಂದಿದೆ, ಲೆಫ್ಟ್ ಟು ರೈಟ್ ಏನಾಗಿದೆ, ಅವರಿಗೆ ಟೀಮ್ 1 ಟೀಮ್ 2 ನಲ್ಲಿ ಏನಾಗಿದೆ, ಅವರು ಸೆಲ್ಫ್ ಪರ್ಚೇಸ್ ಮಾಡಿದಾರಾ ಮಾಡಿಲ್ವಾ, ಅವರ ರೆಫರೆನ್ಸ್ ಅನ್ನ ಅಲ್ಲಿ ನಾವು ಟೈಪ್ ಮಾಡೋದ್ರಿಂದ ಇಡೀ ಆ ಪ್ಯಾಟ್ರನ್ ಅಲ್ಲಿ ಅವ್ರದ್ದು ಏನಾಗಿದೆ ಅನ್ನೋದನ್ನ ಕಾಣುತ್ತೆ. ಅರ್ಥ ಮಾಡ್ಕೊಳ್ಳಿ, ಅವ್ರದ್ದು ಡೇ 1 ಇಂದ ಏನ್ ಇನ್ಕಮ್ ತಗೊಂಡಿದ್ದಾರೆ, ಈ ಫೈನಾನ್ಷಿಯಲ್ ಇಯರ್ ಏನೇನ್ ಇನ್ಕಮ್, ಯಾವ ಕ್ವಾರ್ಟರ್
ಕ್ವಾರ್ಟರ್ ವೈಸ್ ಇರುತ್ತೆ ಸ್ನೇಹಿತರೆ. ಕ್ವಾರ್ಟರ್ ವೈಸ್ ಜನವರಿಯಿಂದ ಮಾರ್ಚ್ ವರೆಗೂ ಏನ್ ತಗೊಂಡಿದ್ದಾರೆ, ಏಪ್ರಿಲ್ ಇಂದ ಮೇ ವರೆಗೂ ಏನ್ ತಗೊಂಡಿದ್ದಾರೆ, ಜೂನ್ ವರೆಗೂ ಏನ್ ತಗೊಂಡಿದ್ದಾರೆ, ಜುಲೈಯಿಂದ ಸೆಪ್ಟೆಂಬರ್ ಅಂದ್ರೆ ಕ್ವಾರ್ಟರ್ ವೈಸ್ ಡೀಟೇಲ್ಸ್ ಕೂಡ ಅಲ್ಲಿ ಇರುತ್ತೆ. ಪೇಮೆಂಟ್ ಎಷ್ಟು ರಿಲೀಸ್ ಆಗಿದೆ ಅನ್ನೋದು ಇರುತ್ತೆ. ಅದ್ಭುತ. ನೆಕ್ಸ್ಟ್ ಹೋಗೋಣ ಸರ್. ಜೊತೆಗೆ ಇಲ್ಲೊಂದು ಇನ್ಫಾರ್ಮೇಶನ್ ಏನ್ ಆಡ್ ಮಾಡಕ್ ಇಷ್ಟಪಡ್ತೀನಿ ಅಂದ್ರೆ, ಎಷ್ಟೋ ಜನ ನಮಗ್ ಫೋನ್ ಮಾಡ್ಬಿಟ್ಟು ಸರ್ ಬಿಲ್ ಆಗಿದೆ ಅಂತ ನಮಗ್ ತೋರಿಸ್ತಾ ಇಲ್ಲ, ಬಿಲ್ ಆಗಿದೆ ನಮಗ್ ತೋರಿಸ್ತಾ ಇಲ್ಲ ಅಂತ ತುಂಬಾ ಜನ ಗೊಂದಲದಲ್ಲಿ ಇರ್ತಾರೆ ಸರ್. ಇದು ಎವ್ರಿ 1 hour ಅಪ್ಡೇಟ್ ಆಗುತ್ತೆ ಸರ್. ಇಲ್ಲಿ ನೋಡಿ, ಲಾಸ್ಟ್ ಅಪ್ಡೇಟೆಡ್ May 16th 7 o'clock. ಸೊ ನೆಕ್ಸ್ಟ್ ಅಪ್ಡೇಟ್ 8 o'clock. ಬಿಲ್ ಎಷ್ಟೊತ್ತಿಗಾಗಿದೆ ಅನ್ನೋದು ನಾನು ನೋಡ್ಕೊಂಡ್ರೆ ಸಾಕು, ಪ್ರತಿ ಅದು 10 ನಿಮಿಷಕ್ಕೊಂದ್ಸಲ ಅದು ಅಪ್ಡೇಟ್ ಆಗ್ತಾ ಇರುತ್ತೆ. ಓಕೆ, ಎಕ್ಸಾಕ್ಟ್ಲಿ ಸರ್. ಪ್ರತಿ 1 hour ಒಂದ್ಸಲಿ ಇಲ್ಲಿ ಪಾಪ್ ಅಪ್ ಆಗ್ತಾ ಇರುತ್ತೆ ಸರ್, ಶೋ ಆಗುತ್ತೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಆಮೇಲೆ ರಾತ್ರಿ 10 ಗಂಟೆ ಮೇಲೆ ಏನು ಬಿಲ್ ಆಗಿದ್ನ ಶೋ ಆಗಲ್ಲ. ನೆಕ್ಸ್ಟ್ ದಿನ ಆಫ್ಟರ್ 8 ಅದು ಶೋ ಆಗುತ್ತೆ ಸರ್. ಎಸ್ ಸ್ನೇಹಿತರೆ, ಕೇಳಿಸ್ಕೊಳ್ಳಿ. ರಾತ್ರಿ 10 ಗಂಟೆ ಮೇಲೆ ಬಿಲ್ ಮಾಡ್ತಾರೆ, ಅದು ಆವಾಗ ಕಾಣಲ್ಲ. ಅವಾಗ ತಲೆ ಕೆಡಿಸ್ಕೊಂಡು ರಾತ್ರಿ ಎಲ್ಲ ನಿದ್ದೆ ಕೆಡಿಸ್ಕೋಬೇಡಿ. ರಾತ್ರಿ 10 ಗಂಟೆಗೆ ಅದು ಕ್ಲೋಸ್ ಆಗಿರುತ್ತೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಲೋಹಿತ್ ಸರ್? ಆಫ್ಟರ್ 8 to 10. ಒಂದೊಂದ್ಸಲಿ 8 ಗೆ ಅಪ್ಡೇಟ್ ಆಗುತ್ತೆ, ಒಂದೊಂದ್ಸಲಿ 10 ಗೆ ಅಪ್ಡೇಟ್ ಆಗುತ್ತೆ. ಎಸ್, ಒಟ್ಟಿಗೆ ಬೆಳಿಗ್ಗೆ ಎದ್ಮೇಲೆ ಅದು ಅಪ್ಡೇಟ್ ಆಗುತ್ತೆ. ಅಪ್ಡೇಟ್ ಆಗಿರುತ್ತೆ ಸರ್. ಕ್ಲಿಯರ್. ಎಸ್ 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 ಸರ್, ಈಗ RTGS ಅಪ್ಡೇಟ್ ಮಾಡೋದಾದ್ರೆ ಇದು ಮೋಸ್ಟ್ ಬ್ಯಾಂಕ್. ಓಕೆ, ಎಸ್ ಸರ್. ರಿಜಿಸ್ಟರ್ ಫಾರ್ ನೆಫ್ಟ್ ಅಂತ ಇರುತ್ತೆ ಸರ್. ಅಲ್ಲಿಗೆ ಹೆಂಗ್ ಹೋಗ್ಬೇಕು ಅಂತ ಹೇಳಿ, ಮೊಬೈಲ್ ನಲ್ಲಿ ಫಸ್ಟ್ ಆಪ್ ಅನ್ನು ಹಾಕೋತಾರೆ. ಓಕೆ, ಆ ಮೇಲ್ಗಡೆ ಆ 3 ಗೆರೆ ಇರುತ್ತೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲಿನ ಲೆಫ್ಟ್ ಸೈಡ್ ಅಲ್ಲಿ 3 ಗೆರೆ ಇರುತ್ತೆ. ಆ 3 ಗೆರೆ ಮೇಲೆ ನಾವು ಕ್ಲಿಕ್ ಮಾಡ್ಬೇಕು. ಎಸ್ ಲೋಹಿತ್, ಸ್ಟಾರ್ಟ್. ಕ್ಲಿಕ್ ಮಾಡಿದಾಗ 4ನೇ ಆಪ್ಷನ್ ಬಂದ್ಬಿಟ್ಟು ರಿಜಿಸ್ಟರ್ ಫಾರ್ ನೆಫ್ಟ್ ಅಂತ ಇರುತ್ತೆ ಸರ್. 4ನೇ ಆಪ್ಷನ್. ಓಕೆ, ಸೊ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಅಕೌಂಟ್ ನಂಬರ್, ಓಕೆ, IFSC ಕೋಡ್ ಕೇಳುತ್ತೆ ಸರ್. ಓಕೆ, ನಾವು ಮುಂಚೆ ಎಲ್ಲ ಅಪ್ಡೇಟ್ ಮತ್ತು IFSC ಕೋಡ್. ಮುಂಚೆ ಫೋಟೋ ಎಲ್ಲ ತೆಗೆದಾಕ್ಬೇಕಿತ್ತು, ಹಿಂಸೆ ಇರೋದು ಬಿಡಿ. ಎಸ್, ಇಟ್ ಇಸ್ ವೆರಿ ಸಿಂಪಲ್. ಇದು ತುಂಬಾ ಯೂಸರ್ ಫ್ರೆಂಡ್ಲಿ ಮಾಡಿದ್ದಾರೆ ಸರ್. ಸೊ ಅಕೌಂಟ್ ನಂಬರ್, IFSC ಕೋಡ್ ಹಾಕಿದ ತಕ್ಷಣ ವೆರಿಫೈ ಬ್ಯಾಂಕ್ ಇನ್ಫಾರ್ಮೇಶನ್ ಅಂತ ಬರುತ್ತೆ ಸರ್. ಓಕೆ, ವೆರಿಫೈ ಬ್ಯಾಂಕ್ ಇನ್ಫಾರ್ಮೇಶನ್ ಅಂತ ಕೊಟ್ಟಾಗ ನೆಟ್ ಸರ್ಫ್ ಕಡೆಯಿಂದಾನೆ ₹1 ಅಮೌಂಟ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ ಸರ್. ಸ್ನೇಹಿತರೆ, ಕರೆಕ್ಟ್ ಆಗಿ ಅವರ ಬ್ಯಾಂಕ್ ಅಕೌಂಟ್ ಮತ್ತು IFSC ಕೋಡ್ ನ ನೀವು ಪರ್ಫೆಕ್ಟ್ ಆಗಿ ಹಾಕ್ಬೇಕು ಸ್ನೇಹಿತರೆ. ಹಾಕಿದಾಗ ₹1 ಅವರ ಅಕೌಂಟ್ ಗೆ ನೆಟ್ ಸರ್ಫ್ ಫ್ರೀ ಆಗಿ ಹಾಕತ್ತೆ. ₹1 ಫ್ರೀ ಆಗಿ ಹಾಕತ್ತೆ ಕಂಪನಿ. ಹಾಕಿ ಆ ಟ್ರಾನ್ಸಾಕ್ಷನ್ ಡೀಟೇಲ್ಸ್, ಆ ವ್ಯಕ್ತಿ ಯಾವ ಬ್ಯಾಂಕಿನ ಮೊಬೈಲ್ ನಂಬರ್ ಲಿಂಕ್ ಆಗಿದೆ ಕೇಳ್ಕೋಬೇಕು. ಫಸ್ಟ್ ಲಿಂಕ್ ಈ ಬ್ಯಾಂಕಿಗೆ ಲಿಂಕ್ ಆಗಿದೆಯಾ, ಆ ವ್ಯಕ್ತಿಗೆ ಬ್ಯಾಂಕ್ ಇಂದ ಫಸ್ಟ್ ಮೆಸೇಜ್ಗಳು ಬರ್ತಾವ ತಿಳ್ಕೋಬೇಕು. ನೆನ್ಪಿಟ್ಕೊಳ್ಳಿ, ಹೇಳ್ತೀನಿ, ಕೆಲವು ಬ್ಯಾಂಕ್ಗಳಲ್ಲಿ ಮೆಸೇಜೇ ಬರ್ತಿರಲ್ಲ. ಓಕೆ, ಅಂತದ್ದಾಗಲ್ಲ, ಮೆಸೇಜ್ ಬರುತ್ತೆ. ಏನಂತ ಬರುತ್ತೆ ಲೋಹಿತ್, ಇದೆಯಾ ನಿಮ್ಮ ಹತ್ರ ಮೆಸೇಜ್? ಹಾ ಸರ್, ₹1 ಕ್ರೆಡಿಟೆಡ್ ಅಂತ ಬರುತ್ತೆ ಸರ್. ಫ್ರಮ್ ನೆಟ್ ಸರ್ಫ್ ಕಮ್ಯುನಿಕೇಶನ್ ₹1 ಕ್ರೆಡಿಟೆಡ್ ಅಂತ ಬರುತ್ತೆ. ಎಸ್, ಜೊತೆಗೆ ಎಕ್ಸಾಂಪಲ್ ನಾವು ನಿನ್ನೆ ನಾಗರಾಜ್ MH ಅವ್ರದ್ದು ಮಾಡಿದ್ವಿ. ಎಸ್ ಸರ್, ಎಸ್ ಸರ್. ಒಂದ್ ನಿಮಿಷ. ಎಸ್ ಸ್ನೇಹಿತರೆ, ನೋಡ್ರಿ, ಈ ತರ ಬರುತ್ತೆ. ಈ ತರ ತೋರಿಸ್ತಾ ಇದೀನಿ. ನೋಡ್ರಿ, ಈ ತರ ಮೆಸೇಜ್ ಅವ್ರು ನನಗೆ ಕಳ್ಸಿದ್ರು. ಅದನ್ನ ಅವರ ರಿಜಿಸ್ಟರ್ಡ್ ನಂಬರ್ಗೆ ಹೋಗಿತ್ತದು. ಎಸ್, ಕರೆಕ್ಟ್ ಲೋಹಿತ್, ಕರೆಕ್ಟ್. ಇಲ್ಲಿದೆ ಸರ್, ಯುವರ್ ಅಕೌಂಟ್ ಕ್ರೆಡಿಟೆಡ್ ವಿತ್ ಇನ್ನರ್ ₹1. ಸೊ ಅಕೌಂಟ್ ಲಿಂಕ್ ಟು ಮೊಬೈಲ್ ನಂಬರ್, ಆ ಮೊಬೈಲ್ ನಂಬರ್ ಡಿಸ್ಪ್ಲೇ ಆಗುತ್ತೆ. ಅಲ್ಲಿ IMPS ರೆಫರೆನ್ಸ್ ನಂಬರ್ ಅಂತ ಕೇಳುತ್ತೆ ಸರ್. ಅಲ್ಲಿ ಬಂದಿದೆ, ಒಂದು 11 ಡಿಜಿಟ್ ಏನೋ ಇದೆ ಅದು. ಎಸ್ ಸರ್, ಆ ರೆಫರೆನ್ಸ್ ನಂಬರ್ ನ ತೆಗೆದು ನಾವು ಅಲ್ಲಿ ಕೆಳಗಡೆ ಒಂದು ಇದು ಕೇಳುತ್ತೆ, ಕಾಲಮ್, ಎಂಟರ್ ಯುವರ್ IMPS ರೆಫರೆನ್ಸ್ ನಂಬರ್ ಅಂತ. ರೆಫರೆನ್ಸ್ ನಂಬರ್ ನ ಅಲ್ಲಿಗೆ ಆಡ್ ಮಾಡಬೇಕು. ಅಲ್ಲಿ ಮೆನ್ಷನ್ ಆಗಿರುತ್ತೆ ಸರ್, IMPS ರೆಫರೆನ್ಸ್ ನಂಬರ್ ಅಂತಾನೆ ಮೆನ್ಷನ್ ಆಗಿರುತ್ತೆ. ಸ್ನೇಹಿತರೆ, ತುಂಬಾ ಸಿಂಪಲ್ ಇದೆ ಸ್ನೇಹಿತರೆ. ನಾವು ಮೊದಲು ಕರೆಕ್ಟ್ ಆಗಿರ್ತಕ್ಕಂತಹ ಬ್ಯಾಂಕ್ ಅಕೌಂಟ್ ಮತ್ತು IFSC ಕೋಡ್ ನ ಆಡ್ ಮಾಡ್ತೀವಿ. ಆಡ್ ಮಾಡಿದ್ಮೇಲೆ ಸ್ನೇಹಿತರೆ, ಸಿಂಪಲ್ ನೆಟ್ ಸರ್ಫ್ ನಮ್ಮ ಆ ವ್ಯಕ್ತಿಯ ಖಾತೆಗೆ ₹1 ಹಾಕ್ತಾರೆ. ಆ ₹1 ಹೋಗಿರೋದಕ್ಕೆ ಒಂದು ಟ್ರಾನ್ಸಾಕ್ಷನ್ ನಂಬರ್ ನ ಕಂಪನಿ ಕಳಿಸುತ್ತೆ ಸ್ನೇಹಿತರೆ. ಆ ಟ್ರಾನ್ಸಾಕ್ಷನ್ IMPS ಟ್ರಾನ್ಸಾಕ್ಷನ್ ನಂಬರ್ ಇರುತ್ತೆ. ಅದು ಒಂದು ಒಂದು 12-13 ಲೆಟರ್ ಇರುತ್ತೆ. ಓಕೆ, 113221263389 ಅಂತ. ಎಸ್, ನೆಕ್ಸ್ಟ್ ಏನ್ ಬರುತ್ತೆ ಮೆಸೇಜ್ ಸರ್? ಸಬ್ಮಿಟ್ ಅಂತ ಕೇಳುತ್ತೆ. ಕೆಳಗಡೆ ಆಪ್ಷನ್ ಇರುತ್ತೆ, ಸಬ್ಮಿಟ್ ಅಂತ ಕೇಳುತ್ತೆ. ಸಬ್ಮಿಟ್ ಮಾಡಿದ ತಕ್ಷಣ ಯುವರ್ ರಿಕ್ವೆಸ್ಟ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಅಂತ ಬರುತ್ತೆ ಸರ್. ವೆರಿ ಗುಡ್, ಅಲ್ಲಿಗೆ ಆಗೋಯ್ತು, ಬ್ಯಾಂಕ್ ಲಿಂಕ್ ಆಗೋಯ್ತು ಸರ್. ಅವರ ನೆಫ್ಟ್ ಫಾರ್ಮ್ ರಿಜಿಸ್ಟರ್ ಮಾಡಿ, ಯಾಕಂದ್ರೆ ₹1 ಬಂತು ಅಂದಾಗ ನಮಗೂ ಅವ್ರಿಗೂ ರಿಲೇಶನ್ಶಿಪ್ ಸ್ಟಾರ್ಟ್ ಆಯ್ತು ಅಂತ. ಎಸ್,
ದಟ್ ಕನ್ಫರ್ಮ್ಸ್ ಎಂತ ಇವರ ಹಾ ಬ್ಯಾಂಕ್ ಅಕೌಂಟ್ ಮತ್ತೆ ಅವರ ಮೊಬೈಲ್ ನಂಬರ್ ಆಕ್ಟಿವ್ ಆಗಿದೆ. ಎಸ್, ದಿಸ್ ಈಸ್ ದ ಪರ್ಸನ್ಸ್. ಆ ₹1 ನಮಗೆ ಕ್ರೆಡಿಟ್ ಆದಾಗ ಈ ಮೊಬೈಲ್ ನಂಬರ್ ಮತ್ತೆ ಈ ಅಕೌಂಟ್ ನಂಬರ್ ಈ ವ್ಯಕ್ತಿದೆ ಅಂತ ಕಂಪ್ನಿ ಕನ್ಫರ್ಮ್ ಆಗುತ್ತೆ. ಸೊ ಅಲ್ಲಿಂದ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗುತ್ತೆ. ನೆಕ್ಸ್ಟ್ ಪೇಮೆಂಟ್ಸ್ ಎಲ್ಲ ಆ ಬ್ಯಾಂಕ್ ಅಕೌಂಟ್ ಟ್ರಾನ್ಸ್ಫರ್ ಆಗುತ್ತೆ. ವೆರಿ ಗುಡ್, ವೆರಿ ಗುಡ್, ಇಸ್ ವಂಡರ್ಫುಲ್. ಬೇರೆ ವ್ಯಕ್ತಿದ್ನೇನಾದ್ರು ಅಪ್ಡೇಷನ್ ಮಾಡಬೇಕು ಅಂದ್ರೆ ಆ ವ್ಯಕ್ತಿ ಯೂಸರ್ ನೇಮ್ ಪಾಸ್ವರ್ಡ್ ಹಾಕೊಂಡೆ ನಮ್ಮ ಆಪ್ ಅಲ್ಲಿ ನಾವು ಮಾಡ್ಬೇಕು ಅಲ್ವಾ? ಮಾಡ್ಬೋದು ಸರ್. ಎಸ್, ವೆರಿ ಗುಡ್. ಅಂದ್ರೆ ಸ್ನೇಹಿತರೆ, ನಾವು ಪಾನ್ ಕಾರ್ಡ್ ನ ನಮ್ಮ ಇದರಿಂದಾನೇ ಹಾಕ್ಬೋದು, ಆದ್ರೆ ನೆಫ್ಟ್ ಅನ್ನ ನಾವು ರಿಜಿಸ್ಟರ್ ಮಾಡ್ಬೇಕಾದ್ರೆ ಅದಕ್ಕೆ ನಾವೇನ್ ಮಾಡ್ಬೇಕಾಗತ್ತೆ, ಹೋಗಿ ಅವರ ಯೂಸರ್ ನೇಮ್ ಪಾಸ್ವರ್ಡ್ ನ ಇಸ್ಕೊಂಡು ನಾವ್ ಹಾಕೊಂಡು, ಆ ವ್ಯಕ್ತಿ ಗೊತ್ತೇ ಇಲ್ಲ, ಅತಿ ಇನ್ನೋಸೆಂಟ್ ಇದ್ರು ಕೂಡ. ಸ್ನೇಹಿತರೆ, ಕೆಲವರಿಗೆ ಕೇಳಿಸ್ಕೊಳ್ಳಿ, ಕೆಲವರಿಗೆ ಮೆಸೇಜ್ ಬರೋದೇ ಇಲ್ಲ ಬ್ಯಾಂಕ್ ಅಲ್ಲಿ. ಆವಾಗ ನೀವು ನೆಟ್ ಸರ್ಫಿನ ಯಾವ ನಂಬರ್ ಕೊಟ್ಟಿರ್ತೀರ ಆ ವ್ಯಕ್ತಿಯ ಆ ಮೊಬೈಲ್ ನಂಬರ್ ಇಂದ ಕಂಪನಿಗೆ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ, ಸರ್ ನಾನು ನೆಫ್ಟ್ ರಿಜಿಸ್ಟ್ರೇಷನ್ ಮಾಡಬೇಕಾಗಿದೆ, ಆದರೆ ಅಲ್ಲಿಂದ ನನಗೆ ಯಾವುದೇ ರೀತಿಯಾದಂತ ಮೆಸೇಜ್ ಬರ್ತಾ ಇಲ್ಲ, ನಾನು ರಿಜಿಸ್ಟರ್ಡ್ ನಂಬರ್ ಇಂದಾನೆ ಮಾಡಬೇಕು, ಯಾವ ಐಡಿ ರಿಜಿಸ್ಟರ್ ಆಗಿರುತ್ತೋ ಆ ನಂಬರ್, ಮೊದಲು ನಿಮ್ಮ ರೆಫರೆನ್ಸ್ ನಂಬರ್ ಹೇಳ್ಬೇಕು. ನನ್ನ ರೆಫರೆನ್ಸ್ ನಂಬರ್ GUPN 00006, ನನ್ನ ಹೆಸರು ಗುರ್ಲಿಂಗಯ್ಯ ಅಂತ. ಅವ್ರು ಹೇಳ್ತಾರೆ, ಹೌದು ನಿಮ್ಮ ಇದೇ ಮೊಬೈಲ್ ನಂಬರ್ ಇಂದಾನೆ ನಮಗೆ ಕರೆ ಬರ್ತಾ ಇದೆ, ಇದೇ ಕರೆ ಈ ರೆಫರ್. ಯಾಕೆಂದ್ರೆ ಯಾರ್ಯಾರ ಮಾಡ್ಬಿಟ್ರೆ ಏನ್ ತಿಳ್ಕೋಬೇಕು, ಹಾಗಾಗಿ ಇದು ಸೇಫ್ಟಿ ಇರುತ್ತೆ. ಆ ನಂತರ ಆ ರೆಫರೆನ್ಸ್ ನಂಬರ್ನ ಅವ್ರು ಹೇಳ್ತಾರೆ, ನೀವು ಬರ್ಕಂಡ್ ಬೇಕಾದ್ರೂ ಮ್ಯಾನ್ಯುಯಲಿ ಆಡ್ ಮಾಡ್ಬೋದು. ಸ್ನೇಹಿತರೆ, ಎಷ್ಟು ಯೂಸರ್ ಫ್ರೆಂಡ್ ಮಾಡಿದ್ದಾರೆ, ಎಷ್ಟು ಸುಲಭ ಮಾಡಿದ್ದಾರೆ, ಅದು ಎಷ್ಟು ಲೀಗಲ್ ಆಗಿ ಇವರು ಮಾಡಿದ್ದಾರೆ ಅಂತಂದ್ರೆ ಇಟ್ಸ್ ರಿಯಲಿ ವಂಡರ್ಫುಲ್. 100%. ಇದ್ರ ಜೊತೆಗೆ ನಾವು ಕಾಲ್ ಮಾಡಿದಾಗ ಒಂದು ನೆನ್ಪಿಟ್ಕೋಬೇಕು, ನಮ್ಮ ಪ್ಯಾನ್ ನಂಬರ್, ನಮ್ಮ ಡೇಟ್ ಆಫ್ ಬರ್ತ್ ಮತ್ತೆ ನಾವು ನಾಮಿನಿ ಯಾರಿಗೆ ಕೊಟ್ಟಿದೀವಿ ಅಂತ ಒಂದು ನೆನ್ಪಿಟ್ಕೊಂಡ್ರೆ, ಬಿಕಾಸ್ ಆಫ್ ಸೆಕ್ಯೂರಿಟಿ ಪರ್ಪಸ್ ಇದನ್ನ ಕೇಳ್ತಾರೆ. ವೆರಿ ಗುಡ್, ವೆರಿ ಗುಡ್. ಅದು ಹೇಳ್ಬೇಕು ಸ್ನೇಹಿತರೆ, ನಿಮ್ಮ ಪಾನ್ ನಂಬರ್, ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತು ನಿಮ್ಮ ಐಡಿಯನ್ನ ನೀವು ಯಾರಿಗೆ ನಾಮಿನಿ ಮಾಡಿದೀರಾ ಅಷ್ಟು ಹಿಡ್ಕೊಂಡು ಹೇಳಿದ್ರೆ ಸಾಕು. ಅಲ್ಲಿ 100% ಇಲ್ಲ ಬಿಡಿ ಲೋಹಿತ್, ಇದು 100% ಪ್ರತಿಯೊಬ್ರು ಮಾಡ್ತಾರೆ. ಇದು ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಹೇಳಿ ಸರ್. ಆಗ್ಲೇ ನೀವು TDS ಅಂತ ಕೇಳ್ತಾ ಇದ್ರಿ, TDS ಅಪ್ಡೇಷನ್ಸ್ ನಾವ್ ಹೆಂಗೆ ಕ್ಲೈಮ್ ಮಾಡ್ಕೋಬಹುದು? ಬೇರೆ ಕಂಪ್ನಿಗಳ ತರ ಕೊಟ್ಟಿದೀವಿ ಅಂತ ಹೇಳ್ತಾರೆ, ಅಲ್ಲಿ ಡಿಸ್ಪ್ಲೇನೇ ಆಗಿರಲ್ಲ. ಎಷ್ಟೋ ಕಂಪ್ನಿಗಳು ಕಟ್ಟಿದೀವಿ ಅಂತ ಹೇಳ್ತಾರೆ, ಡಿಸ್ಪ್ಲೇನೇ ಆಗಿರಲ್ಲ. ಸರ್, ಈಚ್ ಅಂಡ್ ಎವರಿ ಕ್ವಾರ್ಟರ್ದು ನನ್ನ TDS ಸರ್ಟಿಫಿಕೇಟ್ಸ್ ಇಲ್ಲೇ ಸಿಗುತ್ತೆ, ನನ್ನ ಆಪ್ ಅಲ್ಲೇ ಸಿಗುತ್ತೆ ಸರ್. ಪ್ರತಿ 3 ತಿಂಗಳಿಗೆ ಕಂಪನಿ ನಮ್ಮ TDS ನ ಅಪ್ಲೋಡ್ ಮಾಡುತ್ತೆ. ಸೇಮ್ ಸರ್, ಹೌದು. ರಿಜಿಸ್ಟರ್ ಫಾರ್ ನೆಫ್ಟ್ ಕೆಳಗಡೆನೆ ಆಪ್ಷನ್ ಇದೆ ನೋಡಿ. ಎಷ್ಟು ಲೀಗಲ್ಗೆ ಮಹತ್ವವನ್ನ ಕೊಡ್ತಾರೆ. ಒಂದೇ ಒಂದು ಸೆಕೆಂಡ್, ಒಂದೇ ಒಂದು ನಿಮಿಷನೂ ಕೂಡ ವಿತೌಟ್ ಇಲ್ಲೀಗಲ್ ಕೆಲಸನ ನೆಟ್ ಸರ್ಫ್ ಮಾಡಲ್ಲ ಸ್ನೇಹಿತರೆ. ನೋಡಿ ಎಷ್ಟು ಅದ್ಭುತವಾಗಿ ತಮ್ಮ TDS ನ ಏನು ಕಂಪನಿ ಡಿಡಕ್ಟ್ ಮಾಡಿ ಸರ್ಕಾರಕ್ಕೆ ಕಟ್ಟಿದೆಯೋ ಅದನ್ನ ಅಲ್ಲೇ ಅಪ್ಡೇಟ್ ಮಾಡಿದ್ದಾರೆ. ವಂಡರ್ಫುಲ್. ನೆಕ್ಸ್ಟ್ ಸರ್, ಇದನ್ನ ಡೌನ್ಲೋಡ್ ಅಂತ ಕೊಟ್ಟಾಗ ಡೌನ್ಲೋಡ್ ಆಗುತ್ತೆ, ಫೈಲ್ ಡೌನ್ಲೋಡ್ ಆಗುತ್ತೆ ಸರ್. ಓಕೆ, ಇದನ್ನ ಮಾಡಿಟ್ರೆ ಕಳಿಸಬಹುದು ಈಸಿಯಾಗಿ. ಎಸ್ ಸರ್, ಇಲ್ಲಿ ಕಂಪ್ಲೀಟ್ ಡಿಸ್ಪ್ಲೇ ಇರುತ್ತೆ ಸರ್. ಎಷ್ಟೆಷ್ಟು ನೋಡಿ ಸ್ನೇಹಿತರೆ, ಇದು ಮಾಡಿಟ್ರಿ ಕಳಿಸಿದ್ರೆ ಆಗೋಯ್ತು ಸರ್. ಜಸ್ಟ್ ಇದನ್ನ ನಾವು ಆಡಿಟ್ರಿಗೆ ಫಾರ್ವರ್ಡ್ ಮಾಡಿದ್ರೆ ಸಾಕು, ಈ ವಿಲ್ ಗೆಟ್ ಕಂಪ್ಲೀಟ್ ಇನ್ಫಾರ್ಮೇಶನ್. ಇಷ್ಟು ಅಮೌಂಟ್ ನಮಗೆ ರಿಫಂಡ್ ಆಗುತ್ತೆ ಸರ್. ಮೈಂಡ್ ಬ್ಲೋಯಿಂಗ್. ಫಾರ್ಮ್ ನಂಬರ್ 16A, ಫಾರ್ಮ್ ನಂಬರ್ 16A ನ ನಾವು ಫಿಲ್ ಮಾಡ್ಬೇಕು ಅನ್ನೋ ಅವಶ್ಯಕತೆನೇ ಇರಲ್ಲ, ಏನು ಇಲ್ಲ. ಇದನ್ನ ಜಸ್ಟ್ ಆಡಿಟ್ರಿಗೆ ಕಳಿಸೋದಷ್ಟೇ ಅಷ್ಟೇ. ನಾವು ನಾರ್ಮಲ್ ಒಬ್ಬ ಕಾಮನ್ ವ್ಯಕ್ತಿ ಆಡಿಟರ್ ಎಷ್ಟು ಖುಷಿ ಆಗ್ತಾರೆ ಇದನ್ನ ನೋಡಿದ್ರೆ ಅಂತಂದ್ರೆ, ಸಿಂಪಲಿ ಅವರು ನಿಮ್ ಕೆಲಸನ ಮುಗಿಸ್ಕೊಟ್ಬಿಡ್ತಾರೆ, ಸಿಂಪಲ್ ಆಗಿ ಮುಗಿಸ್ಕೊಟ್ಬಿಡ್ತಾರೆ. ಸರ್, ಇದು ಎಷ್ಟು ಯೂಸ್ಫುಲ್ ಅಂದ್ರೆ, ನಾವು ಬೇರೆ ಕಡೆ ನಾವು ಹೋಗಿ ಆಡಿಟಿಂಗ್ ಮಾಡಿಸಿದಾಗ TDS ನ ನಾನು ಏನಾದ್ರು ಕ್ಲೈಮ್ ಮಾಡ್ಕೋಬೇಕು ಅಂದ್ರೆ, ನಾನು ಅಷ್ಟು ತಿಂಗಳದು ಮಿನಿ ಸ್ಟೇಟ್ಮೆಂಟ್ ಕೊಡ್ಬೇಕು, ಅದ್ರಲ್ಲಿ TDS ಎಷ್ಟು ಕಟ್ ಆಗಿದೆ ಅಂತ ಅವ್ನು ಆಡಿಟರ್ ಹುಡುಕಿ ಮಾಡೋ ಅಷ್ಟೊತ್ತಿಗೆ 2 ತಿಂಗಳು 3 ತಿಂಗಳು ಟೈಮ್ ಆಗುತ್ತೆ ಸರ್. ಜಸ್ಟ್ ಇದೊಂದು ಸರ್ಟಿಫಿಕೇಶನ್ ಕೊಟ್ರೆ ಇಷ್ಟು ಅಮೌಂಟ್ ಇಷ್ಟು ಇದರಲ್ಲಿ ಡಿಡಕ್ಟ್ ಆಗಿದೆ ಅಂತ ಒಂದು ಸಿಂಗಲ್ ಶಾಟ್ ಅಲ್ಲಿ ನಮಗೆ ಆಡಿಟಿಂಗ್ ಮುಗ್ದೋಗುತ್ತೆ ಸರ್. ವೆರಿ ಈಸಿ. ವೆರಿ ಗುಡ್. ಇಟ್ಸ್ ವಂಡರ್ಫುಲ್. ಇದನ್ನ ನೋಡಿದ್ರೆ ಕೂಡ ನಮಗೆ ಖುಷಿ ಆಗ್ತದೆ. ಹಿಂದೆ ನಾವು ಈ TDS ಅಂದ್ರೆ ಇದು ಎಷ್ಟು ಗೊಂದಲಮಯವಾಗಿತ್ತು. ಯಾವ ಕ್ವಾರ್ಟರ್ದು, ಈ ಫೈನಾನ್ಷಿಯಲ್ ಇಯರ್ದು ನಾನು ಮಾರ್ಚ್ ಅಲ್ಲಿ ಕಳಿಸ್ಬೇಕು, ಈ 4 ಡೌನ್ಲೋಡ್ ಮಾಡೋದು, ಫೈಲ್ ಇರುತ್ತೆ, ಪಟ್ ಅಂತ 5 ನಿಮಿಷ ಕಳಿಸೋದು. ಆಡಿಟರ್ ಕನ್ಫ್ಯೂಸ್ ಆಗ್ಬಿಡ್ತಾರೆ, ಇದೇನು ಇಷ್ಟು ಪರ್ಫೆಕ್ಟ್ ಆಗಿ ಕಳಿಸ್ತಾ ಇದೀರಲ್ಲ ನೀವು ಅಂತ. ನೆಕ್ಸ್ಟ್ ಜೊತೆಗೆ ಮೈ FPP ಅಂತ ಒಂದು ಆಪ್ಷನ್ ಇದೆ ಸರ್. ಯಾರ ಇನ್ಕಮ್ ನೋಡಿ ನೆಟ್ ಸರ್ಫ್ ಪ್ಲಾನ್ ಅಲ್ಲಿ ಸ್ನೇಹಿತರೆ, ನಾವ್ ಇದನ್ನ ನಾವು ಹೇಳ್ತಾ ಇರ್ತೀವಿ ಏನಂತ, ನಮ್ಮಲ್ಲಿ ಫ್ಯಾಮಿಲಿ ಪ್ರೊಟೆಕ್ಷನ್ ಇದೆ ಅಂತ ನಾವು ಹೇಳ್ತೀವಿ ಅಲ್ವಾ ಲೋಹಿತ್?
ಯಾವ sir. ವ್ಯಕ್ತಿಯ ಇನ್ಕಮ್ 2 ಲಕ್ಷ ಕ್ರಾಸ್ ಆಗುತ್ತೋ 2 ಲಕ್ಷ ಕ್ರಾಸ್ ಆದ್ಮೇಲೆ ಸ್ನೇಹಿತರೆ ಏನೇನ್ ಬೆನಿಫಿಟ್ ಸಿಗುತ್ತೆ ಲೋಹಿತ್ ಅದರಿಂದ ಹೇಳಪ್ಪ ಸ್ವಲ್ಪ ಅಲ್ಲಿ. ಸರ್ ಆಕ್ಸಿಡೆಂಟಲ್ ಡೆತ್ ಇನ್ಶೂರೆನ್ಸ್, ನ್ಯಾಚುರಲ್ ಡೆತ್ ಇನ್ಶೂರೆನ್ಸ್, ಮೆಡಿಕ್ಲೈಮ್ ಇಷ್ಟು ಮೂರು ನಮ್ಗೆ ಎಲಿಜಿಬಲ್ ಆಗ್ತೀವಿ ಸರ್. ಸ್ನೇಹಿತರೆ ನಾವಿನ್ನ ನೆಟ್ ಸರ್ಫ್ ಅಲ್ಲಿ ಬದುಕಿರೋ ತನಕನೂ ಕೂಡ ಅದನ್ನ ವಾಪಸ್ ₹1 ಪ್ರೀಮಿಯಂ ಕಟ್ಟಿಸ್ಕೊಳಲ್ಲ ಸ್ನೇಹಿತರೆ. ಹೇಗೆ ಒಂದು ಸರ್ಕಾರಿ ಕೆಲಸದಲ್ಲಿ ನಾವು ಸೆಕ್ಯೂರ್ಡ್ ಆಗಿದೀವೋ ಅದೇ ಸೆಕ್ಯೂರಿಟಿನ ನೆಟ್ ಸರ್ಫ್ ಇಲ್ಲಿ ಕೊಡುತ್ತೆ. ಜಸ್ಟ್ 2 ಲಕ್ಷ ಇನ್ಕಮ್ ನ ಕ್ರಾಸ್ ಮಾಡಿ ಆಪ್ಸ್ ಕ್ಲಬ್ ನ ನಾವು ಕ್ರಾಸ್ ಮಾಡಿದ್ವಿ ಅಂತಂದ್ರೆ 5% ಕಮಿಷನ್, 5-10% ಕಮಿಷನ್ಗೆ ಎಲಿಜಿಬಿಲಿಟಿ ಹೊಂದ್ತೀವಿ. ಜೊತೆಗೆ ಇಡೀ ನಮ್ಮ ಫ್ಯಾಮಿಲಿ ಪ್ರೊಟೆಕ್ಷನ್, ನಾನು ನನ್ನ ಹೆಂಡತಿ ಮತ್ತು 2 ಮಕ್ಕಳಿಗೆ ಆಸ್ಪತ್ರೆಯಿಂದ ನಾನು ಏನ್ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಮೆಡಿಕ್ಲೈಮ್ ಆಗುತ್ತೆ, ಆಕ್ಸಿಡೆಂಟಲ್ ಆಗುತ್ತೆ, ಮತ್ತೆ ಇನ್ನೊಂದು ಯಾವ್ದಪ್ಪ ಲೋಹಿತ್ ಸರ್ ನ್ಯಾಚುರಲ್ ಡೆತ್ ಇನ್ಶೂರೆನ್ಸ್. ನ್ಯಾಚುರಲ್ ಡೆತ್ ಇನ್ಶೂರೆನ್ಸ್ ಕೂಡ ಕವರ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಜೊತೆಗೆ ನಾಮಿನಿ ಫೆಸಿಲಿಟಿ ಕೂಡ ಇಲ್ಲೇ ಆಕ್ಟಿವೇಶನ್ ಆಗುತ್ತೆ ಸರ್. ಓಹೋ, ನಾಮಿನಿ ಫೆಸಿಲಿಟಿ ಅಂದ್ರೆ ಏನಿದು ಸರ್? ಸಿಮ್ರಾನ್ ರಫೀಕ್ ಶೇಖ್ ಹೇಗೆ ಐಡಿ ಟ್ರಾನ್ಸ್ಫರ್ ಆಯ್ತಲ್ಲ, ರಫೀಕ್ ಶೇಖ್ ಇಂದ ಸಿಮ್ರಾನ್ ರಫೀಕ್ ಶೇಖ್ ಈಗ ಐಡಿ ಟ್ರಾನ್ಸ್ಫರ್ ಆಯ್ತಲ್ಲ, ಅದು ಕೂಡ ಇಲ್ಲೇ ಎಲಿಜಿಬಲ್ ಆಗುತ್ತೆ ಸರ್. ಆಟೋಮೆಟಿಕ್ ಆಗಿ 2 ಲಕ್ಷ ಇನ್ಕಮ್ ಕ್ರಾಸ್ ಆಗಿದ ತಕ್ಷಣ ಆಟೋಮೆಟಿಕ್ ಆಗಿ ದಿಸ್ ಫೆಸಿಲಿಟೀಸ್ ಅವ್ರಿಗೆ ಎನೇಬಲ್ ಆಗುತ್ತೆ. ಅಂದ್ರೆ ಯು ಆರ್ ಎಲಿಜಿಬಲ್. ಈಗ ಫಾರ್ ಎಕ್ಸಾಂಪಲ್ ಎ ಅನ್ನೋ ವ್ಯಕ್ತಿ ವರ್ಕ್ ಮಾಡ್ತಾ ಇರ್ತಾನೆ, ಅವ್ನಿಗೆ ಏನಾದ್ರು ಇನ್ ಕೇಸ್ ಡೆತ್ ಆಯ್ತು ಅಂದ್ರೆ ಯಾವ ಡೆತ್ ಆಗಿರುತ್ತೋ ಅಷ್ಟು ಇನ್ಸೂರೆನ್ಸ್ ಅವ್ರ ಮನೆಗೆ ಹೋಗುತ್ತೆ. ಲೋಹಿತ್ ಇದಂತೂ ತುಂಬಾ ಸಿಂಪಲ್ ಇದೆ ಅನ್ಸುತ್ತೆ. ಇದು ಈಗ ನಿಮ್ದು ಆಲ್ರೆಡಿ ಅಪ್ಲೋಡ್ ಆಗಿದೆಯಾ ನಿಮ್ದು? ಎಸ್ ಸರ್, ಮೆಡಿಕ್ಲೈಮ್ ಅಂತ ಇಲ್ಲಿ ಕ್ಲೈಮ್ ಮಾಡಿದಾಗ ಸೊ ಇದನ್ನ ಯಾವ ಸೈಕಲ್ ಅಲ್ಲಿ ಅಪ್ಡೇಟ್ ಮಾಡ್ಬೇಕು ಅನ್ನೋದು ಇರುತ್ತೆ ಸರ್. ನ್ಯೂ ಪಾಲಿಸಿನ ಕಸ್ಟಮರ್ ಕೇರ್ ಇಂದಾನೆ ಫೋನ್ ಬರುತ್ತೆ ನಿಮ್ಗೆ. ಎಲ್ಲಾ ವ್ಯಕ್ತಿಗಳಿಗೂ ಕಸ್ಟಮರ್ ಕೇರ್ ಇಂದಾನೆ ಫೋನ್ ಬರುತ್ತೆ. ಎಕ್ಸಾಕ್ಟ್ಲಿ ಸರ್. ಇಲ್ಲಿ ಮೆಡಿಕ್ಲೈಮ್, ಲೈಫ್ ಇನ್ಶೂರೆನ್ಸ್, ಪರ್ಸನಲ್ ಆಕ್ಸಿಡೆಂಟ್ಸ್ ಈ ತರ ಮೆನ್ಷನ್ ಕೂಡ ಮಾಡಿರ್ತಾರೆ ಸರ್. ಆ ಮೂರು ಕೂಡ ಮೆನ್ಷನ್ ಮಾಡಿರ್ತಾರೆ. ಇದನ್ನ ಒಂದು ಅಕ್ನಾಲೆಜ್ಮೆಂಟ್ ಕೊಡ್ತಾರೆ. ಯಾವ ಮಂತ್ ಅಲ್ಲಿ ನಾವು ಫಿಲ್ ಮಾಡ್ಬೇಕಿರುತ್ತೋ ಅಕ್ನಾಲೆಜ್ಮೆಂಟ್ ಸಿಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಅಲ್ಲಿಗೆ ಅಕ್ನಾಲೆಜ್ಮೆಂಟ್ ಹೋಗುತ್ತೆ. ಪೋಸ್ಟ್ ಮುಖಾಂತರ ಮನೆಗೆ ಬರುತ್ತೆ ಸರ್. ನಮ್ಮ ರಾಜು ಸರ್ಗೆ ರೀಸೆಂಟ್ ಆಗಿ, ನಮ್ಮ ರಾಜು ಸರ್ಗೆ, ಕೋಲಾರದ ರಾಜು ಸರ್ಗೆ ಪೋಸ್ಟ್ ಮುಖಾಂತರ ಬಂದಿತ್ತು. ಅದು ಅವರು ಇದ್ರಲ್ಲೂ ಶೇರ್ ಮಾಡಿದ್ರು, ಗ್ರೂಪ್ ಅಲ್ಲೆಲ್ಲ ಎಲ್ಲ ಕಡೆ ಶೇರ್ ಮಾಡಿದ್ರು. ಇಟ್ಸ್ ಗ್ರೇಟ್ ಇನ್ಫಾರ್ಮೇಶನ್. ನೆಕ್ಸ್ಟ್ ಸರ್, ಜೊತೆಗೆ ಇನ್ನೊಂದು ನಮ್ಗೆ ದೊಡ್ಡ ವಿಚಾರ ಎದುರಾಗೋದು ಅಂದ್ರೆ ಸರ್, ನಮ್ಗೆ ಇಲ್ಲಿ ಸ್ಟಾಕ್ ಪಾಯಿಂಟ್ ಸಿಗುತ್ತಾ, ಇಲ್ಲಿ ಸ್ಟಾಕ್ ಪಾಯಿಂಟ್ ಸಿಗುತ್ತಾ, ಈ ಡಿಸ್ಟ್ರಿಕ್ಟ್ ಸ್ಟಾಕ್ ಪಾಯಿಂಟ್ ಇದೆಯಾ ಅಂತ ತುಂಬಾ ಜನ ಕೇಳ್ತಾ ಇರ್ತಾರೆ ಸರ್. ಓಕೆ. ಸೊ ಅವರ ಆಪ್ ಅಲ್ಲಿ ರಿಜಿಸ್ಟರ್ ಮೈ FPP ಆಗಿದ ತಕ್ಷಣ SP ಲೊಕೇಟರ್ ಅಂತ ಇದೆ ಸರ್. ಸ್ನೇಹಿತರೆ ನೋಡಿ, SP ಲೊಕೇಟರ್ ಅಂತಂದ್ರೆ ಸ್ಟಾಕ್ ಪಾಯಿಂಟಿನ ಲೊಕೇಶನ್ ಎಲ್ಲಿದೆ ಅಂತ ಹೇಳಿ ಮ್ಯಾಪ್ ಅನ್ನೇ ಅದರಲ್ಲಿ ಹಾಕಿದ್ದಾರೆ ಸ್ನೇಹಿತರೆ. ಹೋಗಿ ಲೋಹಿತ್ ಅಲ್ಲಿ SP ಲೊಕೇಟರ್ ಹೋಗ್ತೀರಾ, ಕ್ಲಿಕ್ ಮಾಡಿದ ತಕ್ಷಣ ನಾವು ಆಲ್ ಓವರ್ ಇಂಡಿಯಾದಲ್ಲಿ ಯಾವ್ದು ಇರುತ್ತೋ ಎಲ್ಲದು ಡಿಸ್ಪ್ಲೇ ಆಗುತ್ತೆ ಸರ್. ಆಲ್ ಓವರ್ ಇಂಡಿಯಾದು. ಗುಡ್ ಸರ್. ಇಲ್ಲಿ ನಾವು ಸೆಲೆಕ್ಟ್ ಸ್ಟೇಟ್ ವೈಸ್, ಫಾರ್ ಎಕ್ಸಾಂಪಲ್ ಕರ್ನಾಟಕ ಸೆಲೆಕ್ಟ್, ಹುಬ್ಳಿ ಹತ್ರ ಯಾವ್ದಿದೆ, ಸೆಲೆಕ್ಟ್ ಡಿಸ್ಟ್ರಿಕ್ಟ್, ಇಷ್ಟು ಡಿಸ್ಟ್ರಿಕ್ಟ್ ಡಿಸ್ಪ್ಲೇ ಆಗುತ್ತೆ ಸರ್. ಹುಬ್ಳಿ ಸೆಲೆಕ್ಟ್ ಮಾಡಿ ಸರ್. ಹುಬ್ಳಿ ಡಿಸ್ಟ್ರಿಕ್ಟ್ ಇಲ್ಲ, ಧಾರವಾಡ ಇದೆ ಸರ್. ನಿಯರ್ ಬೈ ಧಾರವಾಡ ಇದೆ. ಧಾರವಾಡ ಮಾಡಿದೆ ಸರ್. ಧಾರವಾಡದಲ್ಲಿ ಬಂತು ಸರ್. ಅವರ ಅಡ್ರೆಸ್, ಅವರ ಫೋನ್ ನಂಬರ್ ಜೊತೆಗೆ ನ್ಯಾವಿಗೇಷನ್, ಈ ನ್ಯಾವಿಗೇಷನ್ ಗೆ ಕ್ಲಿಕ್ ಮಾಡಿದ್ರೆ ನನ್ನ ಹತ್ರದಿಂದ ಡೈರೆಕ್ಟ್ ಮ್ಯಾಪ್ಸ್ ಲಿಂಕ್ ಆಗಿದೆ ಸರ್. ಅದು ಗೂಗಲ್ ಮ್ಯಾಪ್ಸ್ ಲಿಂಕ್ ಆಗಿದೆ. ಸೊ ನನ್ನ ಹತ್ರದಿಂದ ಎಕ್ಸಾಕ್ಟ್ ಆ ಪಾಯಿಂಟ್ ಗೆ ತಗೊಂಡೋಗಿ ಬಿಡುತ್ತೆ ಸರ್. ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದು ಕಂಪ್ಲೀಟ್ ಡೀಟೇಲ್ ಸಿಗುತ್ತೆ. ಸ್ನೇಹಿತರೆ ನೋಡಿ, ಟೆಕ್ನಾಲಜಿನ ಎಷ್ಟು ಅಡ್ವಾನ್ಸ್ ಆಗಿ ಯೂಸ್ ಮಾಡಿದ್ದಾರೆ ಅಂತಂದ್ರೆ, ಅವ್ರಿಗೆ ಫೋನ್ ಮಾಡಿ ಎಲ್ಲಿದ್ರು ನಿಮ್ ಸ್ಟಾಕ್ ಪಾಯಿಂಟ್ ಹೆಂಗ್ ರೀತಿ ಅಂತ ಕೇಳೋದ್ ಬೇಡ. ನೀವೇ ಸರ್ ಸ್ಟಾಕ್ ಪಾಯಿಂಟ್ ಬರ್ತಾ ಇದೀನಿ ಅಂತ ಹೇಳಿ SP ಲೊಕೇಟರ್ ಹೋಗಿ ಪಟ್ ಅಂತ ಅವ್ರ ಮ್ಯಾಪ್ ನ ಅಪ್ಲೋಡ್ ಮಾಡಿದ್ರೆ ಮುಗೀತು ಸ್ನೇಹಿತರೆ, ಹೋಗ್ತೀರಾ. ತುಂಬಾ ಅದ್ಭುತ ಲೋಹಿತ್ ಇದು. ನೆಕ್ಸ್ಟ್ ಲೋಹಿತ್. ಆಪ್ಸ್ ಮುಖಾಂತರ ಇಷ್ಟೇ. ಜೊತೆಗೆ ನಮ್ಮ ಆಪ್ಸ್ ಅಲ್ಲಿ ಆಗ್ಲೇ ನಾವು ಆನ್ಲೈನ್ ಶಾಪಿಂಗ್ ಮತ್ತೆ ಇದನ್ನೆಲ್ಲ ಕೇಳ್ತಾ ಇದ್ವಿ ಸರ್. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ಒಂದೊಂದೇ ಹೇಳ್ತಾ ಹೋಗ್ತೀನಿ ಸರ್. ನೆಕ್ಸ್ಟ್ ಅಪ್ಕಮಿಂಗ್ ಏನಾದ್ರು ಇವೆಂಟ್ಸ್ ಮಾಡಿದ್ರೆ ಕಂಪ್ನಿಯಿಂದ, ಸೊ ನಮ್ಗೆ ಎಂಟ್ರಿ ಪಾಸ್, ನಮ್ಮ ID ಕಾರ್ಡ್ ಕೇಳಲ್ಲ, ಏನು ಕೇಳಲ್ಲ ಸರ್. ಮೈ QR ಕೋಡ್ ಅಂತ ಇದೆ. ಸೊ ಇದನ್ನ ಕ್ಲಿಕ್ ಮಾಡಿದಾಗ ಅವರು ಸ್ಕ್ಯಾನ್ ತೋರಿಸಿದ್ರೆ ನಮ್ QR ಕೋಡ್ ಅಷ್ಟೇ. ವೆರಿ ಗುಡ್. ನೆಕ್ಸ್ಟ್ ಸರ್. ಜೊತೆಗೆ ಶಾಪ್ ಆನ್ಲೈನ್ ಅಂತ ಇದೆ ಸರ್. ದಿಸ್ ಇಸ್ ಮೋರ್ ಎಫೆಕ್ಟಿವ್. ಆಗ್ಲೇ ನೀವು ಹೇಳ್ತಾ ಇದ್ರಿ, ನಾನು ಜರ್ಮನ್ ಅಲ್ಲಿ ಒಂದು ಲೇಡಿನ ಇಂಟರ್ವ್ಯೂ ಮಾಡಿದೆ, ಅವ್ರ ಅಪ್ಲೈನ್ ಯಾರು ಅಂತ ಗೊತ್ತಿರ್ಲಿಲ್ಲ. ಸೊ ದಿಸ್ ಹ್ಯಾಪನ್ಸ್ ಬಿಕಾಸ್ ಆಫ್ ಟೆಕ್ನಾಲಜಿ ಸರ್. ಟೆಕ್ನಾಲಜಿನ ನಾವು ಯಾವಾಗ ಹೈ ಎಂಡ್ ಅಲ್ಲಿ ಯೂಸ್ ಮಾಡ್ತೀವೋ ಅವಾಗ ಗೊತ್ತಾಗುತ್ತೆ, ನಮಗ್ ಗೊತ್ತಿಲ್ದಂಗ್ ಬಿಲ್ಗಳು ಆಗಕ್ ಸ್ಟಾರ್ಟ್ ಆಗುತ್ತೆ ಸರ್. ಸರ್ ಶಾಪ್ ಆನ್ಲೈನ್ ಇದ್ದಾಗ ನನ್ನ ಫಿಸಿಕಲ್ ಅಫಿರಿಯನ್ಸ್ ಇರಲ್ಲ, ಬಟ್ ಕೆಲಸ ನಡೀತಾ ಇರುತ್ತೆ ಸರ್.
ಸೊ very ಶಾಪ್ good. ಆನ್ಲೈನ್ ನ ನಾವು ಕ್ಲಿಕ್ ಮಾಡಿದಾಗ Okay. ನಮಗೆ ಯಾವ್ದು ಬೇಕು ಅನ್ನೋದನ್ನ ಕೇಳುತ್ತೆ ಸರ್. ಓಹೋ. ಹಾ. ನಮ್ಮ ಪಿನ್ ಕೋಡ್ ಕೇಳುತ್ತೆ, ಇಲ್ಲಿಗೆ ಹಾ. ಹಾಕಿದ್ರೆ ಅವೈಲಬಿಲಿಟಿ ಇದೆಯೋ ಇಲ್ವೋ ಪಾರ್ಸಲ್ ಪ್ರಾಡಕ್ಟ್ ಇದು ತಲುಪುತ್ತಾ ಅಂತ ಕೇಳುತ್ತೆ ಫಸ್ಟ್. ವೆರಿ ಗುಡ್. ಹಾ, ಪಿನ್ ಕೋಡ್ ನ ಹಾಕ್ಬೇಕು. ಓಕೆ, ಆಗ್ತದೆ ಸರ್. ಸೊ ಎಸ್, ಅವೈಲಬಿಲಿಟಿ ಇದ್ರೆ ಡೈರೆಕ್ಟ್ ಪ್ರಾಡಕ್ಟ್ ಸೆಲೆಕ್ಷನ್ ಹೋಗುತ್ತೆ ಸರ್ ಅದು. ಓಕೆ, ಪ್ರಾಡಕ್ಟ್ ಸೆಲೆಕ್ಷನ್ ಇರುತ್ತೆ. ನಾವೇ ಅಲ್ಲಿ ಮೊದಲು ಸ್ಕೀಮ್ ನಾವೇ ಸೆಲೆಕ್ಟ್ ಮಾಡಬಹುದು. ಅಂದ್ರೆ 18% ಬೇಕಾ? ಓಕೆ, ಇಲ್ಲ ಸರ್, ಇಲ್ಲ, ನಾನು ಯಾವ ಡಿಸ್ಕೌಂಟ್ ಅಲ್ಲಿ ಇರ್ತೀನೋ ಡೈರೆಕ್ಟ್ ಆ ಡಿಸ್ಕೌಂಟ್ ಇಂದಾನೆ ಅದು ಕ್ಲಿಕ್ ಆಗೋಗುತ್ತೆ. ನಿಮ್ಮ ಐಡಿಯಿಂದ ಇದ್ರೆ, ಬೇರೆಯವ್ರದ್ದು ಬಿಲ್ ಮಾಡಂಗಿದ್ರೆ? ಬೇರೆಯವ್ರದ್ದು ಬಿಲ್ ಮಾಡಂಗಿದ್ರೆ ಅವ್ರು ಆನ್ಲೈನ್ ಅಲ್ಲಿ ಅವ್ರ ಐಡಿ ಮುಖಾಂತರ ಬಿಲ್ ಮಾಡ್ಕೋಬೇಕು ಸರ್. ವೆರಿ ಗುಡ್. ಇಟ್ಸ್ ಮೋಸ್ಟ್ ಯೂಸ್ಫುಲ್. ಇಲ್ಲಿ ನಾನು ಕ್ವಾಂಟಿಟೀಸ್ ನ ಹಾಕೊಂತ ಹೋಗ್ತೀನಿ. ಆಡ್ ಟು ಕಾರ್ಟ್ ಇರುತ್ತೆ, ಆಡ್ ಟು ಕಾರ್ಟ್ ಕೊಡ್ಬೇಕು. ಸೊ ಇಲ್ಲಿ ಕಾರ್ಟ್ ಅಲ್ಲಿ ಹ್ಯಾಡ್ ಆಗಿರುತ್ತೆ ಸರ್, ಯುವರ್ ಕಾರ್ಟ್ ಡೀಟೇಲ್ಸ್ 2 ಐಟಮ್ಸ್ ಅಂತ. ಸೊ ಪ್ರೊಸೀಡ್ ಫೆಚಿಂಗ್ ಫಾರ್ ಡೀಟೇಲ್ಸ್, ಪ್ರೊಸೀಡ್ ಟು ಶಾಪಿಂಗ್ ಬರುತ್ತೆ ಸರ್. ನಾನು ನ್ಯೂಟ್ರಿ ಲಿವರ್ ನ 2 ಸೆಲೆಕ್ಟ್ ಮಾಡಿದೀನಿ, ಜೊತೆಗೆ ಸೆರಮ್ ನ 2 ಸೆಲೆಕ್ಟ್ ಮಾಡಿದೀನಿ. ಸೊ ಟೋಟಲ್ ಆಗಿರೋದು MRP 2290. ಸೊ ಆಫ್ಟರ್ ಡಿಡಕ್ಷನ್ ನನ್ನ ಎಲ್ಲಾ 30% ಡಿಡಕ್ಷನ್ ಆಗಿ ನಾನ್ ಪೇ ಮಾಡ್ಬೇಕಾಗಿರೋದು 1650 ರೂಪಾಯಿ ಸರ್. ಓಕೆ. ಪೇ ಅಮೌಂಟ್ ಅಂತ ನಾವು ಕ್ಲಿಕ್ ಮಾಡಬಹುದಾ? ಕಂಟಿನ್ಯೂ ಶಾಪಿಂಗ್, ಪೇ ನೌ ಕೊಟ್ರೆ ಪೇ ಮಾಡಿದ ತಕ್ಷಣ ಆಪ್ಷನ್ಸ್ ಕೇಳುತ್ತೆ ಸರ್, ನೆಟ್ ಬ್ಯಾಂಕಿಂಗ್ ಮತ್ತೆ ಇದು ಡೀಟೇಲ್ಸ್. ಯಾವ ಅಡ್ರೆಸ್ ಬೇಕಾದ್ರೂ ಕಳಿಸ್ಕೋಬಹುದು ನಾವು, ಅಥವಾ ಸೇಮ್ ಅಡ್ರೆಸ್ ಅಂತ ಕೊಟ್ರೆ ಸೇಮ್ ಅಡ್ರೆಸ್ ತಗೊಳುತ್ತೆ ಸರ್. ನೀವು ಯಾವ ಅಡ್ರೆಸ್ ಲಾಗಿನ್ ಮಾಡಿದ್ರೆ ಅದಕ್ಕೆ ಬರುತ್ತೆ, ಅಥವಾ ನಾವೇ ಯಾವ ಅಡ್ರೆಸ್ ಟೈಪ್ ಮಾಡ್ತೀವಿ ಅದಕ್ಕೆ ಪ್ರಾಡಕ್ಟ್ ಬರುತ್ತೆ? ಅದಕ್ಕೆ ಪ್ರಾಡಕ್ಟ್ ಹೋಗುತ್ತೆ ಸರ್. ವೆರಿ ಗುಡ್. ಅಲ್ಲಿ ಆಪ್ಷನ್ಸ್ ಕೇಳುತ್ತೆ, ಪೇಮೆಂಟ್ ಆಪ್ಷನ್ಸ್ UPI ಕೋಡ್ಸ್ ಇರುತ್ತೆ, ನೆಟ್ ಬ್ಯಾಂಕಿಂಗ್ ಇರುತ್ತೆ, ಕ್ರೆಡಿಟ್ ಕಾರ್ಡ್ಸ್, ಡೆಬಿಟ್ ಕಾರ್ಡ್ಸ್, ಯಾವ್ದ್ರ ಮುಖಾಂತರನಾದ್ರೂ ನಾವು ಪೇಮೆಂಟ್ ನ ಮಾಡಬಹುದು ಸರ್. ವೆರಿ ಗುಡ್ ಸರ್. ಶಾಪ್ ಆನ್ಲೈನ್ ಇದು ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಆಗುತ್ತೆ ಅಂದ್ರೆ, ನನ್ನ ಟೀಮ್ ಅಲ್ಲಿ ನಾನು ಇಂಪ್ಲಿಮೆಂಟ್ ಮಾಡಿ ಮೋರ್ ದನ್ 2 lakhs ಇವತ್ತು ಆನ್ಲೈನ್ ಶಾಪಿಂಗ್ ಆಗ್ತಾ ಇದೆ ಸರ್, ಗೊತ್ತೇ ಆಗ್ತಾ ಇಲ್ಲ. ಸೊ ನಮ್ಮ ಪ್ರೆಸೆನ್ಸ್ ಇಲ್ದಲೇನೆ ಅಲ್ಲಿ ಶಾಪಿಂಗ್ ನಡೀತಾ ಇರುತ್ತೆ ಸರ್. ಜೊತೆಗೆ ನೆಕ್ಸ್ಟ್ ಆಡ್ ಅ ಡೈರೆಕ್ಟ್ ಸೆಲ್ಲರ್ ಅಂತ ಇರುತ್ತೆ ಸರ್. ತುಂಬಾ ಜನ ಏನ್ ತಪ್ಪು ಮಾಡ್ತಾರೆ ಅಂದ್ರೆ, ನಮ್ಮ ಐಡಿ ಮೇಲೆ ಟೀಮ್ 1 ಟೀಮ್ 2 ಓಪನ್ ಆಗ್ಬೇಕಾಗಿರುತ್ತೆ, ಅಲ್ಲಿ 5-6 ಲೈನ್ ಗಳನ್ನ ಓಪನ್ ಮಾಡ್ಬಿಟ್ಟಿರ್ತಾರೆ. ರಾವಣನ್ ತಲೆ ತರ ಮಾಡ್ಕೊಂಡಿರ್ತಾರೆ ಸರ್. ಸೊ ಏನ್ ಮಾಡ್ಬೇಕು ಎಕ್ಸಾಕ್ಟ್ಲಿ ಅಂದ್ರೆ, ನಿಮ್ಮ ಐಡಿ ಓಪನ್ ಆಗುತ್ತೆ, ನಿಮ್ಮ ರಿಜಿಸ್ಟರ್ ಆಗಿರುವಂತ ಐಡಿ ಫಸ್ಟ್ ಓಪನ್ ಆಗುತ್ತೆ, ಅದ್ರ ಮೇಲೆ 2 ಸಲ ಅಷ್ಟೇ ಕ್ಲಿಕ್ ಮಾಡ್ಬೇಕು ಸರ್. ಸೊ 2 ಸಲ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಒನ್ಸ್ ಯಾವ್ದು ಫಸ್ಟ್ ಕ್ಲಿಕ್ ಮಾಡಿರ್ತೀರೋ ಆ ಐಡಿ ಬರುತ್ತೆ. ನೆಕ್ಸ್ಟ್ ಇನ್ನೊಂದ್ಸಲಿ ನಿಮ್ಮ ಐಡಿ ಮೇಲೆ ಕ್ಲಿಕ್ ಮಾಡಿದಾಗ ಇನ್ನೊಂದು ಕಡೆ ಟೀಮ್ A ಅಥವಾ B ಗೆ ಬಂದು ಕೂರುತ್ತೆ ಸರ್. ಇಲ್ಲಿ ಬೇರೆ ನೆಟ್ವರ್ಕ್ ತರ ರೆಡಿಮೇಡ್ ಸ್ಟ್ರಕ್ಚರ್ ಇರಲ್ಲ ಸರ್. ಇದು ಬೈನರಿ ಅಂತ ಕ್ಲೈಮ್ ಮಾಡಕ್ಕೆ ರೆಡಿಮೇಡ್ ಸ್ಟ್ರಕ್ಚರ್ ಇಲ್ಲಿ ಇರಲ್ಲ. ಸೊ ನೀವ್ ಯಾವಾಗ ಲಾಗಿನ್ ಮಾಡ್ತೀರಾ ಅಲ್ಲಿ ಟೀಮ್ 1 ಮತ್ತೆ ಟೀಮ್ 2 ಕ್ರಿಯೇಟ್ ಆಗುತ್ತೆ ಸರ್. ಸೊ ಕ್ರಿಯೇಟ್ ಆಗಿ ನೆಕ್ಸ್ಟ್ ಯಾವ್ದಾರು ಲಾಗಿನ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಯಾರ್ದೋ ಕೆಳಗಡೆ ನಾನು ಲಾಗಿನ್ ಮಾಡ್ಬೇಕು, ಅವಾಗ ಯಾವ ಐಡಿ ಲಾಗಿನ್ ಮಾಡಿರ್ತೀರಾ ಆ ಐಡಿ ಮೇಲೆ ಕ್ಲಿಕ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ನನ್ನ ಟೀಮ್ 1 ನಲ್ಲಿ ಯಾವ್ದೋ ಒಂದು ಐಡಿ ಮಾಡಿದೀನಿ, ಈ ಐಡಿ ಮೇಲೆ ಪ್ಲಸ್ ಮಾರ್ಕ್ ಬರುತ್ತಲ್ಲ, ಇಲ್ಲಿ ಕ್ಲಿಕ್ ಮಾಡಿ ನಾನು ಡೀಟೇಲ್ಸ್ ನ ಸಬ್ಮಿಟ್ ಮಾಡಿದಾಗ ಈ ಐಡಿ ಕೆಳಗಡೆ ಇನ್ನೊಂದು ಐಡಿ ಪ್ಲೇಸ್ಮೆಂಟ್ ಆಗುತ್ತೆ. ಸೊ ನಾವ್ ಇಲ್ಲಿ ಗಮನಿಸಬೇಕಾಗಿರೋದು, ನಾನು ಐಡಿ ಕ್ರಿಯೇಟ್ ಮಾಡಕ್ ಹೋದಾಗ ತುಂಬಾ ಜನ ಅವ್ರ ಐಡಿಗಳ ಮೇಲೆನೆ ಪ್ರೆಸ್ ಮಾಡ್ಕೊಂತ ಹೋಗ್ತಾ ಇರ್ತಾರೆ. ಸೊ ಅಲ್ಲಿ ಅವ್ರು ಏನ್ ತಿಳ್ಕೊಂತಾರೆ ನೋಡಿ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ನೆಟ್ ಸರ್ಫ್ ನಮಗೆ ಕಮಿಷನ್ ಕೊಡೋದು ಟೀಮ್ 1 ಟೀಮ್ 2 ಇಂದ ಅಷ್ಟೇ, ಬೇರೆ ಇಂದ ಕೊಡಲ್ಲ. ನೀವ್ 50 ಐಡಿ ಮಾಡ್ಕೊಂಡ್ರು ಕೂಡ ಒಂದು ಸ್ಟ್ರಾಂಗ್ ಇರೋ ಲೆಗ್ ಇಂದ ಇನ್ನು ಉಳಿದಿದ್ ಲೆಗ್ ನ ಕಂಪೇರ್ ಮಾಡ್ತಾರೆ. ಇದರಿಂದ ಜನಕ್ಕೆ ಅನುಕೂಲ ಆಗಲ್ಲ. ನಾವಿಲ್ಲಿ ಪ್ಯಾರಾಬಾಲಿಕ್ ಅಂತ ತುಂಬಾ ಬಡ್ಕತ್ತೀವಿ. ನಮ್ ಬಿಸ್ನೆಸ್ ಎಲ್ಲರಿಗೂ ಕೌಂಟ್ ಆಗ್ಬೇಕು ಅಂದ್ರೆ ನಾವು ಯಾರ್ ಕೆಳಗ್ ಬೇಕಾದ್ರೂ ಲಾಗಿನ್ ಮಾಡಿ ನಾವು ಆ ಐಡಿನ ಡೈರೆಕ್ಟ್ ಅನ್ನ ಎಲ್ಲಿ ಕೊಡ್ಬೋದು ಅಂತಂದ್ರೆ, ಲಾಗಿನ್ ಮಾಡ್ಬೇಕಾದ್ರೆ ಇಂಟ್ರೊಡ್ಯೂಸರ್ ರೆಫರೆನ್ಸ್ ನಂಬರ್ ಅಲ್ಲಿ ನಮ್ ಡೈರೆಕ್ಟ್ ಕೊಡ್ಬೋದು. ಓಕೆ, ಅಂದ್ರೆ ಎಲ್ಲರಿಗೂ ಸಪೋರ್ಟ್ ಆಗತ್ತೆ. ಎಸ್ ನೋಡ್ರಿ, ಅಲ್ಲಿ ಇಂಟ್ರೊಡ್ಯೂಸರ್ ರೆಫರೆನ್ಸ್ ನಂಬರ್, ಆ ವ್ಯಕ್ತಿ ನಮಗೆ ಡೈರೆಕ್ಟ್ ಆಗ್ತಾನೆ. ಆ ಡೈರೆಕ್ಟ್ ನಮಗೆ ಎಷ್ಟಿದಾವೆ ಅಂತ ಎಲ್ಲಿ ನೋಡ್ಕೋಬಹುದು ಅಂದ್ರೆ, ಲೋಹಿತ್ ಮೈ ಜನರೇಷನ್ ತೋರಿಸಿ ಸರ್. ಮೈ ಜನರೇಷನ್ ಟ್ರೀ ಸ್ನೇಹಿತರೆ, ಟ್ರೀ ನಲ್ಲಿ ನಮ್ದು 2 ಟ್ರೀ ಇರುತ್ತೆ, 3 ಟ್ರೀ ಇದೆ ನೆಟ್ ಸರ್ಫ್ ಅಲ್ಲಿ. ಒಂದು ಕನ್ಸ್ಯೂಮರ್ ಟ್ರೀ, ಅದನ್ನ ಟೈಲರ್ ಮುಖಾಂತರ ನಾವು ಆಪರೇಟ್ ಮಾಡ್ತೀವಿ. ಇನ್ನೊಂದು ಬೈನರಿ ಟ್ರೀ,
ಅಲ್ಲಿ ಟೀಮ್ 1 ಟೀಮ್ 2 ಟೀಮ್ 1 ಟೀಮ್ 2 ಟೀಮ್ 1 ಟೀಮ್ 2 ಈ ತರ ಸೆಟ್ ಆಗ್ತಾ ಹೋಗುತ್ತೆ. ಮೈ ಜನರೇಷನ್ ಟ್ರೀ ಇಲ್ಲಿ ಚೆಕ್ ಮಾಡಿ ಸ್ನೇಹಿತರೆ, ಇಲ್ಲಿ ನೋಡಿ ಜನರೇಷನ್ ಟ್ರೀ ಅಂತಿದೆ, ಅದನ್ನ ಪ್ರೆಸ್ ಮಾಡಿ ಇದರಲ್ಲಿ ಇಷ್ಟು ಜನ ಡೈರೆಕ್ಟ್ ಇದಾರೆ ನೋಡಿ, ಇಷ್ಟು ಜನ ಲೋಹಿತ್ ಡೈರೆಕ್ಟ್ ಇದಾರೆ. ಹತ್ತತ್ರ ಎಷ್ಟಿದೆ, ಸುಮಾರು ಒಂದು 50-60 ಐಡಿ ಇದೆ, ಅದು ಲೋಹಿತ್ ಡೈರೆಕ್ಟ್ ಇದೆ. ಅದರ ಅರ್ಥ ನಿಮ್ಮ ಡೈರೆಕ್ಟ್ ಕೂಡ ಇಲ್ಲಿ ಕಾಣುತ್ತೆ ಸರ್. ಇಲ್ಲಿ ನಾವು 7 ಜನರೇಷನ್ ನೋಡ್ಕೋಬಹುದು ಸರ್. ನನ್ನ 7 ಜನರೇಷನ್ ಅಲ್ಲಿ ಯಾರ್ಯಾರು ಬರ್ತಾರೆ ಅಂತ ನೋಡ್ಕೋಬಹುದು. ವೆರಿ ಗುಡ್. ಅವ್ರ ಡೈರೆಕ್ಟ್ ಯಾರಿದ್ದಾರೆ ನೋಡ್ಕೋಬಹುದು. ಎಸ್, ಇಲ್ಲಿ ಫಸ್ಟ್ ಫಾರ್ ಎಕ್ಸಾಂಪಲ್ ಇಲ್ಲಿ ನನ್ನ ಫಸ್ಟ್ ಜನರೇಷನ್ ಆದ್ರೆ ನಾನು ಎಲ್ಲೋ ಒಂದ್ ಹತ್ರ ಕ್ಲಿಕ್ ಮಾಡ್ತೀನಿ, ಒಬ್ರು ದಿನಕರ್ ಸರ್ ಅನ್ನೋರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಪ್ಲಸ್ ಮಾರ್ಕ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಅವರ ಡೈರೆಕ್ಟ್ ರೆಫರೆನ್ಸ್ ಎಲ್ಲ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ ಸರ್. ಅದು ಡೈರೆಕ್ಟ್ ರೆಫರೆನ್ಸ್ ದಿನಕರ್ ಅವ್ರ ಡೌನ್ ಲೈನ್ ಅಲ್ಲಿ ಇರೋ ಡೈರೆಕ್ಟ್ ರೆಫರೆನ್ಸ್ ಬಂತು ಈಗ ಸರ್. ನೋಡಿ, ಸುನೀತ್ ಎ ಅವರು ನನಗೆ ಸೆಕೆಂಡ್ ಲೆವೆಲ್ 2 ಅಂದ್ರೆ ಸೆಕೆಂಡ್ ಜನರೇಷನ್ ಅಂತ. ವೆರಿ ಗುಡ್, ವೆರಿ ಗುಡ್. ಸೊ ಇಲ್ಲಿ ತುಂಬಾ ಬರುತ್ತೆ. ಗಿರೀಶ್ ಸರ್ದ್ ಇದೆ, ಗಿರೀಶ್ ಸರ್ ಮೇಲೆ ಕ್ಲಿಕ್ ಮಾಡಿದೆ, ಅವರ ಡೈರೆಕ್ಟ್ ರೆಫರೆನ್ಸ್ ಎಲ್ಲ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ ಸರ್. ಸೊ ಹೀಗೆ ನನ್ನ 7 ಜನರೇಷನ್ ನಾನು ಇಲ್ಲಿ ಯಾರಿದ್ದಾರೆ ಅಂತ ನೋಡ್ಕೋಬಹುದು. ವೆರಿ 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 ಇದು ನಮ್ಮ ಜನರೇಷನ್ ಟ್ರೀ ಸರ್. ಸೊ ಜೊತೆಗೆ ಒಂದು ಗಿಗ್ ಎಕಾನಮಿ ಅಂತ ರೀಸೆಂಟ್ ಆಗಿ ಲಾಂಚ್ ಮಾಡಿದ್ರು ಸರ್. ಅದರ ಬೆನಿಫಿಟ್ಸ್ ಹೆಂಗಿದೆ ಅಂದ್ರೆ ಎಲ್ಲಿ ನಾವು ಯೂಸ್ ಮಾಡ್ಕೋಬಹುದು ಅಂದ್ರೆ ಎವರಿಡೇ ರೆಕಮೆಂಡ್ ಪ್ರಾಡಕ್ಟ್ಸ್ ಅಂತ ಇದೆ. ಇಲ್ಲಿ ಆಪಲ್ ಮೈ ರೀಜನ್ ನ ಕೆಳಗಡೆ ಎವರಿಡೇ ರೆಕಮೆಂಡ್ ಪ್ರಾಡಕ್ಟ್ಸ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಯಾವ ಕ್ಯಾಟಗರಿ ಪ್ರಾಡಕ್ಟ್ಸ್ ನ ರೆಕಮೆಂಡ್ ಮಾಡ್ಬೋದು ಅಂತಾನು ನಾವು ನೋಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನಾನು ನ್ಯಾಚುರೋಮಾರ್ ತಗೊಂತೀನಿ. ಸೊ ಅದರಲ್ಲಿ ಪ್ಲಸ್ ಫ್ರೆಂಚ್ ವೆನಿಲಾನ ರೆಕಮೆಂಡ್ ಮಾಡ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ್ದ್ರ ಮುಖಾಂತರ ನೀವು ರೆಕಮೆಂಡ್ ಮಾಡ್ಬೋದು ಅನ್ನೋ ಆಪ್ಷನ್ಸ್ ಕೊಡುತ್ತೆ. ಮೇಲಾ, ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ, ಯಾವ್ದು. ಸೊ ನಾನು ವಾಟ್ಸಪ್ ಕ್ಲಿಕ್ ಮಾಡಿದೆ, ಯಾರಿಗೋ ಒಬ್ರಿಗೆ ನಾನು ಸೆಂಡ್ ಮಾಡ್ತೀನಿ, ಅವ್ರಿಗೆ ರೆಕಮೆಂಡ್ ಮಾಡ್ತೀನಿ. ಇಲ್ಲಿ ನೀವು ಬರಿಬಹುದು ಯುವರ್ ಫ್ರೆಂಡ್ ಲೋಹಿತ್ GS ಇಸ್ ರೆಕಮೆಂಡಿಂಗ್ ಪ್ಲಸ್ ವೆನಿಲಾ ಅಂತ ಎಲ್ಲ ಇರುತ್ತೆ. ಇದಕ್ಕೆ ನೀವು ಆಡ್ ಮಾಡ್ಕೋಬಹುದು. ನಿಮ್ಮ ವರ್ಡ್ಸ್ ಏನಾದ್ರು ಇದ್ರೆ ಅದಕ್ಕೆ ಆಡ್ ಮಾಡಿ ಸೆಂಡ್ ಮಾಡಿದ್ರೆ ಡೈರೆಕ್ಟ್ ಲಿಂಕ್ ಅವ್ರಿಗೆ ಹೋಗುತ್ತೆ. ಆ ಪ್ರಾಡಕ್ಟ್. ಹಾ ಸರ್, ಫ್ರೆಂಚ್ ವೆನಿಲಾ ಅದೊಂದೇ ಪ್ರಾಡಕ್ಟ್. ಸೊ ಅವರು ಡೈರೆಕ್ಟ್ ಆ ಲಿಂಕ್ ಮೇಲೆ ಪ್ರೆಸ್ ಮಾಡಿದ್ರೆ ಡೈರೆಕ್ಟ್ ಶಾಪಿಂಗ್ ಸೈಟಿಗೆ ಹೋಗುತ್ತೆ ಸರ್. ಅರೇ ಸ್ನೇಹಿತರೆ ನೋಡಿ, ಇದು ಎಷ್ಟು ಚೆನ್ನಾಗಿದೆ ಇದು. ಲಿಂಕ್ ಸೀದಾ ಒಂದು ಪ್ರಾಡಕ್ಟ್ ನ ಇನ್ವಿಟೇಷನ್ ಕಳಿಸ್ಬಿಡ್ಬೋದು. ಅಲ್ಲಿ ಅವರು ಪರ್ಚೇಸ್ ಮಾಡಿದ್ರೆ, ಅವರು MRP ನಲ್ಲಿ ಪರ್ಚೇಸ್ ಮಾಡಿದ್ರೆ MRP ಗೆ ಅವ್ರಿಗೆ ಬಿಲ್ ಆಗುತ್ತೆ ಸರ್. ನಾನು ಎಷ್ಟು ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಅಲ್ಲಿ ಇರ್ತೀನೋ ಅದು ನನಗ್ ಬರುತ್ತೆ. ಜೊತೆಗೆ ಅದು ನನ್ನ ಲೋವರ್ ಅಂದ್ರೆ ಕಮ್ಮಿ ಟರ್ನ್ ಓವರ್ ಯಾವ ಟೀಮ್ ಅಲ್ಲಿ ಬರುತ್ತೋ ಅದು ನನ್ನ. ಲೋಹಿತ್, ಇದು ಓಕೆ, ಇದು ಪರ್ಫೆಕ್ಟ್ ಇದೆ. ಒಂದೆರಡು ಪ್ರಶ್ನೆ ಇದೆ ನನಗೆ. ಬ್ಯಾಂಕ್ ಟೈಮ್ ಅಲ್ಲೇನೆ IFSC ಇದು IMPS ರೆಫರೆನ್ಸ್ ನಂಬರ್ ಬರುತ್ತೆ. ತಪ್ಪು ಸ್ನೇಹಿತರೆ, IMPS ದಿನದ 24 ಗಂಟೆ ಆಗುತ್ತೆ. ಇದು ಆಟೋಮೇಟೆಡ್, ಫುಲ್ ಆಟೋಮೇಟೆಡ್. ನೆಟ್ ಸರ್ಫ್ ಕಸ್ಟಮರ್ ಕೇರ್ ಅಲ್ಲೂ ಯಾರು ಕೂತಿರಲ್ಲ. ಇದು ತಪ್ಪದು. ಯಾಕೆಂದ್ರೆ ಮೊನ್ನೆ ರಾತ್ರಿ ನಾನು ಲೋಹಿತ್ ಒಬ್ರು ನಾಗರಾಜ್ MH ಅನ್ನೋರ್ದ ಬ್ಯಾಂಕ್ ನ ಅಪ್ಲೋಡ್ ಮಾಡಿದ್ವಿ. ಅದು ಸಮಯ ರಾತ್ರಿ 10 ಗಂಟೆ ಆಗಿತ್ತು. 10 ಗಂಟೆನಲ್ಲೇ ಬಂತದು IMPS. ನೆಫ್ಟ್ ನಾವೇನಾದ್ರು ನೆಫ್ಟ್ ಮಾಡಕ್ಕೆ ಬ್ಯಾಂಕ್ ಟೈಮ್ ಬೇಕು, RTGS ಮಾಡಕ್ಕೆ ಬ್ಯಾಂಕ್ ಟೈಮ್ ಬೇಕು, ಬಟ್ IMPS ಮಾಡಕ್ಕೆ ಯಾವುದೇ ಸಮಯ ಬ್ಯಾಂಕ್ ತೆಗಿಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಾನು IMPS ಮಾಡಿದಾಗ ಅದು ತಕ್ಷಣದಲ್ಲಿ ಬರುತ್ತೆ. ಇನ್ನೊಂದು ಲೋಹಿತ್, ಒಬ್ರು ಪ್ರಶ್ನೆ ಕೇಳಿದಾರೆ ನನಗೆ, ಅಕೌಂಟ್ ನಂಬರ್ ಮತ್ತು IFSC ಕೋಡ್ ಅನ್ನ ಹಾಕಿದಾಗ ಅನ್ವೆರಿಫೈಡ್ ಅಂತ ಬರುತ್ತೆ ಅಂತ. ಯಾಕೆ ಬರುತ್ತೆ ಆ ತರ ಸರ್? ಅನ್ವೆರಿಫೈಡ್ ಅಂತ ಬಂದ್ರೆ ಈಗ ಒಂದು ಬ್ಯಾಂಕ್ ಮರ್ಜ್ ಆಗಿದೆ ಸರ್, ಕೆಲವೊಂದು ಬ್ಯಾಂಕ್ ಗಳು ಮರ್ಜ್ ಆಗಿದೆ. ಹೊಸ IFSC ಕೋಡ್ ನಂಬರ್ ಬೇಕು ಅಲ್ಲಿ. ಸೊ ಇನ್ ಕೇಸ್ ಏನಾದ್ರು ರೆಫರೆನ್ಸ್ ನಂಬರ್ IMPS ನಂಬರ್ ಬಂದಿಲ್ಲ ಅಂದ್ರೆ ಕಸ್ಟಮರ್ ಕೇರ್ ಆಕ್ಟಿವ್ ಆಗಿರುವಾಗ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಕೂಡ ಹೇಳ್ತಾರೆ ಸರ್. ಸ್ನೇಹಿತರೆ ಇದನ್ನ ತಿಳ್ಕೊಳ್ಳಿ. ಯಾರಿಗೆ ಈ ತರ ಅನ್ವೆರಿಫೈಡ್ ಅಂತ ಬರುತ್ತೋ ಅವರು ಸಿಂಪಲ್ ಆಗಿ ಇವತ್ತು ತುಂಬಾ ಬ್ಯಾಂಕ್ಗಳು ಮರ್ಜ್ ಆಗಿದೆ. ಸಿಂಡಿಕೇಟ್ ಹೋಗಿ ಕೆನರಾಕ್ ಆಯ್ತು, ಕೆನರಾ ಹೋಗಿ ಇನ್ಯಾವುದಕ್ಕೂ ಆಯ್ತು, ಅದ್ಯಾವ್ದೋ ಬಂದು ಇದಕ್ಕಾತು, ಇದೆಲ್ಲ ಹೋಗಿ ಅದಕ್ಕಾತು, ಬ್ಯಾಂಕ್ ಎಲ್ಲ ಮರ್ಜ್ ಆಗಿದೆ. ಹಾಗಾಗಿ ರೆಫರೆನ್ಸ್ ನಂಬರ್ ಚೇಂಜ್ ಆಗಿರುತ್ತೆ. ಸ್ವತಃ ನಮ್ಮ ಹತ್ರದವ್ರಿಗೆ ಈ ತರ ಒಬ್ರಿಗೆ ಆದಾಗ ಅವಾಗ ನಾವು ಬೇರೆ IFSC ಕೋಡ್ ನ ತಗೊಂಡು ಹಾಕ್ದಾಗ ಅದು ಸರಿ ಆಯ್ತು. ವಂಡರ್ಫುಲ್. ನೆಕ್ಸ್ಟ್ ಲೋಯ್, ಇದರಲ್ಲಿ ಇನ್ನೇನಿದೆ ಸರ್? ಎವರಿಡೇ ರೆಕಮೆಂಡ್ ಪ್ರಾಡಕ್ಟ್ ಮಾಡ್ತೀವಲ್ಲ, ನಾವೇನಾದ್ರೂ ನಮ್ಮ ವಾಟ್ಸ್ಆಪ್ ಅಥವಾ ಫೇಸ್ಬುಕ್ ಸ್ಟೇಟಸ್ ಹಾಕಿದ್ರೆ ಯಾರಾದ್ರೂ ಅದನ್ನ ವ್ಯೂ ಮಾಡಿದ್ರೆ ಸರ್, ಇಲ್ಲಿ ಮೈ ಕನ್ಸ್ಯೂಮರ್ಸ್ ಅಂತ ಇರುತ್ತೆ. ಕನ್ಸ್ಯೂಮರ್ ಟ್ರೀ ಅದು.
ಸೊ ಇದನ್ನ ನೋಡಿದಾಗ ಯಾರ್ಯಾರು ಯಾವ್ಯಾವ ಪ್ರಾಡಕ್ಟ್ ವ್ಯೂ ಮಾಡಿದ್ದಾರೆ, ಎಷ್ಟು ಜನ ಜೆನ್ಯೂನ್ ಎಷ್ಟಿದೆ ಅನ್ನೋದನ್ನ ಕಂಪ್ಲೀಟ್ ಡಿಸ್ಪ್ಲೇ ಮಾಡುತ್ತೆ. ಜೊತೆಗೆ ನಮಗೆ ಕಳಿಸಿದಂತಹ ಲಿಂಕ್ ಅನ್ನ ಎಷ್ಟು ಜನ ಸೀರಿಯಸ್ ಆಗಿ ನೋಡಿದ್ದಾರೆ, ಎಷ್ಟು ಜನ ಅದನ್ನ ಪರ್ಚೇಸ್ ಮಾಡಕ್ ಇಂಟ್ರೆಸ್ಟ್ ತಗೊಂಡಿದ್ದಾರೆ. ಎಸ್, ಕಂಪ್ಲೀಟ್ ಡೀಟೇಲ್ಸ್ ಅವರ ಫೋನ್ ನಂಬರ್ ಸಮೇತ ನಾವು ಇದರಲ್ಲಿ ತಕೋಬಹುದು ಸರ್. ವೆರಿ ಗುಡ್, ವೆರಿ ವೆರಿ ವೆರಿ. ಸೊ ಮೈ ಅಕೌಂಟ್ ಅದು ನಾವು ನಮ್ಮ ಟೀಮ್ 1 ಟೀಮ್ 2 ನೋಡ್ಕೊಳ್ಳುವಂತದ್ದು, ಟರ್ನ್ ಓವರ್ ಕ್ಯುಮುಲೇಟಿವ್ ಇನ್ಕಮ್ ಬರುವಂತದ್ದು, ನಮ್ಮ ಕ್ಯುಮುಲೇಟಿವ್ ಇನ್ಕಮ್ ಅಲ್ಲಿ ನಮ್ಮ ಫೋಟೋ ಕೂಡ ಅಪ್ಲೋಡ್ ಮಾಡ್ಕೋಬಹುದು ಸರ್. ಆ ಜಾಗದಲ್ಲಿ ನಮ್ಮ ಫೋಟೋ ಅಪ್ಲೋಡ್ ಮಾಡಬಹುದು. ನಮಗೆ ಇನ್ನ ಟೀಮ್ 1 ಇಂದ ಎಷ್ಟು ಬ್ಯಾಲೆನ್ಸ್ ಇದೆ, ಟೀಮ್ 2 ಇಂದ ಎಷ್ಟು ಬ್ಯಾಲೆನ್ಸ್ ಇದೆ. ಓಕೆ, ಇದು ಪೂರ್ತಿ ನಿಮ್ದು ಎಷ್ಟು ಕ್ಯುಮುಲೇಟಿವ್ ಇನ್ಕಮ್ ಇದೆ ಅಲ್ಲಿ? 49,92,089 ರೂಪಾಯಿ. ನೋಡಿ ಸ್ನೇಹಿತರೆ, ಪ್ರತಿಯೊಬ್ರು ಕ್ಯುಮುಲೇಟಿವ್ ಇನ್ಕಮ್, ಲೋಹಿತ್ ಅಷ್ಟೇ ಅಲ್ಲ, ಪ್ರತಿಯೊಬ್ರದ್ದು ಅಲ್ಲಿ ತೋರಿಸುತ್ತೆ ಟೋಟಲ್ ಇನ್ಕಮ್. ನಿಮಗೆ ನೆನಪಿರ್ಲಿ, ಕ್ಯುಮುಲೇಟಿವ್ ಇನ್ಕಮ್ ಬೋನಸ್ ಅಲ್ಲಿ, ಬೋನಸ್ ಇನ್ಕಮ್ ಕ್ಯುಮುಲೇಟಿವ್ ಇನ್ಕಮ್ ಆಡ್ ಆಗಲ್ಲ. ಓಕೆ, ನಮ್ಮ ನೆಟ್ ಸರ್ಫ್ ಅಲ್ಲಿ 3 ಟ್ರೀ ಬರುತ್ತೆ. ಒಂದು ಕನ್ಸ್ಯೂಮರ್ ಟ್ರೀ, ಕನ್ಸ್ಯೂಮರ್ ಆಗಿರ್ತಾರೆ, ಸ್ಯಾಟಿಸ್ಫೈಡ್ ಆಗ್ತಾರೆ. ಎರಡನೇದು ಬರುತ್ತೆ ಜನರೇಷನ್ ಟ್ರೀ, ನೀವೆಷ್ಟು ಜನ ಡೈರೆಕ್ಟ್ ನ ಹಾಕಿದ್ರಿ, ನಿಮ್ಮ ಜನರೇಷನ್ ಇನ್ಕಮ್ ನ ಡೆವಲಪ್ ಮಾಡಕ್ ಹಾಕಿದ್ರಿ ಮಾಡ್ತಾರೆ. ಮೂರನೇದು ಬೈನರಿ ಟ್ರೀ. ಈ ತರ 3 ಟ್ರೀ ಇರುತ್ತೆ ಸ್ನೇಹಿತರೆ. ಒಂದೇ ಟರ್ನ್ ಓವರ್ ಅಲ್ಲಿ 3 ಇನ್ಕಮ್ ಕೊಡೋ ಕಂಪ್ನಿ ಇದ್ರೆ ಅದು ನೆಟ್ ಸರ್ಫ್ ಮಾತ್ರ. ನೆಕ್ಸ್ಟ್ ಲೋಯ್ ಸರ್, ಆಟೋ ಶಿಪ್ಮೆಂಟ್, ಕ್ಲಬ್ ನೆಟ್ ಸರ್ಫ್ ಮೋಸ್ಟ್ ಪ್ರಾಬಬ್ಲಿ ಎಲ್ಲಾದು ಆಗಿದೆ ಅನ್ಕೊಂತೀನಿ. ಸ್ನೇಹಿತರೆ, ದಯವಿಟ್ಟು ಯಾರು ಕೂಡ ಲಾಗಿನ್ ಮಾಡ್ಬೇಕಾದ್ರೆ 1000 ಸಲ ಕೇಳಿ ಈ ವ್ಯಕ್ತಿನ ತಂದಿದ್ಯಾರು, ಈ ವ್ಯಕ್ತಿನ ಬಿಸ್ನೆಸ್ ತಂದಿದ್ಯಾರು ಅನ್ನೋ ಕೇಳೋದನ್ನ ಮರಿಬೇಡಿ. ಇದು ಮೋಸ್ಟ್ ಇಂಪಾರ್ಟೆಂಟ್. ನೀವು ಮಾಡುವ ಒಂದು ಸಣ್ಣ ತಪ್ಪಿಗೆ ದೊಡ್ಡ ಬೆಲೆ ತರ್ತೀರಾ. ಯಾಕೆಂದ್ರೆ ಆ ಬೆಲೆ ನೀವು ಮತ್ತೆ ಮುಂದೆ ಸರಿ ಮಾಡಕ್ಕೂ ಆಗಲ್ಲ. ನೀವೇನೇನೋ ತ್ಯಾಗ ಮಾಡಕ್ ಹೋಗ್ತೀರಾ. ನಾನು ನೋಡಿದೀನಿ, ನನ್ನ ಕಣ್ಣಾರೆ 10 ಟೀಮ್ ಒಡೆದೋಗಿರೋದನ್ನ ನಾನು ನೋಡಿದೀನಿ. ಆ ಮಿಸ್ಟೇಕ್ ನ ಮಾಡಬೇಡಿ. ಇಂಟ್ರೊಡ್ಯೂಸರ್ ರೆಫರೆನ್ಸ್ ನಂಬರ್ ನ ಜಿನ್ಯೂನ್ ಆಗಿ ಕೊಡಿ. ಈ ವ್ಯಕ್ತಿನ ಬಿಸ್ನೆಸ್ ತಂದವ್ನು ಯಾರು, ಪ್ರಶ್ನೆಗಳೇ ಬರಬಾರ್ದು, ಆ ತರ ಕೊಡಿ. ಇನ್ನ ಲಾಗಿನ್ ಮಾಡ್ಬೇಕಾದ್ರೆ, ಪ್ಲೇಸ್ಮೆಂಟ್ ನ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿ ಮಾಡಿ. ಇವ್ರು ಯಾರ ಅಂಡರ್ ಅಲ್ಲಿ ಬಂದ್ರೆ ಈ ಬಹಳ ಬೆನಿಫಿಟ್ ಆಗ್ತದೆ, ಅವ್ರ ಹತ್ರ ಕೂತು ಡಿಸ್ಕಷನ್ ಮಾಡಿ ಲಾಗಿನ್ ಅನ್ನ ಮಾಡಿ. ಓಕೆ ಲೋಯ್, ಇದು ಕಂಪ್ಲೀಟ್ ಆಪ್ ಕ್ಲಿಯರ್ ಲೋಯ್, ಇಲ್ಲಿ ಇನ್ನೇನು ಇಲ್ಲ ಲೋಯ್. ನೆಕ್ಸ್ಟ್ ಹೋಗೋಣ. ಮೈ ರೀಜನ್ ಹೋದಾಗ ಸ್ನೇಹಿತರೆ, ಅಲ್ಲಿ ನಿಮಗೆ ನಮ್ಮ ರೀಜನಿನ ಟರ್ನ್ ಓವರ್ ಎಷ್ಟು ಹೋಗಿದೆ ಅನ್ನೋದು ತೋರಿಸುತ್ತೆ. ಈಗ ಪ್ರೆಸೆಂಟ್ ಕೇರಳ, ಲೋಹಿತ್ ಅವರು ಕೇರಳಕ್ಕೆ ಸೇರ್ತಾರೆ. ಅವರು ನಮ್ಮ ಕರ್ನಾಟಕದವರಲ್ಲ ಈಗ, ಯಾಕೆಂದ್ರೆ ಅವ್ರು ಕೆಲಸ ಮಾಡ್ತಿರೋದು ಕೇರಳ MCM ಅಲ್ಲಿ ಇದ್ದಾರೆ. 73,517 ರೂಪಾಯಿ ಹೋಗಿದೆ ಕೇರಳದಲ್ಲಿ. ಅಂದ್ರೆ ಪ್ರಪಂಚದ ಮೊಟ್ಟ ಮೊದಲ ಕಂಪನಿ, ನನ್ನ ಕಂಪನಿಗೆ ಎಷ್ಟು ಟರ್ನ್ ಓವರ್ ಬಂತು, ನಾನೆಷ್ಟು ಪೇಮೆಂಟ್ ಕೊಟ್ಟೆ ಅಂತ ತೋರಿಸೋ ಪ್ರಪಂಚದ ಮೊಟ್ಟ ಮೊದಲ ಕಂಪನಿ. ನೆಟ್ ಸರ್ಫ್ ಬಗ್ಗೆ ನೀವೆಷ್ಟು ಹೆಮ್ಮೆ ಪಡಬೇಕು ಅಂದ್ರೆ ಸ್ನೇಹಿತರೆ, ಅದನ್ನ ತೋರಿಸ್ತಾರೆ. ಅದನ್ನ ಸೈಡಿಗೆ ನಾವು ಇದು ಮಾಡಿದಾಗ ಮಾಡಿ ಸರ್, ಇಲ್ಲೊಂದು ನನ್ನ ರೀಜನ್ ಅಲ್ಲ, ಎಲ್ಲಾ ರೀಜನ್ ಎಲ್ಲಾ ರೀಜನ್ ನೋಡಬಹುದು. ಅದ್ಭುತ, ಆಲ್ ಓವರ್ ಇಂಡಿಯಾದಲ್ಲಿ ಏನ್ ಬಿಸ್ನೆಸ್ ಬಂತು ನೋಡಬಹುದು. ನೆಕ್ಸ್ಟ್ ಸರ್, ಕ್ಲಬ್ ನೆಟ್ ಸರ್ಫ್ ಅಂತ ಬರುತ್ತೆ. ಈಗ ದುಬೈ ಕ್ಲಬ್ ನೆಟ್, ದುಬೈ ಅದು ಯಾರು ಅಚೀವ್ ಆದ್ರೂ ನೋಡಬಹುದು. ನೋಡಿ, ಇಲ್ಲಿ ಪ್ರಾಬಬಲ್ ಇರುತ್ತೆ. ಪ್ರಾಬಬಲ್ ಅಂದ್ರೆ ಅಚೀವ್ ಆಗಕ್ಕಿರೋನು, ಈ ಕಡೆ ಇರೋನು ಅಚೀವ್ ಆಗಿರೋನು. ನಾವು ಅದನ್ನ ನೋಡಿದಾಗ ನನ್ನ ಟೀಮ್ ಅಲ್ಲಿ ಅಚೀವ್ ಆಗಿದ್ದಾನ ಇಲ್ವೋ ನಾವು ಚೆಕ್ ಮಾಡ್ಕೋಬಹುದು. ಅವನಿಗೆ ನಾವು ಫ್ರೀ ಇದ್ದಾಗ ಎಂತೆಂತದ್ದು ನೋಡೋದ್ರ ಬದಲು ಇಲ್ಲೆಲ್ಲ ಚೆಕ್ ಮಾಡಿದಾಗ ಅವನಿಗೆ ಮಾಹಿತಿ ಹೋಗ್ತದೆ. ಎಸ್, ನಾನು ಅಚೀವ್ ಆಗ್ಬೇಕು, ಇಲ್ಲಿ ಲೀಸ್ಟ್ ಇದೆ, ಇದೆಲ್ಲದೂ ಕೂಡ ಬಹಳ ಚೆನ್ನಾಗಿ ಇನ್ಫಾರ್ಮೇಶನ್ ಸಿಗ್ತದೆ. ನೆಕ್ಸ್ಟ್ ಎಕ್ಸಾಕ್ಟ್ಲಿ ಸರ್. ಇದನ್ನ ಜೊತೆಗೆ ನಾವು ಮತ್ತೆ ಲೆಫ್ಟಿಗೆ ಬಂದಾಗ ಫಾಸ್ಟ್ ಟ್ರ್ಯಾಕ್ ಸಿಗುತ್ತೆ ಸರ್. ಕೆಲವರು ಮಾಹಿತಿ ಇಲ್ದಲೆ ಫಾಸ್ಟ್ ಟ್ರ್ಯಾಕ್ ಇಂದ ಔಟ್ ಆಗ್ತಾರೆ. ನಾವು ಅವ್ರಿಗೆ ತೋರಿಸ್ಕೊಡ್ಬೇಕು ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಏನೇನಾಗಿದೆ. ಎಕ್ಸಾಂಪಲ್, ಪ್ರತಿಯೊಬ್ಬರದು ಹೆಸರು ಇರ್ತದೆ. ಲೋಹಿತ್ ಅದ್ರಲ್ಲಿ ತೋರಿಸಿ ಯಾರ್ದು ಫಾಸ್ಟ್ ಟ್ರ್ಯಾಕ್ ಅಚೀವ್ ಆಗಿದೆ ನೋಡಿ. ಇದಿದೆ, ಎಲ್ಲಾ ರೀಜನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಮಲ್ನಾಡ್ ರೀಜನ್ ಹೋಗ್ತೀನಿ ಸರ್ ನಾನು. ಎಸ್, ಮಲ್ನಾಡ್ ರೀಜನ್. ಇದರಲ್ಲಿ ಎಕ್ಸಿಕ್ಯೂಷನ್ 1, ಎಕ್ಸಿಕ್ಯೂಷನ್ 2, ಕೋರ್ 1, ಕೋರ್ 2, P1, P2, IM ನೆಕ್ಸ್ಟ್ ಇರುತ್ತೆ. ಸೊ ಅವ್ರು ಯಾವ್ಯಾವ ಇದ್ರಲ್ಲಿ ಇರ್ತಾರ ಆ ಬೇಸಿಸ್ ಮೇಲೆ ಎಂಟ್ರಿ ಆಗಿರ್ತಾರೆ. ಮಲ್ನಾಡ್ ರೀಜನ್ ಅಲ್ಲಿ ಒಂದು ಅಚೀವ್ ಆಗಿದೆ ನೋಡಿ. IM ನೆಕ್ಸ್ಟ್ ಒಂದು ಅಚೀವ್ ಆಗಿದೆ ಆಲ್ರೆಡಿ. ಯಾರ್ದದು ಕ್ಲಿಕ್ ಮಾಡಿ ಸರ್, ನಿಮ್ದೆ ಸರ್. ಗುರುಲಿಂಗಯ್ಯ is achieved fast track. IM next. Yes. ಯಾರು ಅಚೀವ್ ಆಗಿಲ್ಲ, ಎಷ್ಟು ಅಚೀವ್ ಆಗಿಲ್ಲ, ಪ್ರತಿಯೊಂದು ಲೀಸ್ಟ್ ಅಲ್ಲಿ ಇರುತ್ತೆ ಸ್ನೇಹಿತರೆ. ಪ್ರತಿಯೊಂದು ಲೀಸ್ಟ್ ಇರುತ್ತೆ. ಓಕೆ, ಯಾರು ಅಚೀವ್ ಆಗಿಲ್ಲ ಅವ್ರು ಎಷ್ಟು ಬಿಸ್ನೆಸ್ ಮಾಡಿದ್ದಾರೆ. ಈ ಕಡೆಗೆ ಬನ್ನಿ ಲೋಹಿತ್, ಅಚೀವ್ ಆಗದೆ ಇರೋದು ಓಪನ್ ಮಾಡಿ ಸರ್. ಪ್ರಿವಿಲೇಜ್ 1, ಸೊ ಎಷ್ಟು ಬ್ಯಾಲೆನ್ಸ್ ಇದೆ, ಮ್ಯಾಕ್ಸಿಮಮ್ ಟರ್ನ್ ಓವರ್ ಅಂದ್ರೆ ಎಷ್ಟು ಆಗಿಲ್ಲ, ಯಾಕಾಗಿಲ್ಲ ನೋಡಿ, ಎಷ್ಟು ಡೀಟೇಲ್ಸ್ ಇದೆ ಅಲ್ಲಿ. ಅಂದ್ರೆ ನಿಮ್ಮ ಟೀಮ್ ನ 100% ನೀವು ಇಲ್ಲಿ ಮಾನಿಟರೈಸ್ ಮಾಡಬಹುದು. ತುಂಬಾ ಚೆನ್ನಾಗಿದೆ ಲೋಹಿತ್.
ಅವ್ರದ್ದು ಮ್ಯಾಕ್ಸಿಮಮ್ ಟರ್ನ್ ಓವರ್ ಅಂದ್ರೆ ಯಾರ್ದು ಜಾಸ್ತಿ ಇರುತ್ತೋ ಅದು ಆ ವ್ಯಕ್ತಿ ಯಾರ್ ಟೀಮ್ ಅವನು ಅಂತಾನು ನಾವು ನೋಡಬಹುದು ಅಲ್ಲಿ. ಯಾರ್ ಟೀಮ್ ಡೀಟೇಲ್ಸ್ ನ ಕ್ಲಿಕ್ ಮಾಡಿದ್ರೆ ಇವರ ಕ್ಲಸ್ಟರ್ ಹೆಡ್ ಯಾರು, ಕ್ಲಸ್ಟರ್ ಹೆಡ್ ಯಾರು. ಎಸ್ ನೋಡಿ ಅಲ್ಲಿ ಗುರ್ಲಿಂಗಯ್ಯ ಕೆಪಿ ಅಂತ ಬರ್ತಾ ಇದೆ. ಎಸ್ ವೆರಿ ಗುಡ್ ವೆರಿ ಗುಡ್. ಅವ್ರ ಕ್ಲಸ್ಟರ್ ಹೆಡ್ ಯಾರು ಅನ್ನೋದು ಕೂಡ ಸ್ನೇಹಿತರೆ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಒಂದು ಕಾರ್ಪೊರೇಟ್ ಆಲೋಚನೆಯನ್ನ ಮಾಡಿರ್ತಕ್ಕಂಥ ಸಂಸ್ಥೆ ನೆಟ್ಸರ್ಫ್. ಅದ್ಭುತ ಲೋಹಿತ್ ಇದು. ಸರ್ ಇಲ್ಲಿ ಎಲ್ಲಾ ರೀಜನ್ ನಾವು ನೋಡ್ಕೋಬಹುದು ಸರ್. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ನೆಕ್ಸ್ಟ್ ಹೋಗೋಣ ಲೋಹಿತ್ ನಾವು. ಎಸ್ ಸರ್, ಇದಿಷ್ಟು ನಮ್ಮ ಇದ್ರಲ್ಲಿರುವಂತದ್ದು ಆಪಲ್ ಇರುವಂತ ವಿಚಾರ. ಇದೇ ಭಂಡಾರ ಲೋಹಿತ್, ಇದೇ ಅದ್ಭುತವಾದ ಭಂಡಾರ ಇದು. ನಮ್ಮ ಒಂದು ಆಪ್ ನಮಗೆ ಎಲ್ಲಾ ರೀತಿ ನಮಗೆ ಪರ್ಫಾರ್ಮ್ ಮಾಡುತ್ತೆ. ಅದರಲ್ಲೂ ಎಕ್ಸ್ಪೆಷಲಿ ಪಾನ್ ಅಪ್ಡೇಟ್ ಮಾಡೋದು, RTGS ಅಪ್ಡೇಟ್ ಮಾಡೋದು, ಬಹಳ ನಮಗೆ ಮಾಹಿತಿ ತಿಳಿತು. ಈಗ ಸ್ನೇಹಿತರೆ ನೋಡಿ, ನಮ್ಮಲ್ಲಿ ಇನ್ನೊಂದು ವೆಬ್ಸೈಟ್ ಬರುತ್ತೆ ಸ್ನೇಹಿತರೆ. ಅದರಲ್ಲಿ ನಮಗೆ ಬೋನಸ್ ಎಷ್ಟು ಬಂತು, ಹೆಂಗ್ ಬಂತು ಸ್ನೇಹಿತರೆ, ಅದು ಅಡ್ರೆಸ್ ತಾವು ನೆನ್ಪಿಡ್ಕೊಳ್ಳಿ. www.netsurfnetwork ನೋಡಿ, ಅಲ್ಲಿ ಹೊಡೆದ್ರು ಸಾಕು. www. ಹೊಡೆದವರು ಪರವಾಗಿಲ್ಲ, ಜಸ್ಟ್ netsurfnetwork ಹೊಡೆದ್ರು ಸಾಕು, ನಿಮಗೆ ಇದು ಓಪನ್ ಆಗುತ್ತೆ. netsurfnetwork.com. ಓಕೆ ರೈಟ್ ಲೋಹಿತ್? ಹೊಡೆದ್ರೆ ನೋಡ್ರಿ ಇದು ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಅಂತ ಇದೆ ಮೇಲ್ಗಡೆ, ಲಾಗಿನ್. ಸ್ನೇಹಿತರೆ ಆ ಲಾಗಿನ್ ನ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ್ರೆ ಯೂಸರ್ ನೇಮ್ ಪಾಸ್ವರ್ಡ್ ಕೊಡಿ ಲೋಹಿತ್. ನಿಮ್ ಯೂಸರ್ ನೇಮ್ ಪಾಸ್ವರ್ಡ್ ಕೊಡಿ. ಸ್ನೇಹಿತರೆ ಇಲ್ಲಿ ನಿಮಗಿದು ಆಪ್ ಗಿಂತ ಇಂಪ್ರೂವ್ಡ್ ವರ್ಷನ್ ಇರುತ್ತೆ ಸ್ನೇಹಿತರೆ. ಇಲ್ಲಿ ಆಪ್ ಗಿಂತ ಇಂಪ್ರೂವ್ಡ್ ವರ್ಷನ್, ಇಲ್ಲಿ ಹಲವಾರು ಮಾಹಿತಿ ನಿಮಗೆ ಸಿಗುತ್ತೆ. ಎಕ್ಸಾಂಪಲ್, ನಿಮ್ಮ ಟೀಮ್ ಅಲ್ಲಿ ಈಗ ನಾನು ಒಂದು ಮಾತು ಹೇಳ್ತೀನಿ ಲೋಹಿತ್. ನಾನು ನಿಮ್ಗೊಂದು ರೆಫರೆನ್ಸ್ ನಂಬರ್ ತಾಣ ಕೇಳಿದ್ದೆ. ಕ್ಲಬ್ ನೆಟ್ ಸರ್ಫ್ ಅಲ್ಲಿ ಇನ್ಕಮ್ ಕಮ್ಮಿ ತೋರಿಸ್ತಿತ್ತು. ಯಾಕೆಂದ್ರೆ ಕ್ಲಬ್ ನೆಟ್ ಸರ್ಫ್ ಅಲ್ಲಿ ಅಂದ್ರೆ ನಾವು ಆಪ್ ಅಲ್ಲಿ ನೋಡಿದಾಗ ನಮಗೆ ಮ್ಯಾಚಿಂಗ್ ಕಮಿಷನ್ ಮತ್ತು ಜನರೇಷನ್ ಇನ್ಕಮ್ ಅಷ್ಟೇ ಬಂದಿರುತ್ತೆ, ಬೋನಸ್ ಆಡ್ ಆಗಿರಲ್ಲ. ಅದನ್ನ ಇಲ್ಲಿ ಬೋನಸ್ ಆಡ್ ಆಗಿರೋದನ್ನ ನಾವು ನೋಡಬಹುದು. ಆ ಜನರೇಷನ್ ಆಡ್ ಆಗಿರೋದನ್ನ ತೋರಿಸಬಹುದು. ಲೋಹಿತ್ ಅಂತದೊಂದು ಎಕ್ಸಾಂಪಲ್ ತೋರಿಸಿ ಲೋಹಿತ್. ಎಸ್ ಸರ್, ಇಲ್ಲಿ ನಮ್ಗೆ ಎಲ್ಲಾದ್ರು ಡೀಟೇಲ್ಸ್ ತೋರಿಸುತ್ತೆ. ಜೊತೆಗೆ ಕ್ಲಬ್ ನೆಟ್ ಸರ್ಫ್ ಅಂತ ಒಂದು ಆಪ್ಷನ್ ಇದೆ ಸರ್. ಸೊ ಕ್ಲಬ್ ನೆಟ್ ಸರ್ಫ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸರ್ಚ್ ಬೈ ರೆಫರೆನ್ಸ್ ನಂಬರ್ ಅಂತ ಕೇಳುತ್ತೆ. ಸೊ ಅಲ್ಲಿ ಒಂದು ರೆಫರೆನ್ಸ್ ನಂಬರ್ ಕೊಡಿ, ಸರ್ಚ್ ಮಾಡ್ತೀನಿ ಸರ್. ಸೊ ಈ ತರ ಬರುತ್ತೆ. ಏಪ್ರಿಲ್ 2nd ಸೈಕಲ್ ಅಲ್ಲಿ ಇನ್ಕಮ್ ಇಲ್ಲಿ 25,413 ತೋರಿಸ್ತಾ ಇದೆ ಸರ್. ಸೊ ಕ್ಲಿಕ್ ಮಾಡ್ತೀನಿ, ಇಲ್ಲಿ 50,000 ತೋರಿಸ್ತಾ ಇದೆ ಸರ್. ಅರೇ ಚೆಕ್ ದಿಸ್ ಸ್ನೇಹಿತರೆ, ಆಪಲ್ ಎಷ್ಟು ತೋರಿಸ್ತು? 25,000. ಇಲ್ಲೆಷ್ಟು ತೋರಿಸ್ತು? 50,000. ಅದೇನ್ ಬೋನಸ್ ನ ಕೊಟ್ಟಿದ್ದಾರೆ, ಏನೇನ್ ಇನ್ಕಮ್ ಸ್ಟೇಟ್ಮೆಂಟ್, ಒಂದು ಪೂರ್ತಿ ಸ್ಟೇಟ್ಮೆಂಟ್ ಇಲ್ಲಿರುತ್ತೆ ನೋಡಿ ಸರ್. ಇಲ್ಲಿ 21,000 ಕ್ಯಾಲ್ಕುಲೇಟ್ ಆಗಿದೆಯಲ್ಲ, ಇದ್ರ ಮೇಲೆ ನಾನು ಏನಾದ್ರು ಪ್ರೆಸ್ ಮಾಡಿದಾಗ ಆ ಬ್ಲೂ ಕಲರ್ ಕ್ಲಿಕ್ ಮಾಡಿದಾಗ ಯಾವ್ಯಾವ ನೆಟ್ವರ್ಕ್ ಕಮಿಷನ್, ಫಾಸ್ಟ್ ಟ್ರ್ಯಾಕ್ ಕಮಿಷನ್ ಕೇಳಿ ಸ್ನೇಹಿತರೆ. ಜನರೇಷನ್ ನೋಡಿ, ಈ ವ್ಯಕ್ತಿಗೆ ಎಷ್ಟು ಬಂದಿದೆ? 16,203 ರೂಪಾಯಿ ಬಂದಿದೆ. ಮ್ಯಾಚಿಂಗ್ ಕಮಿಷನ್ ಕಮ್ಮಿನೇ ಬಂದಿದೆ ಅವನಿಗೆ, 5,526 ರೂಪಾಯಿ. ಅಂದ್ರೆ ಮ್ಯಾಚಿಂಗ್ ಕಮಿಷನ್ ಗಿಂತ ಜನರೇಷನ್ ಇನ್ಕಮ್ ಬಂದಿದೆ. ವೆರಿ ಗುಡ್. ನೆಕ್ಸ್ಟ್. ಸೊ ಜೊತೆಗೆ ಇಲ್ಲಿ ನೆಕ್ಸ್ಟ್ ಪೆಂಡಿಂಗ್ ಕಮಿಷನ್ ಅಡ್ಜಸ್ಟೆಡ್ ಅಂತ ಇರುತ್ತೆ ಸರ್. ಇದು ಬೋನಸ್. ಬೋನಸ್, ಎಸ್ ಬೋನಸ್. ಸರ್ ಇದ್ರ ಮೇಲೆ ನಾನು ಕ್ಲಿಕ್ ಮಾಡಿದಾಗ ನನ್ಗೆ ಯಾವ ಬೋನಸ್ ಅಂತಾನೂ ಹೇಳುತ್ತೆ, ಯಾವ್ಯಾವ್ದ್ರದ್ದು ಅಂತಾನೂ ಹೇಳುತ್ತೆ ಸರ್. ವೆರಿ ಗುಡ್. ನೋಡಿ ಸ್ನೇಹಿತರೆ, ನೀವು ಪದೇ ಪದೇ ಕನ್ಫ್ಯೂಷನ್ ಆಗ ಅವಶ್ಯಕತೆ ಇಲ್ಲ. ಇವ್ರನ್ನ ಕೇಳೋ ಇಡೀ ನಿಮ್ ಡೌನ್ ಲೈನ್ ಚೆಕ್ ಮಾಡ್ಬೋದು ಅಲ್ವಾ ಲೋಹಿತ್? ಅಲ್ಲಿ ಎಲ್ಲಾರನ್ನು ಚೆಕ್ ಮಾಡ್ಬೋದು ಸರ್, ಎಲ್ಲಾರನ್ನು ಚೆಕ್ ಮಾಡ್ಬೋದು. ಸೊ ಇಲ್ಲಿ ಏಪ್ರಿಲ್ ಫಾಸ್ಟ್ ಟ್ರ್ಯಾಕ್ ಇನ್ಸೆಂಟಿವ್, ಏಪ್ರಿಲ್ ಫಾಸ್ಟ್ ಟ್ರ್ಯಾಕ್ ಮೇಂಟೈನ್ ಮಾಡಿದ್ಕೆ ಇನ್ಸೆಂಟಿವ್ ಸಿಕ್ಕಿದೆ. ಜೊತೆಗೆ ಜನವರಿ ಇದು ಫಾಸ್ಟ್ ಟ್ರ್ಯಾಕ್ ಎಂಟ್ರಿ ಆಗಿದ್ಕೆ ಅದಕ್ಕೂ ಇನ್ಕಮ್ ಸಿಕ್ಕಿದೆ ಸರ್, ಅದಕ್ಕೂ ಬೋನಸ್ ಸಿಕ್ಕಿದೆ. ಜೊತೆಗೆ ಜನವರಿನಲ್ಲಿ ತುಂಬಾ ಜನ ಕ್ಲಬ್ ಸಕ್ಷಮ್, ಕ್ಲಬ್ ಬಸ್ ಜನರೇಷನ್ ಇನ್ಕಮ್ ಬಂದಿಲ್ಲ ಅಂತ ಹೇಳಿದ್ರು, ಅದು ಕೂಡ ಇಲ್ಲಿ ಬಂದಿದೆ ಸರ್. ಒಂದೇ ₹1 ಎಲ್ಲೂ ಕಂಪ್ನಿ ಕೊಡ್ದಂಗಿರಲ್ಲ ಸರ್, ಕಂಪ್ಲೀಟ್ ಪೇಮೆಂಟ್. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಇನ್ಫಾರ್ಮೇಶನ್. ನಿಮಗೆ ಸ್ನೇಹಿತರೆ ಇಡೀ ನಿಮ್ ಟೀಮ್ ಇಂದು ಅವ್ರ ದುಡ್ಡು ಎಲ್ಲೋಗಿದೆ, ಯಾರು ಗಾಬರಿ ಆಗೋದ್ ಬೇಡ. ಗುರುಗಳ ನೀವು ಅಷ್ಟು ಬರುತ್ತೆ ಅಂತ ಹೇಳಿದ್ರಿ, ಬಂದೇ ಇಲ್ಲ. ನಾವ್ ಹೇಳ್ತೀವಿ ಬರಿಬೇಕಾದ್ರೆ Super 6 ಅಂತ ಬರಿತೀವಿ ಸ್ನೇಹಿತರೆ. ಅದು ಆಪಲ್ ತೋರ್ಸಲ್ಲ Super 6. ಆ Super 6 ಕ್ಯಾಲ್ಕುಲೇಷನ್ ಈಗ ಹೇಳ್ತೀವಿ ನಾವು, 11% ಬರುತ್ತಪ್ಪ ಈ ಮಂತ್ ಅಲ್ಲಿ Super 6 ಮಾಡಿ. ಅದ್ರ ಫುಲ್ ಡೀಟೇಲ್ಸ್ ಇಲ್ಲಿರುತ್ತೆ ಸ್ನೇಹಿತರೆ, ಅದ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಸಿಗುತ್ತೆ. ನೆಕ್ಸ್ಟ್ ಲೋಹಿತ್ ಸರ್. ಇದರಲ್ಲಿ ಸ್ನೇಹಿತರೆ ಇನ್ನೊಂದು ಹೇಳಿ ಲೋಹಿತ್ ಹೇಳಿ. ಟಾಪ್ 25 ಅಚೀವರ್ಸ್ ಲಿಸ್ಟ್ ನೋಡ್ಬೋದು. ಎಸ್ ನೋಡಿ ಸ್ನೇಹಿತರೆ, ಇದು ನಮಗೆ ಸ್ಟಾರ್ಟಿಂಗ್ ಹುಚ್ಚಿಡಿಸೋದು ಸ್ನೇಹಿತರೆ. ಇದು ಟಾಪ್ 25 ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ಭಾರತದಲ್ಲಿ ಬುಲ್ಡೆ ಬಿಡಂಗಿಲ್ಲ ಸ್ನೇಹಿತರೆ. ಯಾರು ಇಲ್ಲಿ ಬುಲ್ಡೆ ಬಿಡಕ್ಕಾಗಲ್ಲ ನೆಟ್ ಸರ್ಫ್ ಅಲ್ಲಿ. ಓಕೆ, ಯಾರು ನಂಬರ್ 1 ಪ್ಲೇಸ್ ಅಲ್ಲಿ ಇದ್ದಾರೆ, ಅವ್ರವ್ರ ರ್ಯಾಂಕ್ ಅಲ್ಲಿ ಅನ್ನೋದನ್ನ ನೋಡ್ಬೋದು. ನೋಡಿ ಇಲ್ಲಿ ಲೋಹಿತ್ ನಂಬರ್ 1 ರ್ಯಾಂಕ್ ಅಲ್ಲಿ ಇದ್ದಾರೆ.
ಎಸ್ ಸರ್. ನೋಡಿ ಅವ್ರ ಹೆಸರೇ ಬರ್ತಾ ಇದೆ, ಮಲೆನಾಡು ರೀಜನ್ ಇಂದ ಲೋಹಿತ್ ಇದಾರೆ. ಓಕೆ, ರೀಜನ್ ಯಾವುದು, ಅವ್ರ ಇನ್ಕಮ್ ಎಷ್ಟು ತಗೊಂಡಿದ್ದಾರೆ, ಆಲ್ ಓವರ್ ಇಂಡಿಯಾದಲ್ಲಿ ಈಸ್ ದ ಟಾಪ್. ಕರೋಡ್ಪತಿ ಕ್ಲಬ್, ಪ್ರತಿಯೊಂದು ಬಿಗಿನರ್ ಕ್ಲಬ್ ಇಂದ ಹಿಡಿದು ನೀವು ಕರೋಡ್ಪತಿ ಕ್ಲಬ್ ವರೆಗೂ ನೀವು ಯಾರ್ ನಂಬರ್ 1 ಇದಾರೆ ಈ 15 ದಿನದಲ್ಲಿ ಅನ್ನೋದನ್ನ ಚೆಕ್ ಮಾಡಬಹುದು. ಓಕೆ, ಕರೋಡ್ಪತಿ ಕ್ಲಿಕ್ ಮಾಡಿ ಲೋಹಿತ್. ಎಸ್ ಸರ್. ನೋಡಿ ಸ್ನೇಹಿತರೆ, ನಾನು ನೆಟ್ ಸರ್ಫ್ಗೆ ಬಂದ ಮೇಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಈ ಟಾಪ್ 25 ಅಂದ್ರೆ ನನ್ನನ್ನ ಹೆಂಗೆ ಇವತ್ತು ದೇಶ ನೋಡ್ತಾ ಇದ್ದೇನೆ ನೋಡಿ. ಫಸ್ಟ್ ಪ್ಲೇಸ್ ಗುರ್ಲಿಂಗಯ್ಯ ಬುಲ್ಡೆ ಬಿಡಂಗೆ ಇಲ್ಲ. ನಾನು ಹಂಗಿದ್ದೀನಿ, ನನ್ನ ನಂಬರ್ 1 ಟೀಮ್ ಇಲ್ಲ, ಎಲ್ಲಪ್ಪ ತೋರ್ಸುತ್ತೆ ನೆಟ್ ಸರ್ಫ್. ಯಾಕೆಂದ್ರೆ ಇದು ಅಷ್ಟು ಟ್ರಾನ್ಸ್ಪರೆನ್ಸಿ ಇದೆ ಸ್ನೇಹಿತರೆ. ಇಸ್ ಅ ನಂಬರ್ 1. ಸಿಮ್ರನ್ ರಫೀಕ್ ಶೇಖ್ ಇಲ್ಲ. ಅವ್ರು ಯಾಕೆ, ಏನಿದೆ ಇವರ ಪರ್ಫಾರ್ಮೆನ್ಸ್ ಅಂದ್ರೆ ಸ್ನೇಹಿತರೆ, ನೀವು ಟಾಪ್ 25 ಅಲ್ಲಿ ನಿಮ್ ತಂಡದವ್ರು ಯಾರು ಬರ್ತಾರೆ, ನೀವ್ ಯಾರು ಬರ್ತಾರೆ. ಸುಭಾಷ್ ಹೇಳ್ತಾ ಇದ್ರು ಅದು ಕನ್ಫ್ಯೂಸ್ ಆಗ್ತಾರೆ. ಕನ್ಫ್ಯೂಸ್ ಆಗ್ಬೇಡಿ, ನೀವು ನೋಡಿದ್ದೆ ಆದ್ರೆ ನಿಮ್ಮ ಟೀಮ್ ಎಷ್ಟು ಮೋಟಿವೇಟ್ ಆಗುತ್ತೆ, ನಿಮ್ ಟೀಮ್ಗೆ ನಿಮ್ಮ ಮೇಲೆ ಎಷ್ಟು ಗೌರವ ಮೂಡುತ್ತೆ ಅಂತಂದ್ರೆ, ಓ ನನ್ನ ಲೀಡರ್ ಭಾರತದಲ್ಲೇ ಟಾಪ್ 25 ಒಳಗೆ ಬರ್ತಾ ಇದ್ದಾನೆ, ನ್ಯಾಷನಲ್ ಟಾಪರ್ ಅಲ್ಲಿ ಬರ್ತಾ ಇದ್ದಾನೆ ಅಂತಂದಾಗ ಬಹಳ ಖುಷಿ ಪಡ್ತಾರೆ, ಬಹಳ ಸಂತೋಷ ಪಡ್ತಾರೆ. ಲೋಹಿತ್ ಇದ್ರ ಜೊತೆಗೆ ಆಲ್ ಓವರ್ ಇಂಡಿಯಾದಲ್ಲಿ ಈಗ ಪ್ರೆಸೆಂಟ್ ಇರ್ತಕ್ಕಂತ ಕರೋಡ್ಪತಿಗಳ ಲೀಸ್ಟ್ ಇದೆ, ಅದನ್ನು ಇಲ್ಲೇ ನೋಡ್ಬೋದು ಸ್ನೇಹಿತರೆ. ಆಲ್ ಓವರ್ ಇಂಡಿಯಾದಲ್ಲಿ ಕರೋಡ್ಪತಿಗಳ ಲೀಸ್ಟ್ ಬರುತ್ತೆ. ಓಕೆ, ನೋಡಿ ಅಲ್ಲಿ 3 ಗೇಟ್ ಇದೆ. ಅಗೈನ್ ಆ 3 ಗೆರೆಗಳ ಹತ್ರ ಹೋಗಿ, ಓಕೆ, ಅಲ್ಲಿ ಮೈ ಪರ್ಚೇಸ್ ಇದೆಯಲ್ಲ, ಅಲ್ಲಿ ಹೋಗಿ ಮೈ ಡೈರೆಕ್ಟ್ ಸೇಲ್ ಏನಾರ ಆಯ್ತು, ಮೈ ಡೈರೆಕ್ಟ್ ಸೇಲ್ಗೆ ಹೋಗಿ, ಮೈ ಡೈರೆಕ್ಟ್ ಸೇಲ್ ಹೋಗಿ, ಮೈ ಡೈರೆಕ್ಟ್ ಸೇಲ್ ಅಲ್ಲಿ ಕರೋಡ್ಪತಿ ಅಂತಿದೆ ನೋಡಿ, ಕರೋಡ್ಪತಿ. ಎಸ್, ಕ್ಲಿಕ್ ಮಾಡಿ ಸ್ನೇಹಿತರೆ. ನೋಡಿ ಇಡೀ ಭಾರತ ದೇಶದಲ್ಲಿ ಯಾರ್ಯಾರು ಎಷ್ಟು, ಮಹೇಂದ್ರ ಸಾಳ್ವಿ 42 ಕೋಟಿ 51 ಲಕ್ಷ, ವಿಲಾಸರಾಜ್ ತೋರತ್ 39 ಕೋಟಿ 53 ಲಕ್ಷ, ಪಲ್ಲವಿ ದೇಶಪಾಂಡೆ 31 ಕೋಟಿ, ಪ್ರಮೋದ್ ಸುಗ್ರೆ 27 ಕೋಟಿ, ಸಚಿನ್ ಡಿ ಕುಲಕರ್ಣಿ ನಮ್ಮ ಅಪ್ಲೈನ್ ಮತ್ತು ಮೆಂಟರ್ 27 ಕೋಟಿ. ಓಕೆ, ನಮ್ರತಾ ಎಂಟರ್ಪ್ರೈಸಸ್ ಅಂದ್ರೆ ನಮ್ಮ ಕಂಪನಿಯ ಮೊದಲನೇ ಐಡಿ. ಒಂದ್ ನಿಮಿಷ ಹೋಲ್ಡ್ ಮಾಡಿ. ಅದು ಲೋಹಿತ್ ಕೆಳಗ್ ಬನ್ನಿ ಸ್ನೇಹಿತರೆ. ದಹಿತುಲೆ ಕಂಪನಿ ಮೊದಲನೇ ಪರ್ಸನ್ ಆದ್ರೂ ಕೂಡ ಅವ್ರಿಗಿಂತ ಅವ್ರು ಡೌನ್ ಟೈನ್ ಅಲ್ಲಿ ಇರೋರು ಜಾಸ್ತಿ ಇನ್ಕಮ್ ತಗೊಂಡಿದ್ದಾರೆ. ಯಾಕೆಂದ್ರೆ ಅದು ಸಿದ್ಧ, ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಯಾರು ಇನ್ಕಮ್ ಬೇಕಾದ್ರೂ ಮೀರಿಸಿ ಮುಂದೆ ಹೋಗ್ಬೋದು ಸ್ನೇಹಿತರೆ. ಅದೇ ತರ ನೀವು ಕೆಳಗ್ ಬಂದ್ರೆ ಇಲ್ಲಿ ನನ್ನ ಪ್ಲೇಸು ಇದೆ. ವಿತಿನ್ 20 ಒಳಗೆ ನೋಡಿ, ಗುರ್ಲಿಂಗಯ್ಯ ಕೆಪಿ 5 ಕೋಟಿ 16 ಲಕ್ಷದ 65 ಸಾವಿರ. ಹಂಗೆ ಸ್ವಲ್ಪ ಮೇಲೆ ಹೋಗಿ ಪೂರ್ಣೇಶಪ್ಪ ಮತ್ತು ವಿನೋರ್ದು ಇದೆ, ತೋರಿಸಿ ಲೋಹಿತ್. ಅಲ್ಲಿ ಪೂರ್ಣೇಶಪ್ಪ ಇದ್ದಾರೆ ಕರೋಡ್ಪತಿ ಲಿಸ್ಟ್ ಅಲ್ಲಿ. ಸರ್ ಪೂರ್ಣೇಶಪ್ಪ ಎನ್ಬಿ, ಪೂರ್ಣೇಶಪ್ಪ 2 ಕೋಟಿ 51 ಲಕ್ಷ. ವಿನೋದ್ ಹಂಗೆ, ವಿನೋದ್ ತೋರಿಸಿ. ವಿನು ಸಿಎಂ 1 ಕೋಟಿ 76 ಲಕ್ಷ. ಮತ್ತು ನಮ್ಮ ರೀಸೆಂಟ್ ಆಗಿ ಬಂದಿರೋ ಬಸವರಾಜ್ ಸರ್ದು ಇದರಲ್ಲಿ ಹೆಸರಿದೆ, ನಾನು ಬೆಳಿಗ್ಗೆ ನೋಡಿದೆ ನೋಡಿ. ಬಸವರಾಜ್ MH ರೀಸೆಂಟ್ ಸ್ನೇಹಿತರೆ, ಹೋದ್ ತಿಂಗಳಿನ ನಾವು ಅವ್ರನ್ನ ಕರೋಡ್ಪತಿ ಅಂತ ನಾವು ಸೆಲೆಬ್ರೇಟ್ ಮಾಡಿದ್ವಿ. 1 ಕೋಟಿ 10 ಲಕ್ಷ. ಅಂದ್ರೆ ಸ್ನೇಹಿತರೆ, ನೆಟ್ ಸರ್ಫ್ ಅಲ್ಲಿರೋ ಕೋಟ್ಯಾಧೀಶ್ವರು ಎಷ್ಟು 110 ಜನ ಇದ್ದಾರೆ, ಅವ್ರ ಅಷ್ಟು ಜನ ಎಷ್ಟು ಇನ್ಕಮ್ ತಗೊಂಡಿದ್ದಾರೆ ಅನ್ನೋ ಡೀಟೇಲ್ಸ್ ಇಲ್ಲಿ ಇರುತ್ತೆ. ಎಷ್ಟು ಟ್ರಾನ್ಸ್ಪರೆನ್ಸಿ ಸ್ನೇಹಿತರೆ ಅಂತಂದ್ರೆ ಬಹಳ ಖುಷಿ ಆಗುತ್ತೆ. ನಿಮ್ ಟೀಮ್ ಬಹಳ ಮೋಟಿವೇಟ್ ಆಗುತ್ತೆ. ಇಲ್ಲಿ ಇನ್ನೇನಿದೆ ಲೋಹಿತ್, ಈ ಜಾಗದಲ್ಲಿ ಇನ್ನೇನಿದೆ ಸರ್? 1 ಸೆಕೆಂಡ್. 25 ಅಚೀವರ್ಸ್ ಲಿಸ್ಟ್ ಅಲ್ಲಿ ನಮ್ಮ ಕಂಪ್ನಿಯ ಅವಾಗ್ಲೇ ನಾವು ಎಷ್ಟು ಟ್ರಾನ್ಸ್ಪರೆನ್ಸಿಯಾಗಿ 2000 ಇಸ್ವಿಯಿಂದನೂ ನಾವು ಲೆಕ್ಕ ಇದೆ ಅಂತ ಕೇಳ್ತಾ ಇದ್ವಿ ಸರ್. ಯಾರಾದ್ರೂ ಕೇಳಿದ್ರೆ ಹೆಂಗ್ ಲೆಕ್ಕ ಇದೆ ನಿಮ್ಮ ಹತ್ರ ಅಂತ ಕೇಳಿದ್ರೆ, ನಾವು ಸಿಮ್ರಾನ್ ರಫೀಕ್ ಶೇಖ್ ಅನ್ನೋರ ಹೆಸರು ಮೇಲೆ ಕ್ಲಿಕ್ ಮಾಡಿದ್ರೆ ಸರ್, ಸೊ ಅವರು 2001ನೇ ಇಸ್ವಿಯಿಂದನೂ ನಾವು ಚೆಕ್ ಮಾಡ್ಬೋದು. ಸೊ 2001-2 ಇಲ್ಲ, 2002-3 ಸರ್ 1500 ರೂಪಾಯಿ ಪೇಮೆಂಟ್ ಆಗಿದೆ ಅವ್ರಿಗೆ 2002-3 ಅಲ್ಲಿಂದ ಸ್ಟಾರ್ಟ್ ಮಾಡಿರೋಂಥದ್ದು. 3-4 ಇಲ್ಲ ಸರ್, ಪೇಮೆಂಟೇ ಆಗಿಲ್ಲ. 4-5 ಪೇಮೆಂಟೇ ಆಗಿಲ್ಲ. 5-6 ಪೇಮೆಂಟೇ ಆಗಿಲ್ಲ. 6-7 ಸರ್ ಪೇಮೆಂಟ್ ಆಗಿಲ್ಲ. 7-8 ಸರ್ ಈಗ ಸ್ಟಾರ್ಟ್. ಸರ್ ನಾವು ಒಂದು ವಿಚಾರನ ಹೇಳ್ತೀವಿ ಇಲ್ಲಿ, ನೀವು ಒಂದ್ಸಲಿ ಐಡಿ ಆಕ್ಟಿವೇಶನ್ ಮಾಡಿದ್ರೆ ಲೈಫ್ ಲಾಂಗ್ ಅಂತ. ಸರ್ 3 ವರ್ಷ 1 ರೂಪಾಯಿ ಪೇಮೆಂಟ್ ತಗೊಳ್ಳಿಲ್ಲ ಅಂದ್ರೆ ಅವ್ರ ಐಡಿ ಆಕ್ಟಿವೇಟ್ ಆಗಿದೆ ಸರ್, ಆಕ್ಟಿವ್ ಆಗೇ ಇದೆ. ಅವರಿಗೆ ಇನ್ಕಮ್ ಜನರೇಟ್ ಆಗ್ತಾನೆ ಇದೆ. ಅವ್ರು 1 ರೂಪಾಯಿ ಟರ್ನ್ ಓವರ್ ಮಾಡಿಲ್ಲ, ಇನ್ಕಮ್ ಬಂದಿಲ್ಲ ಸರ್. 2007-8 ಮತ್ತೆ ವಾಪಸ್ ಬಿಸ್ನೆಸ್ ಬಂದಾಗ, ವಾಪಸ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದಾಗ ಮತ್ತೆ ಅವ್ರ ಇನ್ಕಮ್ ನ ಜಾಸ್ತಿ ಆಗ್ತಾ ಹೋಗಿದೆ. ಈ 2007-8 ಮತ್ತೆ 2001-2 ಮಧ್ಯದಲ್ಲಿ ಅವ್ರು 1 ರೂಪಾಯಿ ಬಿಸ್ನೆಸ್ ಮಾಡಿಲ್ಲ, ಬಟ್ ಅವ್ರ ಐಡಿ ಸ್ಟಿಲ್ ಆಕ್ಟಿವ್.
ನಾವು ಒಂದ್ಸಲಿ Very ಹೇಳ್ತೀವಿ, ಒಂದ್ಸಲಿ ಐಡಿ ಆಕ್ಟಿವ್ ಮಾಡ್ಕೊಂಡ್ರೆ ಲೈಫ್ ಲಾಂಗ್ ಅಂತ, ಸ್ಟಿಲ್ ಆಕ್ಟಿವ್ ಐಡಿ. ವೆರಿ ಗುಡ್, ವೆರಿ ಗುಡ್ ಸೊ ಇನ್ಫಾರ್ಮೇಶನ್. 2008-9 ಈ ತರ ನೀವು 2020-21 ಎಲ್ಲದನ್ನು ತೋರಿಸಬಹುದು ಸರ್. ವೆರಿ ವೆರಿ ಲೇಟೆಸ್ಟ್ 2020-21 ಎವ್ರಿ 15 days ಪೇ ಔಟ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗ್ತಾ ಇರುತ್ತೆ ಸರ್. ಜೊತೆಗೆ ಸರ್ ಇದರಲ್ಲಿ ಇನ್ನೊಂದು ನಮ್ಮ ವೆಬ್ಸೈಟ್ ಇದೆ, salesnetsurfnetwork.com ಅಂತ. ಇದರಲ್ಲಿ ನಮ್ಮ ಮಿಷನ್ ಕ್ಯಾಪ್ ಅಚೀವರ್ಸ್ ಜೊತೆಗೆ ಐಕಾನ್ ಅಚೀವರ್ಸ್ ಲಿಸ್ಟ್ ಡಿಸ್ಪ್ಲೇ ಆಗುತ್ತೆ ಸರ್. ಈ ಐಕಾನ್ ಅಚೀವರ್ಸ್ ಲಿಸ್ಟ್ ನ ನಾವು ಆರಾಮಾಗಿ ನೋಡ್ಕೋಬಹುದು ಇದರಲ್ಲಿ ಸೇಲ್ಸ್ ನೆಟ್ಸ್ ಆಫ್ ನೆಟ್ವರ್ಕ್ ಅಲ್ಲಿ. ಸೇಲ್ಸ್ ನೆಟ್ಸ್ ಆಫ್ ನೆಟ್ವರ್ಕ್ ಅಂತ ಕೊಡ್ತೀರಾ. ಫಸ್ಟ್ ಇಲ್ಲಿ ಸೆಲೆಕ್ಟ್ ಸ್ಟೇಟಸ್ ಅಂತ ಒಂದು ಡಿಸ್ಪ್ಲೇ ಆಗುತ್ತೆ ನೇಮು. ಅದ್ರ ಮೇಲೆ ನೀವೇನಾದ್ರೂ ಕ್ಲಿಕ್ ಮಾಡಿದಾಗ ಇಲ್ಲಿ ಆಪ್ಷನ್ ಕೇಳುತ್ತೆ, ಡಿಸ್ಟ್ರಿಬ್ಯೂಟರ್, ಎಂಪ್ಲಾಯ್ನ, SP ಟೀಮ್ ಅಂತ. ಸೊ ನಾವಿಲ್ಲಿ ಕ್ಲಿಕ್ ಮಾಡ್ಬೇಕಾಗಿರೋದು ಡಿಸ್ಟ್ರಿಬ್ಯೂಟರ್ ಅಂತ. ಸೊ ಇಲ್ಲಿ ನಾವು ಡಿಸ್ಟ್ರಿಬ್ಯೂಟರ್ ಅಂತ ಕ್ಲಿಕ್ ಮಾಡ್ತೀವಿ. ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಕೇಳುತ್ತೆ. ಸೊ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿದ್ರೆ ಅಲ್ಲಿ ಇನ್ನೊಂದು ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ ನಿಮ್ಗೆ. ಇಲ್ಲಿ ಏರಿಯಾ ಕಂಪ್ಯಾರಿಸನ್ ಅಂತ ಇರುತ್ತೆ. ಏರಿಯಾ ಕಂಪ್ಯಾರಿಸನ್, ಸ್ಟಾಕ್ ಪಾಯಿಂಟ್, ಟಾಪ್ ಅಚೀವರ್ಸ್, ಫೋಟೋ ಗ್ಯಾಲರಿ, ಮೈ MCM, ಮೈ ಕ್ಲಬ್ ನೆಟ್ಸ್ ಆಫ್ ಮತ್ತು ಸೇಲ್ಸ್ ಸ್ನ್ಯಾಪ್ಚಾಟ್ ಅಂತ ಇರುತ್ತೆ. ಸೊ ಏರಿಯಾ ಕಂಪ್ಯಾರಿಸನ್ ಮೇಲೆ ಕ್ಲಿಕ್ ಮಾಡಿದಾಗ ಯಾವ್ಯಾವ ಅಚೀವರ್ಸ್ ನಾವು ಕಂಪೇರ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನೆಟ್ ಸರ್ಫ್ ಐಕಾನ್, ಕ್ಲಬ್ ನೆಟ್ ಸರ್ಫ್ ಅಲ್ಲಿ ನಮಗೆ ತೋರಿಸೋದು ಬರೀ ಕ್ಲಬ್ ನೆಟ್ ಸರ್ಫ್ ಮತ್ತೆ ಫಾಸ್ಟ್ ಟ್ರ್ಯಾಕ್, ಸಕ್ಷಮ್ ಅಸ್ಮಿತಾ ತೋರ್ಸಲ್ಲ. ಅದನ್ನು ಕೂಡ ನಾವಿಲ್ಲಿ ರೆಕಗ್ನೈಸ್ ಮಾಡ್ಕೋಬಹುದು, ಅದನ್ನು ನಾವಿಲ್ಲಿ ನೋಡ್ಕೋಬಹುದು. ನೆಟ್ಸ್ ಆಫ್ ಐಕಾನ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಎಲ್ಲಾ ರೀಜನ್ ನೆಟ್ ಸರ್ಫ್ ಐಕಾನ್ ಅಚೀವರ್ಸ್ ಲಿಸ್ಟ್ ಡಿಸ್ಪ್ಲೇ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಮಲೆನಾಡು ರೀಜನ್ ತಗೊಳ್ಳೋಣ. ಪ್ರಾಬಬಲ್ ಐಕಾನ್ ಅಚೀವರ್ಸ್ ಲಿಸ್ಟ್ ನ ಕ್ಲಿಕ್ ಮಾಡಿದಾಗ ಈ ಸೈಕಲ್ ಎಂಡ್ ಆಗಿದ ತಕ್ಷಣ ಅವ್ರ ಅಚೀವ್ಮೆಂಟ್ ಟಿಕ್ ಅಂತ ಬರುತ್ತೆ. ಸೊ ಇಲ್ಲಿ ಇಷ್ಟು ಜನ ಐಕಾನ್ ಅಚೀವರ್ಸ್ ಲಿಸ್ಟ್ ಡಿಸ್ಪ್ಲೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ಬಸವರಾಜ್ MH ಸರ್ದಿದೆ ಇಲ್ಲಿ ಫಸ್ಟ್ ಅಲ್ಲಿ. ಸೊ ಇಲ್ಲಿ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದಾಗ ಯಾವ್ಯಾವ ಸೈಕಲ್ ಅಲ್ಲಿ ಅವ್ರ ಐಕಾನ್ ಆಗಿದ್ದಾರೆ ಅನ್ನೋದು ಡಿಸ್ಪ್ಲೇ ಆಗ್ತಾ ಇದೆ. ಪ್ರತಿ ಒಂದು ಸೈಕಲ್ ಅಲ್ಲಿ ಯಾವ್ಯಾವ ಸೈಕಲ್ ಅಲ್ಲಿ ಅವ್ರ ಐಕಾನ್ ಹಿಟ್ ಮಾಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ನಾವು ಡೀಟೇಲ್ಸ್ ನ ತಿಳ್ಕೊಬಹುದು. ಸೊ ಸರ್ ಇದು ಇಷ್ಟು ವೆಬ್ಸೈಟ್ ಗಳು ನಮ್ಮ 2 ವೆಬ್ಸೈಟ್ ಅಲ್ಲಿ ನಾವು ನೋಡ್ಕೋಬಹುದು. ಇಲ್ಲಿ ಐಕಾನ್ ನೋಡ್ಕೊಂಡಿರ್ತಾರ, ನಾವು ಇದರಲ್ಲಿ ಮಿಷನ್ ಕ್ಯಾಪ್ ಕೂಡ ನೋಡ್ಕೋಬಹುದು. 100% ಲೋಹಿತ್, 100% ಅವರು ತುಂಬಾ ಇನ್ಫಾರ್ಮೇಶನ್ ಇಲ್ಲಿ ತಗೋಬಹುದು. ಹೋಗ್ತಾ 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 ಬರುತ್ತೆ ಸ್ನೇಹಿತರೆ. ಬಟ್ ಬೇಸಿಕಲಿ ನಮ್ಮ ಆಪ್ ಅಲ್ಲಿ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿದ್ನ ತಿಳ್ಕೊಂಡಿದೀವಿ. ಇವಾಗ ಇನ್ನೊಂದು ಪ್ರಶ್ನೆ ಬಂದಿದೆ ಲೋಹಿತ್, ಒಬ್ರು ಕೇಳಿದ್ದಾರೆ, ಸರ್ ನನ್ನ ಬ್ಯಾಂಕ್ ಅಲ್ಲಿ ಹೆಸರು ಹಿಂದೆ ಮುಂದೆ ಆಗಿದೆ ಅಂತ. ಸ್ನೇಹಿತರೆ ವೆರಿ ಸಿಂಪಲ್, ನಿಮ್ಮ ಬ್ಯಾಂಕ್ ಅಲ್ಲಿ ಚೇಂಜ್ ಮಾಡಿ. ಒಂದು 100 ರೂಪಾಯಿಂದನ್ನ ನಿಮ್ಮ ಬ್ಯಾಂಕ್ ಅಲ್ಲಿ ಅವಶ್ಯಕವಾಗಿ ಮಾಡ್ಕೊಡ್ತಾರೆ. ಸರ್ ಪಾನ್ ಕಾರ್ಡ್ ಅಲ್ಲಿ ಈ ತರ ಇದೆ, ನಾನು ಈ ಕಂಪ್ನಿನಲ್ಲಿ ಒಬ್ಬ ಡಿಸ್ಟ್ರಿಬ್ಯೂಟರ್, ನನ್ನ ಆದಾಯಕ್ಕೆ ತೊಂದರೆ ಆಗುತ್ತೆ ಅಂತಂದ ಮಾಡಿಸ್ಕೊಡಿ. ಇಲ್ಲ ಆ ಬ್ಯಾಂಕ್ ಕೋಆಪರೇಟ್ ಮಾಡಿಲ್ವಾ, ಬಿಟ್ ಇನ್ನೊಂದು ಬ್ಯಾಂಕಿಗೆ ಹೋಗಿ ಮಾಡಿಸ್ಕೊಡಿ. ಅದರಲ್ಲಿ ನೀವು ಯಾವ ಬ್ಯಾಂಕ್ ಅಲ್ಲಿ ಸರ್ವಿಸ್ ಚೆನ್ನಾಗಿ ಕೊಡ್ತಾರೆ ನೋಡಿ. ಇದಷ್ಟೇ ನನ್ನ ಕಿವಿ ಮಾತಷ್ಟೇ. ಓಕೆ, ಒಂದು ಬ್ಯಾಂಕ್ ಅಕೌಂಟ್ ಮಾಡಕ್ ಒಂದು 500 1,000 ಇದ್ರೆ ಸಾಕು. ಅವನ್ನೆಲ್ಲ ಜಾಸ್ತಿ ತಲೆಗೆ ತಗೋಬೇಡಿ. ಹೆಂಗೆ ನಿಮ್ಮ ID ಇದೆಯೋ, ಹೆಂಗೆ ಪಾನ್ ಕಾರ್ಡ್ ಇದೆಯೋ ಆ ತರ ಒಂದು ಅಕೌಂಟ್ ಮಾಡಿಸ್ಕೊಂಡು ಅಪ್ಡೇಟ್ ಮಾಡಿಸ್ಕೊಳ್ಳಿ. ಇದು ತುಂಬಾ ಸಿಂಪಲ್ ಮಾಹಿತಿ ಅಂತ ಹೇಳ್ತಾ, ಯಾಕೆಂದ್ರೆ ಇವತ್ತಿನ ಸಬ್ಜೆಕ್ಟ್ ಅಷ್ಟು ಇಂಪಾರ್ಟೆಂಟ್ ಇತ್ತು, ಅಷ್ಟು ಚೆನ್ನಾಗಿತ್ತು ಸ್ನೇಹಿತರೆ. ಲೋಹಿತ್ಗೆ ಇಷ್ಟು ಒಳ್ಳೆ ಮಾಹಿತಿ ಕೊಟ್ಟಂತ ಲೋಹಿತ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಲೋಹಿತ್, ಇನ್ನೇನು ಉಳಿದಿದೆ ಅಂತ ನನಗಿಲ್ಲಿ ಅನ್ನಿಸ್ತಾ ಇಲ್ಲ. ತುಂಬಾ ಒಳ್ಳೆ ಇನ್ನೇನು ಉಳಿದಿಲ್ಲ ಅಂತ ನನಗಿಲ್ಲಿ ಅನ್ನಿಸ್ತಾ ಇದೆ. ತುಂಬಾ ಒಂದು ಧನ್ಯವಾದ ಸ್ನೇಹಿತರೆ. ಇವತ್ತು ಒಂದು ಒಳ್ಳೆ ಮಾಹಿತಿನ ಕೊಟ್ಟಿದ್ದಾರೆ ಲೋಹಿತ್ಗೆ, ನಿಜವಾದ ಅಭಿನಂದನೆಗಳು. ಎಷ್ಟು ಚೆನ್ನಾಗಿ ತಿಳಿಯಾಗಿ ಬಿಡಿಸಿ ಹೇಳಿದ್ದಾರೆ ಅಂದ್ರೆ ಸ್ನೇಹಿತರೆ, ಇನ್ನು ಮುಂದೆ ಲಾಗಿನ್ ಮಾಡಿ ಅಲ್ಲಿಂದ ಕಾಲ್ ಕಿತ್ತು ಓಡೋದ್ಕಿಂತ ಮುಂಚೆ ದಯವಿಟ್ಟು ಅವ್ರದ್ದು ಇದನ್ನೆಲ್ಲ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಕುತ್ಕೊಳ್ಳಿ, ಸಮಾಧಾನ ಕುತ್ಕೊಳ್ಳಿ, 1 ನಿಮಿಷ ಕುತ್ಕೊಂಡು ಬ್ಯಾಂಕ್ ಅಪ್ಡೇಟ್ ಮಾಡಿ. ಅವನಿಗೆಲ್ಲ ಮಾಡಿಕೊಟ್ಟಾಗ ಅವನಲ್ಲಿ ಎಂತ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ, ನಿಮ್ಮ ಮೇಲೆ ಎಂತ ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಸಮಾಧಾನಕ್ಕಿರಿ, ಅವನಿಗೆ ಸ್ವಲ್ಪ ಬರದೇಳಿ. ಬಿಸ್ನೆಸ್ ಒಳಗೆ ಬಂದ ಮೇಲೆ ಅವನಿಗೆ ಇವನ್ನೆಲ್ಲ ಅರ್ಥ ಮಾಡಿಸಿದ್ರೆ ಅವನು ಎಕ್ಸೈಟ್ ಆಗ್ತಾನೆ. ಇದನ್ನು ಕೇಳಿದಂತ ವ್ಯಕ್ತಿಗಳೇ ಎಕ್ಸೈಟ್ ಆಗ್ತಾರೆ. ಈಗ ಎಸ್ ಎ ಲೀಡರ್, ನಾನೊಬ್ಬ ಮೆಂಟರ್, ನಾನೇ ಲೋಹಿತ್ ಹೇಳೋದಕ್ಕೆ ಎಕ್ಸೈಟ್ ಆಗ್ತಿದ್ದೆ. ಅಲ್ವಾ ಅಲ್ವಾ ಅಲ್ವಾ, ನನ್ನ ಕಂಪ್ನಿ ಅಲ್ವಾ, ಎಷ್ಟು ಜನ ಮಾಡಿದೆ ಇದನ್ನ, ಅಬ್ಬಾ ಅನ್ನಿಸ್ತಾ ಇತ್ತು. ಅದೇ ತರ ಸ್ನೇಹಿತರೆ,
ನಿಮ್ಮ ತಂಡದಲ್ಲಿ ಇವನ್ನೆಲ್ಲ ಹೇಳಿದಾಗ, ಒಂದ್ 4 ಜನ ಕೂರಿಸ್ಕೊಂಡಿದ್ನೆಲ್ಲ ಹೇಳಿದಾಗ ನಿಮ್ ಮೇಲೆ ಎಂತ ನಂಬಿಕೆ ಮೂಡುತ್ತೆ, ಅಪ್ಪ ಎಂತ ಲೀಡ್ರಪ್ಪ, ಎಂತ ಕಂಪ್ನಿನಪ್ಪ ಅಂತ ಬರುತ್ತೆ. ಅದನ್ನ ಸರಿಯಾಗಿ ಬಳಸ್ಕೊಳ್ಳಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.